ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಧಿಕ ಮಾಸ ಭಾಗವತ ಜ್ಞಾನ ಸತ್ರದ ಅಂಗವಾಗಿ ಇವತ್ತು 2ನೇ ದಿವಸದ ಪ್ರವಚನ ಪ್ರಾರಂಭ ಆಗಲಿದೆ. ಈ ಒಂದು 2ನೇ ದಿವಸದ ಪ್ರವಚನ ಸೇವೆಯನ್ನು ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ವಾಂಸರಾದಂತಹ ಗುರುಪವನಾಚಾರ್ಯ ಇವರು ಸಲ್ಲಿಸಿರುತ್ತಾರೆ. ಅವರಿಗೆ ಪರಮಾತ್ಮ ವಿಶೇಷವಾದಂತಹ ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇಂದಿನ ಪ್ರವಚನವನ್ನು ಪ್ರಾರಂಭ ಮಾಡಬೇಕಾಗಿ ಆಚಾರ್ಯರಲ್ಲಿ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೇವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮಃ. ಅತ್ಯಂತ ದಯಾಲವೇ ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹರಿಕಿಲ ವಶಂ ವದತಾಂ ಅವಾಪ ಶ್ರೀಮಧ್ವ ಸನ್ಮತ ಪಯೋನಿಧಿ ಪೂರ್ಣಚಂದ್ರಃ ಶ್ರೀ ವಿಷ್ಣುತೀರ್ಥ ಮುನಿರಾಟ್ ಮುದ ಮಾತನೋತು. ಶ್ರೀ ಗುರುಭ್ಯೋ ನಮಃ. ಸರ್ವಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸಮಸ್ತ ಜಗತಾಂ ಸನ್ಮಂಗಲಾನಿ ಭವಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ಕಲಿಕೃತ ಅಖಿಲ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಅದ್ಯ ಕಥಾರಂಭ. ಅದ್ಯ ಕಥಾರಂಭೆ ಕಿಂಚಿತ್ ಪೂರ್ವಕಥಾನುವಾದ. ಸರ್ವಜ್ಞ ಶಿರೋಮಣಿಗಳಾದ ವೇದವ್ಯಾಸ ದೇವರು ರಚನೆ ಮಾಡಿದಂತಹ ಶ್ರೀಮದ್ ಭಾಗವತ ಸಕಲ ಪುರುಷಾರ್ಥಗಳನ್ನು ಕೂಡ ಕೊಡ್ತಕ್ಕಂತಹ ಶ್ರೇಷ್ಠವಾದಂತಹ ಪುರಾಣ. ಅಂತಹ ಭಾಗವತ ಕೇವಲ ಪರೀಕ್ಷಿತರಾಜನಿಗೆ ಮಾತ್ರ ಬಂದಿರತಕ್ಕಂಥದ್ದಲ್ಲ, ಪರೀಕ್ಷಿತನಂತೆ ಇರುವ ನಮ್ಮೆಲ್ಲರಿಗೂ ಕೂಡ ಭಾಗವತ ಬಂದಿರತಕ್ಕಂಥದ್ದು. ಪರೀಕ್ಷಿತರಾಜ ಋಷಿಗೆ ಅಪಮಾನ ಮಾಡಿ ಆಮೇಲೆ ಶಾಪಗ್ರಸ್ತನಾಗಿ ತಕ್ಷಕನ ಆಕ್ರಮಣಕ್ಕೆ ಒಳಗಾಗುವ ಪ್ರಸಂಗ ಬಂದಾಗ ಅವನು ಸಮಗ್ರ ಭಾಗವತವನ್ನು ಕೇಳಿದ. ಅನಂತರದಲ್ಲಿ ಪರಮಾತ್ಮನ ಸಾಹಿತ್ಯವನ್ನೇ ಪಡೆದ. ಅದರಂತೆ ನಾವು ಕೂಡ ಈ ಸಂಸಾರವೆಂಬ ಸರ್ಪದ ಒಂದು ಆಕ್ರಮಣಕ್ಕೆ ನಾವು ಒಳಗಾಗಿದ್ದೇವೆ. ಅದನ್ನೇ ಭಾಗವತದ ಆರಂಭದಲ್ಲಿ ಶುಕಾಚಾರ್ಯ ಹೇಳ್ತಾರೆ, ಕಾಲವ್ಯಾಲ ಸಮಗ್ರಸ್ತಂ ಅಂತ ಹೇಳಿಬಿಟ್ಟು. ಅಂದರೆ ಸಾವು ಎಂಬ ಹಾವು ನಮ್ಮನ್ನ ಬಾಯಿ ತೆಗೆದು ನುಂಗಬೇಕು ಅಂತ ಕಾಯ್ತಾ ಕೂತ್ಕೊಂಡ್ಬಿಟ್ಟು, ಆದರೆ ನಾವು ಅದರ ಪರಿವಿನೇ ಇಲ್ಲದೆ ಅದರ ಬಾಯಿ ಒಳಗಡೆ ಹೋಗ್ತಾ ಇದ್ದೇವೆ, ಅದರ ಪರಿವಿನೇ ಇಲ್ಲದೆ ನಾವು ಸಿಗಾಕೊಂಡ್ಬಿಟ್ಟಿದ್ದೇವೆ. ಅಂತಹ ಸಾವಿನ ಬಾಯಿಯಿಂದ ನಾವು ಹೊರಗಡೆ ಬರಬೇಕಾಗಿದ್ದರೆ ನಾವು ಭಾಗವತವೆಂಬತಕ್ಕಂತಹ ದಿವ್ಯ ಕಥಾಮೃತವನ್ನು ನಾವು ಕೇಳಬೇಕು. ಆದ್ದರಿಂದ ಕಾಲವ್ಯಾಲ ಮುಖಗ್ರಾಸ ತ್ರಾಸ ನಿರ್ನಾಶ ಹೇತವೇ ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲೌ ಕೀರೇಣ ಭಾಷಿತಂ. ಶುಕಾಚಾರ್ಯರು ಹೇಳಿದಂತಹ ಒಂದು ದಿವ್ಯವಾದ ಭಾಗವತ. ಆದ್ರಿಂದ ನಮಗ್ಯಾಕೆ ಭಾಗವತಕ್ಕೆ ಬೇಕು ಅಂತ ನಾವು ಪ್ರಶ್ನೆ ಮಾಡಲಿಕ್ಕಿಲ್ಲ. ಯಾಕೆ ಅಂದರೆ ನಾವು ಕೂಡ ನಮ್ಮ ಕರ್ತವ್ಯಗಳನ್ನು ಮರೆತು ನಾವು ದೊಡ್ಡ ದೊಡ್ಡ ಜ್ಞಾನಿಗಳ ಮಾತನ್ನ ನಡೆಸದೆ ಒಂದು ರೀತಿ ಜ್ಞಾನಿಗಳಿಗೆ ಅಪಚಾರ ಮಾಡಿದಂತೆ ಆಗಿದೆ. ಜೊತೆಗೆ ಸಂಸಾರ ಸರ್ಪ ನಮ್ಮನ್ನು ಆಕ್ರಮಿಸಿಕೊಂಡ್ಬಿಟ್ಟಿದೆ. ಅಂತಹ ಸಂದರ್ಭದಲ್ಲಿ ಪರೀಕ್ಷಿತನಿಗಿಂತ ನಮಗೆ ಹೆಚ್ಚು ಬೇಕಾದಂತಹದ್ದು ನಮಗೆ ಭಾಗವತ. ಅದನ್ನು ನಾವು ಕೇಳಿದರೆ ಅದು ಪರಮಾತ್ಮನ ಅನುಗ್ರಹದಿಂದ ನಾವು ಮೋಕ್ಷವನ್ನು ಪಡಿತೇವೆ ಅನ್ನತಕ್ಕಂತಹ ಮಾತನ್ನ ಇಲ್ಲಿ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಪರಮಾತ್ಮ ಪರೀಕ್ಷಿತರಾಜನನ್ನ ರಕ್ಷಣೆ ಮಾಡಿದ್ದಾನೆ. ಅವನು ಗರ್ಭದಲ್ಲಿ ಸುರಕ್ಷಿತವಾಗಿರುವಂತೆ ಮಾಡಿ, ಗರ್ಭದಿಂದ ಹೊರಗಡೆ ಬಂದ ಮೇಲೂ ಕೂಡ ಅವನನ್ನು ಸುರಕ್ಷಿತವಾಗಿ ಅಲ್ಲಿ ಉಳಿಸುವಂತೆ ಮಾಡಿ, ಮುಂದೆ ಅವನಿಂದ ರಾಜ್ಯಭಾರ, ಮುಂದೆ ಅವನಿಂದ ವಂಶ ಎಲ್ಲ ಬೆಳೆಯುವಂತೆ ಪರಮಾತ್ಮ ಮಾಡಿ. ಆ ಸಂದರ್ಭದಲ್ಲಿ ತುಂಬಾ ಭಾವುಕಳಾಗಿ ಆ ಕುಂತಿದೇವಿ ಪರಮಾತ್ಮನನ್ನು ಕೇಳ್ತಾಳೆ, ಸ್ವಾಮಿ ನಿನ್ನ ಕರುಣೆ ಹೀಗೆ ನಮ್ಮ ವಂಶದ ಮೇಲೆ ನಿರಂತರ ಇರಬೇಕು. ಕೇವಲ ನಮ್ಮ ಮನೆತನಕ್ಕೆ ನಮ್ಮ ತಲೆಗೆ ಮಾತ್ರ ಅಲ್ಲ, ನಿರಂತರವಾಗಿ ನಿನ್ನ ಅನುಗ್ರಹ ನಮ್ಮ ಮೇಲೆ ಇರಬೇಕು ಸ್ವಾಮಿ ಅಂತ ಕುಂತಿದೇವಿ ಪ್ರಾರ್ಥನೆ ಮಾಡಿದಾಗ ಭಗವಂತ ಮುಗುಳು ನಗ್ತಾ ಇದ್ದಾನೆ. ಅಮ್ಮ, ನೀನು ನನ್ನ ಅತ್ತೆ, ನೀನು ಇದನ್ನು ಕೇಳಬೇಕಾ? ನೀನು ಕೇಳದೇ ಇದ್ರೂ ನಾನು ಆ ಎಲ್ಲ ರಕ್ಷಣೆ ಮಾಡ್ತೇನೆ. ಯಾಕೆಂದ್ರೆ ನನ್ನ ಉದ್ದೇಶ ಈ ಎಲ್ಲ ಪಾಂಡವರ ಸಂತತಿ ಧರ್ಮ ಮಾರ್ಗದಲ್ಲಿ ಮುನ್ನಡೆಯತಕ್ಕಂತಹ ಸಂತತಿ. ಆದ್ದರಿಂದ ನಾನು ಧರ್ಮ ರಕ್ಷಕರಿಗೆ ಯಾವತ್ತೂ ಕೂಡ ಅವರ ಪರವಾಗಿ ನಾನು ಇರೋದಾದ್ದರಿಂದ ನೀನೇನು ಚಿಂತೆ ಮಾಡಬೇಡ ಅಂತ ಹೇಳಿ ಪರಮಾತ್ಮ ಆ ಸಂದರ್ಭದಲ್ಲಿ ಆ ದ್ವಾರಕಾಪಟ್ಟಣಕ್ಕೆ ತೆರಳಿ ಬಿಡ್ತಾ ಇದ್ದಾನೆ. ಅದಾದ ನಂತರದಲ್ಲಿ ಮುಂದೆ ಆ ಕೃಷ್ಣ ಪರಮಾತ್ಮ ತನ್ನ ಆ ಒಂದು ವಿಶೇಷವಾದ ಕಾರ್ಯಗಳನ್ನು ಮಾಡಿದಾಗ
ಆ ಸಮಯದಲ್ಲಿ ದ್ರೌಪದಿ ದೇವಿ ತುಂಬ ಕಣ್ಣೀರು ಹಾಕ್ತಾಳೆ ದೇವ್ರ ಹತ್ರ. ಸ್ವಾಮಿ, ಎಲ್ಲ ನನ್ನ ಮಕ್ಕಳೆಲ್ಲ ಹೋಗ್ಬಿಟ್ರು, ಆಮೇಲೆ ತುಂಬಾ ಕಷ್ಟಗಳು ಬಂತು, ಕೌರವರೆಲ್ಲ ನಮ್ಮ ಮೇಲೆ ಆಕ್ರಮಣ ಮಾಡಿದ್ದಾರೆ ಅಂತ ಹೇಳಿದಾಗ ಆ ಸಮಯದಲ್ಲಿ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ. ಯಾಕೆಂದ್ರೆ ನನ್ನ ಗಂಡಂದರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಆದ್ರಿಂದ ಕೌರವರಿಂದ ನಮಗೆ ತುಂಬಾ ಅನ್ಯಾಯವಾಗಿದೆ, ಆದ್ರಿಂದ ಈ ಒಂದು ಮಗುವನ್ನೇ ಅವನು ಬಿಟ್ಟಿಲ್ಲ ಅಂತ ಆದರೆ ಮುಂದೆ ನಮ್ಮನ್ನೆಲ್ಲ ಬಹಳ ತೊಂದರೆ ಮಾಡ್ತಾನೆ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ದ್ರೌಪದಿ ಕಣ್ಣೀರು ಒರೆಸಿಕೋ, ನಿನಗೆ ಯಾರು ಕಷ್ಟಗಳನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ ಇದೇ ತರದ ಕಷ್ಟ ಬರುತ್ತೆ. ಅದನ್ನು ಭಾಗವತದಲ್ಲಿ ಹೇಳ್ತಾ ಇದ್ದಾರೆ. ಪತ್ನ್ಯಾಹ ತವ ಅಧಿಮಖ ಅಭಿಷೇಕ ಶ್ಲಾಘಿಷ್ಟಚಾರು ಕಬರಂ ಕಿತವೈ ಸಭಾಯಾಂ ಸ್ಪಷ್ಟಂ ವಿಕೀರ್ಯ ಪದಯೋ ಪತಿತಾಶ್ರು ಮುಖ್ಯಾಹ ಯತಃ ತಸ್ತ್ರಿಯ ಅಕೃತ ಹೃತೇಶ ವಿಮುಕ್ತ ಕೇಶಾಹ ಅಂತ ಪರಮಾತ್ಮ ಅವಳಿಗೆ ಸಮಾಧಾನ ಮಾಡ್ತಾ ಇದ್ದಾನೆ. ಆದ್ದರಿಂದ ನಿನ್ನ ಒಂದು ಹನಿ ಕಣ್ಣೀರು ಕೆಳಗಡೆ ಬಿದ್ದದ್ದರಿಂದ ಅದೇ ಎಲ್ಲ ಕೌರವರ ನಾಶಕ್ಕೆ ನಾಂದಿ ಆಗತ್ತೆ. ಪರಮಾತ್ಮ ಎಂಥ ಮಾತು ಹೇಳ್ತಾ ಇದ್ದಾನೆ ಅಂದರೆ, ಅವರ ಪಾಪಕರ್ಮ ಒಂದು ರೀತಿಯಲ್ಲಿ ಅವರ ಸರ್ವನಾಶಕ್ಕೆ ಕಾರಣವಾಗಿದೆ, ಅದು ಬೇರೆ. ಆದರೆ ಯಾವ ಉಪದ್ರವ ಮಾಡದ ನಿನ್ನ ಕಣ್ಣಿನಿಂದ ಕಣ್ಣೀರನ್ನು ಅವರು ಬರೆಸಿದಾರಲ್ಲ, ಅವರ ಹೆಂಡತಿಯರ ಕೈಯಲ್ಲೂ ಕೂಡ ಅವರ ಪತಿಗಳೆಲ್ಲ ಸತ್ತ ಮೇಲೆ ಇದಕ್ಕಿಂತ 100 ಪಟ್ಟು ಜಾಸ್ತಿ ಅವರ ಕಣ್ಣಲ್ಲಿ ಕಣ್ಣೀರು ಬರುವಂತೆ ನಾನು ಮಾಡ್ತೇನೆ. ಯಾಕೆಂದ್ರೆ ಕೌರವರ ಒಂದು ನಾಶಕ್ಕೆ ನಾನೆಲ್ಲ ಸ್ಕೆಚ್ ಹಾಕಿದೆ ಅಂತ ಪರಮಾತ್ಮ ಅವಳಿಗೆ ಆ ರೀತಿಯಾಗಿ ಸಮಾಧಾನ ಮಾಡ್ತಾ ಇದ್ದಾನೆ. ಮುಂದೆ ಅದೆಲ್ಲ ಮಹಾಭಾರತ ಯುದ್ಧ ನಡೆಯುತ್ತೆ. ಅದಾದ ನಂತರ ಎಲ್ಲ ಕೌರವರ ನಾಶ ಆಗ್ಬಿಡತ್ತೆ. ಆಮೇಲೆ ಪಾಂಡವರೆಲ್ಲ ರಾಜ್ಯಭಾರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಪರಮಾತ್ಮನ ಅವತಾರ ಕಾರ್ಯ ಪರಿಸಮಾಪ್ತಿ ಆಗೋಗ್ಬಿಡತ್ತೆ. ಯಾಕೆಂದ್ರೆ ದೇವರು ಬಂದದ್ದೇ ಎಲ್ಲ ಕೌರವರ ವಿನಾಶ. ಅದಕ್ಕೆ ಕೃಷ್ಣನ ಬಗ್ಗೆ ನಾವು ಹೇಳ್ತೇವೆ, ಜಾತಃ ಕಂಸವಧಾರ್ಥಾಯ ಕೌರವಾನಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಅಂತ ಹೇಳ್ಬಿಟ್ಟು ಈ ಎಲ್ಲ ದುಷ್ಟರ ಸಂಹಾರವನ್ನ ಪರಮಾತ್ಮ ಮಾಡಿ ಮುಂದೆ ಭೂಲೋಕದಲ್ಲಿ 106 ವರ್ಷ 6 ತಿಂಗಳ ಕಾಲ ಪರಮಾತ್ಮ ಇರ್ತಾನೆ. ಪರಂಧಾಮಕ್ಕೆ ಹೊರಡೋದು ಅಂತ ಸಂಕಲ್ಪ ಮಾಡಿದ ಕೂಡಲೇ ಇನ್ನೊಂದು ವಾರ ಇದೆ. ಅಷ್ಟರಲ್ಲಿ ಪರಮಾತ್ಮ ಅರ್ಜುನನಿಗೊಂದು ಮಾತನ್ನು ಹೇಳ್ತಾನೆ. ಅರ್ಜುನ, ನಾನು ಈ ಒಂದು ದ್ವಾರಕೆಯನ್ನು ಬಿಟ್ಟು ಪರಂಧಾಮಕ್ಕೆ ನಾನು ಹೊರಟು ಬಿಡ್ತಾ ಇದ್ದೇನೆ. ನಾನು ಹೊರಟ ನಂತರದಲ್ಲಿ ವರುಣದೇವರು ಈ ಎಲ್ಲ ನನ್ನ ದ್ವಾರಕೆಯನ್ನ ಸಮುದ್ರದಲ್ಲಿ ಮುಳುಗಿಸ್ಬಿಡ್ತಾರೆ. ಯಾಕೆ ಅಂದರೆ ಪರಮಾತ್ಮ ಇರುವವರೆಗೆ ಮಾತ್ರ ಆ ದ್ವಾರಕೆ ಎಲ್ಲರಿಗೆ ಕಾಣಿಸೋದು. ಅಲ್ಲಿ ಜನವಸತಿ ಪ್ರದೇಶ. ಪರಮಾತ್ಮನೇ ಅಲ್ಲಿಂದ ಪರಂಧಾಮಕ್ಕೆ ಹೊಟ್ಟೋದ ಮೇಲೆ ದೇವರೇ ಇಲ್ಲದೆ ಇದ್ದರೆ ಆ ದ್ವಾರಕೆ ಯಾರಿಗೂ ಕೂಡ ಉಪಯೋಗಕ್ಕೆ ಬರಲ್ಲ. ಆದರೆ ಅಷ್ಟರ ಒಳಗೆ ಅಲ್ಲಿರತಕ್ಕಂಥ ನನ್ನ 16,000 ಮಂದಿ 108 ಮಂದಿ ಪತ್ನಿಯರು ಅವ್ರುಗಳನ್ನೆಲ್ಲ ನೀನು ಹಸ್ತಿನಾವತಿಗೆ ಶಿಫ್ಟ್ ಮಾಡಿಬಿಡು. ಯಾಕೆಂದ್ರೆ ಅವರು ಅಲ್ಲಿದ್ದರೆ ಮುಳುಗೋಗ್ಬಿಡ್ತಾರೆ, ಅದ್ರ ಜೊತೆಗೆ ಅವರು ಸತ್ತೋಗ್ಬಿಡ್ತಾರೆ. ಆದ್ರಿಂದ ನಾನು ಇರೋದಿಲ್ಲ ಅರ್ಜುನ, ನಾನು ಪರಂಧಾಮಕ್ಕೆ ತೆರಳುತ್ತಾ ಇದ್ದೇನೆ, ನೀನು ಈ ಕೆಲಸವನ್ನು ಮಾಡು, ನನ್ನ ಪ್ರಿಯ ಭಕ್ತ ನಾನು ಅಂತ ನಿನಗೆ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಅರ್ಜುನ ಹೊರಡ್ತಾನೆ. ಅಷ್ಟೊತ್ತಿಗೆ ಪರಮಾತ್ಮ ಪರಂಧಾಮಕ್ಕೆ ತೆರಳಿ ಆಗ್ಬಿಟ್ಟಿದೆ. ಈಗ ಭಗವಂತ ಕೇವಲ ತನ್ನ ಕಾರ್ಯ ಎಷ್ಟೋ ಅಷ್ಟು ಮಾಡಿದ ಮೇಲೆ ಭೂಮಿಯಲ್ಲಿ ಉಳಿಯಲ್ಲ. ನಮಗೂ ಕೂಡ ಹಾಗೇನೆ, ಪರಮಾತ್ಮ ಒಂದು ಕೆಲಸಕ್ಕೆ ಅಂತ ನಮ್ಮನ್ನು ಈ ಭೂಮಿಯಲ್ಲಿ ಕಳಿಸಿರ್ತಾನೆ. ಆ ಕೆಲಸ ಮುಗೀತು ಅಂದರೆ ಒಂದು ಕ್ಷಣ ಅವರು ಭೂಮಿಯಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕೆಲಸ ಮುಗಿದೇ ಇದ್ದರೆ ಅವರೇ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋದ್ರೆ ಅವ್ರು ಸಾಯಿ. ಯಾಕೆ ಅಂದರೆ ನಮ್ಮ ಆಯುಸ್ಸು ನಮ್ಮ ಕರ್ಮದಿಂದ ನಿರ್ಮಿತವಾದದ್ದು. ಆ ಕೆಲಸಗಳು ಮುಗಿಯುವವರೆಗೆ ನಮಗೆ ಏನು ಮಾಡಿದ್ರು ಸಾವು ಬರಲ್ಲ. ಅವನು ಸಾಯ್ಲಿಕ್ಕೆ ಹೋದ್ರೆ ಮತ್ತೆ ಬದುಕಿಸ್ತಾನೆ. ಯಾಕೆ ಅಂದರೆ ಇಷ್ಟು ಬೇಗ ಸತ್ತರೆ ನಿನ್ನ ಕರ್ಮ ಯಾರು ಅನುಭವಿಸ್ಬೇಕು? ನಾವೆಲ್ಲ ಕರ್ಮದ ಫಲ, ಅದು ದುಃಖ ಇರ್ಬೋದು, ಅದೆಲ್ಲ ಪರಮಾತ್ಮ ಡಿಸೈಡ್ ಮಾಡೋದು. ಇದೆಲ್ಲ ಮುಗೀತಾ ಆಮೇಲೆ ಒಂದು ಕ್ಷಣ ನಿನ್ನನ್ನು ಇರುಗೂಡಿಸೋದಿಲ್ಲ. ಇದು ನಮಗೆ ತುಂಬಾ ಕಷ್ಟವಾಗತ್ತೆ ಕೇಳಲಿಕ್ಕೆ ಅನ್ನೋದಕ್ಕೆ ಪರಮಾತ್ಮ ಮಾಡಿದ, ನಾನೇ ನನ್ನ ಅವತಾರ ಕಾರ್ಯ ಮುಗಿಸಿದ ಮೇಲೆ ನಾನೇ ಒಂದು ಕ್ಷಣ ಭೂಮಿಯಲ್ಲಿಲ್ಲ, ಇನ್ನು ನಿಮ್ಮನ್ನು ಇರುಗೊಡೋದಕ್ಕೆ ಎಲ್ಲಿ ಬಿಡ್ತೇನೆ. ಆದ್ರಿಂದ ಇದನ್ನೆಲ್ಲ ನಾವು ಬಹಳ ತಲೆಯಲ್ಲಿ ಇಟ್ಕೊಳ್ಬೇಕು. ಯಾರೋ ನಮಗೆ ತುಂಬಾ ಬೇಕಾದವರು ಅವ್ರು ನಮ್ಮನ್ನು ಬಿಟ್ಟು ಹೊಟ್ಟೋಗ್ತಾರೆ, ನಮ್ಮನ್ನು ಅಗಲುತ್ತಾರೆ, ದೇವರನ್ನು ಬೈಕೊತ್ತಾ ಕೂತ್ಕೋಬಾರ್ದು. ಏನ್ರಿ ಎಂಥ ಒಳ್ಳೆಯವರು, ಈ ದೇವರಿಗೆ ಅನ್ಯಾಯ ಮಾಡಿಬಿಟ್ಟ. ಯಾಕೆ ದೇವರು ಅನ್ಯಾಯ ಮಾಡ್ತಾ? ಅವ್ರ ಆಯುಷ್ಯ ಎಷ್ಟೋ ಅಷ್ಟೇ ಕೊಡ್ತಾರೆ. ಯಾರಿಗೂ ಕೂಡ ಪರಮಾತ್ಮ ಪಕ್ಷಪಾತ ಮಾಡೋದಿಲ್ಲ. ದೇವರಂತಾನೆ, ನಾನೇ ಭೂಲೋಕದ ಬ್ರಹ್ಮಾಂಡದ ಒಡೆಯ, ನಿನ್ನೂ ಬೇಕಾದ್ರೆ ಇರ್ಬೋದಾಗಿತ್ತಲ್ಲ ನಾನೇ ಭೂಲೋಕದಲ್ಲಿ, ಆದರೆ ನನ್ನನ್ನು ನಾನೇ ಕಮಾಂಡ್ ಮಾಡ್ತಾ ಇದ್ದೆ. ನನ್ನ ಕೆಲಸ ಮುಗಿತಾ ನಾನು ಹೊರಟೋಗ್ತೇನೆ ಅಂತ. ಹೀಗೆ ಪರಮಾತ್ಮ ಹೊರಟೋದ ನಂತರದಲ್ಲಿ ಆವಾಗ ಅರ್ಜುನ ದ್ವಾರಕೆಗೆ ಹೊರಡ್ತಾನೆ. ಅಲ್ಲಿ ಇದ್ದ ಎಲ್ಲ ಸ್ತ್ರೀಯರನ್ನು ಕರೆದುಕೊಂಡು ವಾಪಸ್ ರಥದಲ್ಲಿ ಕೂತ್ಕೊಂಡು ಬರ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಆವಾಗ ಕೆಲವು ಗೊಲ್ಲರೆಲ್ಲ, ಅಂದರೆ ಕೆಲವು ಹಕ್ಕಿ ಪಿಕ್ಕಿ ಜನಾಂಗದವರು, ಕೆಲವು ಮಲೆಂಚರೆಲ್ಲ ಅರ್ಜುನನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಕ್ರಮಣ ಮಾಡಿದಾಗ ಅರ್ಜುನ ಮೊದಲು ಹೆದರೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಗಾಂಡೀವಧಾರಿ, ನನ್ನ ಹತ್ರ ರಥ ಇದೆ, ಎಲ್ಲ ಇದೆ, ಏನು ಮಹಾವೀರ ಅಂತೇಳಿ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆದರೆ ಯುದ್ಧದಲ್ಲಿ ಅರ್ಜುನನ ಬಲ ಕಡಿಮೆ ಆಗ್ಬಿಡತ್ತೆ. ಯಾಕೆ ಅಂದರೆ ಅವನಿಗೆ ಎಲ್ಲದರ ಬಲ ಇದ್ದರೂ ಕೂಡ ಕೃಷ್ಣನ ಸಾರಥ್ಯದ ಬಲ ಇಲ್ಲ. ಮಹಾಭಾರತ ಯುದ್ಧ ನಡಿಬೇಕಾದ್ರೆ 18 ದಿನಗಳ ಕಾಲ ಗಟ್ಟಿಯಾಗಿ ಕೃಷ್ಣ ಸಾರಥ್ಯ ಕೂತ್ಕೊಂಡಿದ್ದ. ಇವತ್ತು ಕೃಷ್ಣನ ಸಾರಥ್ಯ ಇಲ್ಲ, ಬೇರೆ ಯಾರದ್ದೋ ಸಾರಥ್ಯ. ಆವಾಗ ಆ ಸಂದರ್ಭದಲ್ಲಿ ಸೋತು ಹೋಗ್ಬಿಡ್ತಾನೆ. ಆವಾಗ
ಗೋಪೈಹಿ ಅಸದ್ಭಿಹಿ ಅಬಲೇವ ವಿನಿರ್ಜಿತೋಸ್ಮಿ. ಅವನಿಗೆ ತುಂಬಾ ಗಾಬರಿ ಆಗ್ಬಿಡತ್ತೆ. ಎಂಥ ಸ್ಥಿತಿ ಬಂತು ನನಗೆ. ನಾನು ಅಪ್ರತಿಮ ಬಿಲ್ಲುಗಾರ, 3 ಲೋಕದ ವೀರ ಅಂತೆಲ್ಲ ಹೆಸರನ್ನು ತೆಗೆದುಕೊಂಡವನು. ಆ ಕೌರವರ 11 ಅಕ್ಷೋಹಿಣಿ ಸೈನ್ಯದಲ್ಲಿ ನಾನು ಒಬ್ಬನೇ 5 ಅಕ್ಷೋಹಿಣಿ ಸೈನ್ಯವನ್ನ ನಾಶ ಮಾಡಿದವನು. ಭೀಮಸೇನ ದೇವರು ಉಳಿದ 5 ಅಕ್ಷೋಹಿಣಿ ಸೈನ್ಯವನ್ನ ನಾಶ ಮಾಡಿದ್ದಾರೆ. ನಾನು ಭೀಮನಿಗೆ ಸಮಸಮ ಅನ್ನತಕ್ಕಂತಹ ಭಾವನೆ ಇವರ ತಲೆಯಲ್ಲಿತ್ತು. ಯಾವಾಗ ಆ ಸಂದರ್ಭದಲ್ಲಿ ಆ ಗೋಪೈಹಿ ಅಸದ್ಭಿಹಿ ಅಂತ ಹೇಳ್ತಾರೆ, ಅವರೆಲ್ಲ ಕೆಟ್ಟ ಆ ಮುಲೇಂಚರಂತೆ ಇರತಕ್ಕಂಥ ಗೊಲ್ಲರು ಅವರೆಲ್ಲ ಬಂದು ನನ್ನ ಮೇಲೆ ಆಕ್ರಮಣ ಮಾಡಿದಾಗ ಒಂದು ಹೆಂಗಸ ತರ ನಾವು ಸೋತು ಹೋಗ್ಬಿಟ್ನಲ್ಲ ನಾನು. ಛೇ, ನನಗೆ ಧಿಕ್ಕಾರ ಇರಲಿ ಅಂತ ಅವನಿಗೆ ಬೇಸರವಾಗತ್ತೆ. ಆ ಸಂದರ್ಭದಲ್ಲಿ ನೇರವಾಗಿ ಬರ್ತಾನೆ. ಅವರೆಲ್ಲ ಕೃಷ್ಣನ ಪತ್ನಿಯರೆಲ್ಲ ಮ್ಲೇಂಛರ ವಶರಾಗಿ ಅವ್ರನ್ನೆಲ್ಲ ಮ್ಲೇಂಛರ ಸ್ಪರ್ಶ ಮಾಡಿಬಿಡ್ತಾರೆ. ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ, ಏನ್ರಿ ಎಷ್ಟು ವರ್ಷಗಳ ಕಾಲ ಅವರೆಲ್ಲ ಕೃಷ್ಣನ ಜೊತೆಗೆ ದಾಂಪತ್ಯ ನಡೆಸಿದವು. ಒಬ್ಬೊಬ್ಬರು ಕೂಡ 10 ಜನ ಮಕ್ಕಳನ್ನ ಪ್ಲಸ್ 1 ತರ 11 ಜನ ಮಕ್ಕಳನ್ನು ಪಡೆದು ದೇವರ ಜೊತೆಗೆ ಅದ್ಭುತವಾದ ದಾಂಪತ್ಯವನ್ನು ಅನುಭವಿಸಿದವರು ಅವರೆಲ್ಲ ಕೃಷ್ಣ ರಮಣೀರಿ ಅಂತ ಇವತ್ತು ಕೂಡ ನಾವು ಅವರನ್ನು ಸ್ಮರಣೆ ಮಾಡ್ತೇವೆ. ಆದರೆ ಅವ್ರಿಗೆ ಯಾಕೆ ಅಂತಹ ಸ್ಥಿತಿ ಬಂತು? ಯಾರೋ ಕೆಟ್ಟ ದುಷ್ಟರು ಅವರನ್ನು ಹಿಡ್ಕೊಂಡು ಹೋಗಿತ್ತು, ಅವ್ರ ಮೇಲೆ ಅನಾಚಾರಗಳನ್ನೆಲ್ಲ ಮಾಡಿದ್ದು ಯಾಕೆ ಆಯ್ತು ಅಂತ ಹೇಳಿದರೆ, ಅದಕ್ಕೆ ಶ್ರೀಮನ್ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ, ಅವರಿಗೂ ಕೂಡ ತಮ್ಮ ಕೊನೆ ಕಾಲದಲ್ಲಿ ಅವರ ಸೌಂದರ್ಯದ ಅಹಂಕಾರ ಬಂದ್ಬಿಡ್ತಂತೆ. ನಾವೆಲ್ಲ ತುಂಬಾ ಚೆಲುವೆಯರಾಗಿದ್ದಕ್ಕೆ ಕೃಷ್ಣ ನಮ್ಮನ್ನ ಮದುವೆ ಮಾಡ್ಕೊಂಡ, ಆದ್ದರಿಂದ ಅವನ ಜೊತೆಗೆ ನಾವಿದ್ದದ್ದು ಅವನ ಅನುಗ್ರಹದಿಂದ ಅಲ್ಲ, ನಮ್ಮ ಸೌಂದರ್ಯದಿಂದ ಅಂತ ಅವ್ರಿಗೆ ಭಾವನೆ ಬಂದು ಪರಮಾತ್ಮ ನೋಡಿದ. ಕೊನೆಗೂ ನಿಮ್ಗೆ ಇದೇ ಅಹಂಕಾರ ಬಂತ? ಯಾಕೆಂದ್ರೆ ಗೋಪಿಕಾಸ್ತ್ರೀಯರಿಗೂ ಕೂಡ ಮುಂದೆ ಪರಮಾತ್ಮ ಅವರ ಅಹಂಕಾರ ಬಂದದ್ದಕ್ಕೆ ಮಧ್ಯರಾತ್ರಿ ಯಮುನಾ ತೀರದ ಮಧ್ಯದಲ್ಲಿ ಅವನು ಕೈ ಬಿಟ್ಟು ಹೊಟ್ಟೋಗ್ಬಿಟ್ಟದೆ. ಯಾಕೆ ಅಂತಂದ್ರೆ ಅವ್ರಿಗೆಲ್ಲ ಏನು ಭಾವನೆ ಬಂತು ನೋಡಿ, ಕೃಷ್ಣ ಇಬ್ಬಿಬ್ಬರ ಮಧ್ಯದಲ್ಲಿದ್ದಾನೆ, ಅವ್ರಿಗೆಲ್ಲ ಮಧ್ಯರಾತ್ರಿ ಬಂದು ಆನಂದ ಕೊಡ್ತಾ ಇದ್ದಾನೆ. ಈ ಕೃಷ್ಣ ನಮ್ಮ ಸೌಂದರ್ಯಕ್ಕೆ ಮರುಳಾಗಿದ್ದಾನೆ, ಅದಕ್ಕೆ ಎಲ್ಲರ ಬಿಟ್ಟು ನಮ್ಮ ಹತ್ರ ಬಂದಿದ್ದಾನೆ ಅಂತ ತಿಳ್ಕೊಂಬಿಟ್ಟು ಆವಾಗ ಪರಮಾತ್ಮ ಅಲ್ಲಿಯೂ ಅದೃಶ್ಯನಾದ. ಆನಂತರದಲ್ಲಿ ಹತ್ತು ಕರೆದು ದೇವರನ್ನ ಮತ್ತೆ ಪ್ರಾರ್ಥನೆ ಮಾಡಿದಾಗ ಮತ್ತೆ ಭಗವಂತ ಬಂದ, ಏನ್ ಕೃಷ್ಣ ಈ ತರ ನಮ್ಮನ್ನ ಮಧ್ಯರಾತ್ರಿ ಬಿಟ್ಟು ಹೋದಿಯಲ್ಲ, ನಮಗೆ ಒಂದು ಗಂಡು ದಿಕ್ಕಿಲ್ಲ, ನೀನು ಒಬ್ಬನೇ ಇದ್ದದಕ್ಕೆ ನಾವು ಬಂದಾಗ ನಮ್ಮನ್ನ ಮಧ್ಯ ಕೈ ಬಿಟ್ಟು ಹೊಟ್ಟೋದಿಯಲ್ಲ ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ನಿಮ್ಮ ಅಹಂಕಾರವೇ ನನ್ನನ್ನು ದೂರ ಮಾಡಿದೆ, ಆದರೆ ನಾನು ನಿಮ್ಮಿಂದ ದೂರ ಆಗಿಲ್ಲ ಅಂತ. ಎಲ್ಲೂ ಕೂಡ ಪರಮಾತ್ಮ ಅಹಂಕಾರವನ್ನು ಸಪೋರ್ಟ್ ಮಾಡೋದಿಲ್ಲ. ಆದ್ದರಿಂದ ಇಲ್ಲಿಯೂ ಕೂಡ ಅದೇ ತರ ಆ ಸ್ತ್ರೀಯರು ಮಾಡಿದ್ದಕ್ಕೆ ಅವರಿಗೆ ಮ್ಲೇಂಛರ ಸಂಪರ್ಕ ಆಗುವಂತಹ ಪರಿಸ್ಥಿತಿ ಬಂತು. ಅನಂತರದಲ್ಲಿ ಮುಂದೆ ಅವರು ಪರಮಾತ್ಮನ ಅನುಗ್ರಹವನ್ನು ಪಡೆದು ಅವರು ಒಳ್ಳೆ ರೀತಿಯಿಂದ ದೇಹವನ್ನು ತ್ಯಾಗ ಮಾಡ್ತಾರೆ. ಈ ಕಡೆ ಅರ್ಜುನ ಹಸ್ತಿನಾವತಿಗೆ ಬರ್ತಾನೆ. ಆ ಹೊತ್ತಿಗಾಗಲೇ ಧರ್ಮರಾಜನೇ ರಾಜ. ಯಾಕೆ ಅಂದರೆ ಅವನು ಕೂಡ ಸುಮಾರು ಒಂದು 36 ವರ್ಷಗಳ ಕಾಲ ರಾಜ್ಯಭಾರ ಮಾಡಿರತಕ್ಕಂಥ. ಅದಾದ ನಂತರದಲ್ಲಿ ಅರ್ಜುನ ಬಂದು ಅಣ್ಣನಿಗೆ ಹೇಳ್ತಾನೆ, ಅಣ್ಣ ಕೃಷ್ಣ ನಮ್ಮನ್ನೆಲ್ಲ ಬಿಟ್ಟು ಪರಂಧಾಮಕ್ಕೆ ಹೊಟ್ಟೋಗ್ಬಿಟ್ಟಿದ್ದಾನೆ, ಇನ್ನು ನಾವು ಈ ಭೂಲೋಕದಲ್ಲಿ ಇರಬಾರ್ದು. ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಇರುವವರೆಗೆ ಮಾತ್ರ ನಮಗೆ ರಾಜ್ಯಾಧಿಕಾರ, ದುಷ್ಟರ ಒಂದು ಸಂಹಾರ ಮಾಡುವ ಕೆಲಸ. ಯಾಕೆ ಅಂದರೆ ಪರಮಾತ್ಮ ಇಲ್ಲದೆ ಹೋದರೆ ನಮ್ಮಿಂದ ಏನೂ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಇವತ್ತು ನನಗೆ ಗೊತ್ತಾಯ್ತು ಅಂತ ನೋಡಿ. ಅವನು ಬಂದು ಹೇಳ್ತಾ ಇದ್ದಾನೆ ಧರ್ಮರಾಜನ ಹತ್ರ, ತದ್ವೈ ಧನು ತೈಷವಃ ಸರಥೋ ಹಯಾಸ್ತೆ ಸೋಹಂ ರಥಿ ನೃಪತಯ ಯತ ಆಮನಂತಿ ಸರ್ವಂ ಕ್ಷಣೇನ ತದಭೂತ್ ಅಸದೀಶರಿಕ್ತಂ ಭಸ್ಮನ್ ಹುತಂ ಕುಹಕರಾಧಂ ಇವ ಉಪ್ತಮೂಷೇ ಅಂತ ಹೇಳ್ತಾ ಇದ್ದಾನೆ. ಅಣ್ಣ, ನಮ್ಮ ಪರಿಸ್ಥಿತಿ ಎಂತದ್ದಾಗಿದೆ ಅಂದರೆ, ನಾನು ಮಹಾಭಾರತ ಯುದ್ಧ ನಡಿಬೇಕಾದ್ರೆ ನನ್ನ ಹತ್ರ ಅದೇ ರಥ ಇತ್ತು, ಅದೇ ಗಾಂಡೀವ ಧನುಸ್ಸಿತ್ತು, ಅದೇ ಕುದುರೆಗಳಿತ್ತು. ಆದರೆ ಎಲ್ಲ ಇದ್ದಾಗ ಭಾರಿ ನನಗೆ ಗೆಲುವು ಬಂತು, ಭಾರಿ ಜಯ ಎಲ್ಲ ನನಗೆ ಬಂತು. ಆದರೆ ಇವತ್ತು ಕೂಡ ಅದೇ ರಥ ಇದೆ ನನ್ನ ಹತ್ರ. ತದ್ವೈ ಧನು ಅದೇ ಬಿಲ್ಲಿದೆ, ತೈಷವಃ ಅದೇ ಬಾಣಗಳು ನನ್ನ ಹತ್ರ ಇದೆ, ಅದೇ ಕುದುರೆಗಳು. ಆ ಅರ್ಜುನನಿಗೆ ಬಂದ ಅಂತಹ ಕುದುರೆ ರಥ ಎಂತಹದ್ದು ಅಂತ ಹೇಳಿದ್ರೆ, ಆ ಅರ್ಜುನ ಅಗ್ನಿದೇವರಿಗೆ ಖಾಂಡವವನವನ್ನ ನೈವೇದ್ಯ ಮಾಡಿದಾಗ ಆ ಅಗ್ನಿದೇವರು ಮೆಚ್ಚಿ 71 ಅಡಿ ಎತ್ತರ ಇರತಕ್ಕಂತಹ ಚಿನ್ನದ ರಥ ಕೊಟ್ಟಿದ್ದಂತೆ. ಆಮೇಲೆ ಗಾಂಡೀವ ಧನುಸ್ಸನ್ನು ಕೊಟ್ಟವನು ಕೂಡ ಅಗ್ನಿದೇವರೇ. ಆಮೇಲೆ ಅದೆಲ್ಲವನ್ನು ಇಟ್ಕೊಂಡು ಎಲ್ಲರನ್ನು ನಾನು ಸೋಲಿಸಿದ್ದೆ ಅಂತ ಅಗ್ನಿದೇವರು ಕೊಟ್ಟ ರಥ, ಅದೇ ಕುದುರೆ, ಅದೆಲ್ಲ ಅದು ಸೋಹಂ ರಥಿ, ಅದೇ ನಾನು ಯುದ್ಧ ಮಾಡತಕ್ಕಂಥವನು. ಯಾವ ನಾನು ರಥಿ ಅಂದರೆ ಆ ಎಲ್ಲ ರಾಜರುಗಳು ನನಗೆಲ್ಲ ನಮಸ್ಕಾರ ಮಾಡ್ತಾ ಇದ್ರು, ನನಗೆ ಅವರೆಲ್ಲ ಸಾಮಂತರಾಗಿದ್ದರು. ಇದೆಲ್ಲ ಇದ್ರೂ ಕೂಡ ನನಗೆ ಒಂದು ಮಾತ್ರ ಇರಲಿಲ್ಲ. ಯಾವುದು ಅಂತ ಹೇಳಿದರೆ ಅಸದೀಶರಿಕ್ತಂ. ಮಹಾಭಾರತ ಯುದ್ಧ ನಡೆಯುವಾಗ ಕೃಷ್ಣ ಇದ್ದ, ಅವನ ಸಾರಥ್ಯ ಇತ್ತು. ಇವತ್ತು ಕೃಷ್ಣ ಇಲ್ಲ, ಅವನ ಸಾರಥ್ಯ ಇಲ್ಲ. ಅದರಿಂದ ನನ್ನ ಕಥೆ ಹೆಂಗಾಗಿದೆ ಅಂತ ಹೇಳಿದರೆ ಭಸ್ಮನ್ ಹುತಂ, ಜ್ವಾಲೆಯಲ್ಲಿ ಅಗ್ನಿಜ್ವಾಲೆಯಲ್ಲಿ ಹೋಮ ಮಾಡಬೇಕು, ಅದು ಬಿಟ್ಟು ಬೂದಿಯಲ್ಲಿ ಹೋಮ ಮಾಡಿದಂತೆ ಆಯಿತು. ಅಷ್ಟು ಮಾತ್ರವಲ್ಲ, ಮರುಭೂಮಿಯಲ್ಲಿ ಬೀಜವನ್ನು ಬಿತ್ತಿದಂತೆ ಆಯಿತು. ಆದ್ರಿಂದ ನಮ್ಮ ಪರಿಸ್ಥಿತಿ ಹಿಂಗಾಗಿದೆ ಅಣ್ಣ. ಆದ್ರಿಂದ ನಾವು ಇಲ್ಲಿರೋದು ಬೇಡ, ಆದಷ್ಟು ಬೇಗ ನಾವು ಪರಂಧಾಮಕ್ಕೆ ನಾವು ಹೊರಟು ಬಿಡೋಣ.
ಯಾಕಂದ್ರೆ ಪರಮಾತ್ಮ ಇಲ್ಲದ ಈ ಭೂಮಿಯಲ್ಲಿ ನಮಗೆ ಇರೋದಕ್ಕೆ ಇಷ್ಟ ಇಲ್ಲ, ನಮಗೆ ಅಧಿಕಾರವೂ ಇಲ್ಲ ಅಂತ ಆ ಸಂದರ್ಭದಲ್ಲಿ ಅರ್ಜುನ ಬಂದು ಹೇಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯ ಅದ್ಭುತವಾದ ವ್ಯಾಖ್ಯಾನ ಮಾಡಿ ಅರ್ಜುನನ ಈ ಮಾತಿನ ತಿರುಳನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಅರ್ಜುನ ಹೇಳ್ತಾ ಇರೋದೇನು, ತದ್ವೈ ಧನು ತೈಷವಃ ಸರಥಃ ಹಯಾಸ್ತೆ ಅಂತ ಹೇಳ್ತಾ ಇದ್ದಾನೆ. ಮಹಾಭಾರತ ಯುದ್ಧದ ಸಮಯದಲ್ಲಿ ಯಾವ ರಥ ಇತ್ತೋ ಅದೇ ರಥ ಈಗಲೂ ಇತ್ತು, ಅದೇ ಕುದುರೆಗಳೆಲ್ಲ ಇತ್ತು, ಎಲ್ಲ ಅದೇ ಇತ್ತು ಅಂತ ಹೇಳ್ತಾ ಇದ್ದಾನೆ. ಆದರೆ ನಿಜವಾಗಲೂ ಕೂಡ ಮಹಾಭಾರತ ಯುದ್ಧದ ಕೊನೆ ದಿನ, ಆ 18ನೇ ದಿನ, ಆ ಇಡೀ ರಥ, ಆ ಕುದುರೆಗಳ ಜೊತೆಗೆ ಇಡೀ ರಥ ಸುಟ್ಟು ಬೂದಿ ಆಗಿರ್ತಕ್ಕಂಥದ್ದು ಮಹಾಭಾರತದ ಒಂದು ಕೊನೆಯಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದಾಗಿದೆ. ಯಾಕೆ ಅಂತಂದ್ರೆ ಮಹಾಭಾರತ ಯುದ್ಧದ ಕೊನೆ 18ನೇ ದಿವಸ ಎಲ್ಲರೂ ಸತ್ತೋದ್ರು. ಭೀಮಸೇನ ದೇವರು ಆ ದುರ್ಯೋಧನನ ಆ ಗದೆಯಿಂದ ಅವನ ತೊಡೆಯನ್ನು ಮುರಿದು ಹಾಕ್ಬಿಟ್ರು, ಅವನದ್ದು ಎಲ್ಲ ಸತ್ತೋಗ್ಬಿಟ್ಟ ಅವನು. ಅದಾದ ಮೇಲೆ ಪಾಂಡವರ ರಾಜ್ಯಭಾರ ಶುರುವಾಗುವ ಮುಂಚೆ ಅವತ್ತು ಆ ಕೊನೆ ದಿವಸ ಯುದ್ಧ ಮುಗಿದ ಮೇಲೆ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅರ್ಜುನ ಈ ರಥದಿಂದ ಮೊದಲು ನೀನು ಇಳಿ. ಅದಕ್ಕೆ ಅರ್ಜುನ ಹೇಳ್ತಾನೆ, ಏನ್ ಕೃಷ್ಣ ಪ್ರತಿ ದಿವಸ ನೀನು ಮೊದಲು ಇಳಿತಾ ಇದ್ದೆ, ಯಾಕಂದ್ರೆ ನೀನು ಡ್ರೈವರು, ನಾನು ಓನರ್, ಅದನ್ನ ನೀನು ಮೊದಲು ಇಳಿದು ಆಮೇಲೆ ನಾನು ಇಳಿತಾ ಇದ್ದೆ ಪ್ರತಿ ದಿವಸ ಯುದ್ಧ ಮುಗಿಯುವಾಗ. ಆದ್ರೆ ಇವತ್ತೇನು ನನ್ನನ್ನು ಮೊದಲು ಇಳಿಯಕ್ಕೆ ಹೇಳ್ತಾ ಇದೆಯಾ, ನೀನು ಆಮೇಲೆ ಇಳಿಬೇಕು ಅಂತ ಇದೆಯಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ನಾನು ಇದ್ದದ್ದಕ್ಕೆ ಈ ರಥದ ಮೇಲೆ ಬ್ರಹ್ಮಾಸ್ತ್ರಗಳು, ಆಗ್ನೇಯಾಸ್ತ್ರಗಳು, ಬೇರೆ ಬೇರೆ ಅಸ್ತ್ರಗಳು ಸುಮ್ಮನೆ ಕೂತ್ಕೊಂಡಿವೆ. ನನ್ನ ಮುಖ ನೋಡಿ, ಒಂದು ವೇಳೆ ನಾನೇ ಮೊದಲು ಇಳಿದು ಬಿಟ್ರೆ ನನ್ನನ್ನು ಸೇರಿಸಿ ರಥವನ್ನು ಅವು ಸುಟ್ಟು ಬೂದಿ ಮಾಡಿಬಿಡುತ್ತೆ. ನನ್ನ ಸಾಮರ್ಥ್ಯದಿಂದ ಅವು ನಿಷ್ಕ್ರಿಯವಾಗಿ ಉಳಿದಿದೆ. ಒಂದು ವೇಳೆ ನೀನು ಮೊದಲು ಇಳಿದೇ ಇದ್ದರೆ ಆವಾಗ ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ, ನೀನು ರಥದಲ್ಲಿ ಕೂತಿದ್ರೆ ನಾನು ಮೊದಲು ಇಳಿದು ಬಿಟ್ರೆ ಇದೆಲ್ಲವೂ ಸುಟ್ಟು ಬೂದಿ ಆಗತ್ತೆ. ಆದ್ರಿಂದ ನೀನು ಮೊದಲು ಇಳಿಬಾ ಅಂತ ಹೇಳಿ ಅರ್ಜುನನ ಕೈ ಹಿಡಿದುಕೊಂಡು ರಥದಿಂದ ಧುಮುಕಿ ಬಿಡ್ತಾನೆ ಕೃಷ್ಣ ಪರಮಾತ್ಮ. ಆವಾಗ ಇಡೀ ರಥ ತದ್ರಥ ದಾಹ ಉಕ್ತೇಹೇ ಅಂತ ಹೇಳ್ತಾರೆ. ಇಡೀ ರಥ ಸುಟ್ಟು ಧಗಧಗನೆ ಉರಿದೋಗ್ಬಿಡತ್ತೆ. ಯಾವಾಗ ಕೃಷ್ಣ ಪರಮಾತ್ಮ ರಥದಿಂದ ಇಳಿದ, ಆ ಧ್ವಜದ ಮೇಲೆ ಮುಖ್ಯ ಪ್ರಾಣದೇವರಿದ್ದರು, ಅವರು ಕೂಡ ಇಳಿದು ಬಿಟ್ಟರು, ಹೊರಟೋಗ್ಬಿಟ್ರು. ಯಾಕೆಂದ್ರೆ ಪರಮಾತ್ಮ ಇರುವವರೆಗೆ ಮಾತ್ರ ಪ್ರಾಣದೇವರು. ಪರಮಾತ್ಮ ಹೊರಟು ಹೋಗ್ಬಿಟ್ರೆ ಪ್ರಾಣದೇವರು ಅಲ್ಲಿ ಇರೋದಿಲ್ಲ. ಹಾಗೆ ಅಂತ ಪ್ರಾಣದೇವರು ಹೊರಟೋದ್ಮೇಲೆನೂ ಪರಮಾತ್ಮ ಇರೋದಿಲ್ಲ. ಇವರಿಬ್ಬರದ ಅಂತ ಅನ್ಯೋನ್ಯ ಸಂಬಂಧ. ನಮ್ಮ ದೇಹದಲ್ಲಿ ನೋಡಿ, ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಮೊದಲೇ ನಮ್ಮ ದೇಹ ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ವಯಸ್ಸಾದ್ಮೇಲೆ ಕಿವಿ ಕೇಳೋದಿಲ್ಲ, ಎಲ್ಲ ಕಿವಿ ದಿಗ್ದೇವತೆಗಳು ಹೊರಟೋಗ್ಬಿಡ್ತಾರೆ. ಆಮೇಲೆ ಕಣ್ಣು ಕಾಣಿಸೋದಿಲ್ಲ, ಕಣ್ಣಿನಲ್ಲಿ ಸೂರ್ಯ ದೇವತೆಗಳೆಲ್ಲ ಹೊರಟೋಗ್ತಾರೆ. ಎಲ್ಲ ಹೊರಟೋದ ಮೇಲೆ ಪ್ರಾಣದೇವರು ಇನ್ನೇನು ಸಿದ್ಧರಾಗಿರ್ತಾರೆ. ಅವ್ರು ಹೇಳ್ತಾರೆ ದೇವರಿಗೆ, ಸ್ವಾಮಿ ಈ ದೇಹದಲ್ಲಿ ನಮ್ಮ ವ್ಯಾಪಾರ ಮುಗಿದೋಯ್ತು, ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಜೊತೆಗೆ ಈ ಜೀವನ ಕರ್ಕೊಂಡು ಹೋಗ್ತೇನೆ, ಬನ್ನಿ ಅಂತ ಪ್ರಾಣದೇವರು ತಮ್ಮ ಹೆಗಲ ಮೇಲೆ, ಬಲ ಹೆಗಲ ಮೇಲೆ ಪರಮಾತ್ಮನನ್ನು ಕೂಡಿಸ್ಕೊತಾರೆ, ಎಡ ಹೆಗಲ ಮೇಲೆ ಈ ಜೀವನನ್ನು ಕೂಡಿಸ್ಕೊತಾರೆ, ನೇರವಾಗಿ ಇನ್ನೊಂದು ದೇಹಕ್ಕೆ ಪ್ರವೇಶ ಮಾಡ್ತಾರೆ. ಯಾಕೆ ಅಂದರೆ ಪ್ರಾಣದೇವರ ಜವಾಬ್ದಾರಿ ಎಷ್ಟಿದೆ ಅಂತ ಹೇಳಿದ್ರೆ, ಒಂದು ದೇಹಕ್ಕೆ ಒಂದು ಅವಧಿಗೆ ಸೀಮಿತವಲ್ಲ. ನಾವು ಮೋಕ್ಷಕ್ಕೆ ಹೋಗುವವರೆಗೆ ಎಷ್ಟು ಜನ್ಮಗಳನ್ನು ನಾವಿಲ್ಲಿ ಎತ್ತುತ್ತಾ ಇರ್ತೇವೆ, ಅಷ್ಟು ಜನ್ಮಗಳವರೆಗೆ ಪ್ರಾಣದೇವರು ನಮ್ಮಲ್ಲಿದ್ದು ನಮ್ಮನ್ನ ತಾಯಿಯಂತೆ ಅವರು ಸಲಹುತ್ತಾ ಇರ್ತಾರೆ. ಮನೆ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲ ಅನುಕೂಲತೆಗಳು ಬೇಕು, ನಾವೊಬ್ಬರೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ದೇಹ ಒಂದು ಮನೆ, ಏನೇನೋ ಭಾವನೆಗಳೆಂಬ ಆಸ್ತಿ ಇಟ್ಕೊಂಡ್ಬಿಟ್ಟಿರ್ತೇವೆ, ಅದನ್ನೆಲ್ಲ ಕೆಳಗಡೆ ಬೀಳಿಸಿ ಜೀವನನ್ನು ಎತ್ಕೊಂಡ್ಬಿಡ್ತಾರೆ. ಇದಕ್ಕೆ ಸಂಕೇತವಾಗಿ ಹನುಮಂತ ದೇವರು ಅವರು ಕಿಷ್ಕಿಂದೆಗೆ ಅಲ್ಲಿ ರಾಮ ಲಕ್ಷ್ಮಣರು ಬಂದಾಗ ರಾಮದೇವರನ್ನ ಬಗಲ ಹೆಗಲ ಮೇಲೆ, ಆಮೇಲೆ ಶೇಷದೇವರ ಅವತಾರರಾದ ಲಕ್ಷ್ಮಣ ದೇವರನ್ನು ಎಡ ಹೆಗಲ ಮೇಲೆ ಕೂಡಿಸ್ಕೊಂಡು ಅಲ್ಲಿಗೆ ನೇರವಾಗಿ ಸುಗ್ರೀವನ ಹತ್ರ ಕರ್ಕೊಂಡ್ಬರ್ತಾರೆ. ಅಲ್ಲ ರೀ, ಸುಗ್ರೀವನ ಹತ್ರ ಪ್ರಾಣದೇವರು ಶೇಷನ್ಯಾಕೆ ಕರ್ಕೊಂಡ್ಬರ್ತಾರೆ ಹೆಗಲ ಮೇಲೆ ಕೂಡಿಸ್ಕೊಂಡು? ಶೇಷದೇವರು ಕೆಳಗಡೆ ಇದ್ದಾರೆ ವಾಯುದೇವರಿಗಿಂತ, ಅವರ 5ನೇ ಕಕ್ಷೆ, ವಾಯುದೇವರು 3ನೇ ಕಕ್ಷೆ, ಅವರನ್ನು ಹೆಗಲ ಮೇಲೆ ಕೂಡಿಸ್ಕೊತ್ಕಾರ ಅಂತ ಹೇಳಿದರೆ, ಮೊಮ್ಮಕ್ಕಳನ್ನ ಅಜ್ಜ ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡಂಗೆ ವಾಯುದೇವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ಆತ ರಾಮದೇವರ ಸೇವೆಗೆ ಬಂದಿದ್ದ. ಲಕ್ಷ್ಮಣ ಬಂದಿದ್ದೆ ರಾಮದೇವರ ಸೇವೆಗೆ. ನನಗೆ ಯಾರ್ಯಾರು ರಾಮದೇವರ ಸೇವೆ ಮಾಡ್ತಾರೆ ಅವರು ಕೂಡ ನನಗೆ ಮಾನ್ಯರು, ಅವರನ್ನು ಕೂಡ ನಾನು ತುಂಬಾ ಪ್ರೀತಿಯಿಂದ ಹೆಗಲ ಮೇಲೆ ಹೊತ್ಕೊಳ್ತೇನೆ. ಯಾಕೆ ಅಂದರೆ ಅವರು ದೊಡ್ಡವರು ಅಂತಲ್ಲ, ದೊಡ್ಡವರು ರಾಮದೇವರು, ಅವರು ಅದಕ್ಕೆ ಬಲಕ್ಕೆ ಇದ್ದಾರೆ. ಈ ಚಿಕ್ಕವರನ್ನ ಎಡಕ್ಕೆ ಕೂಡಿಸ್ಕೊಂಡು ನಾನು ಕರ್ಕೊಂಡು ಹೋಗ್ತೇನೆ ಅಂತ ಲಕ್ಷ್ಮಣನ ಆ ಅದ್ಭುತವಾದಂತಹ ರಾಮ ಸೇವೆಗೆ ಮೆಚ್ಚಿ ಅವರು ಕರ್ಕೊಂಡು ಹೋಗ್ತಾರೆ. ಅದರಂತೆ ಈ ದೇಹದ ಒಳಗಡೆ ಇರೋ ಜೀವನನ್ನ ವಾಯುದೇವರ ಇನ್ನೊಂದು ದೇಹಕ್ಕೆ ಹೋಗುವಾಗ ಅವರು ಕರ್ಕೊಂಡು ಹೋಗ್ತಾರೆ. ಇಲ್ಲದವ್ರಿಗೆ ಈ ಜೀವನಿಗೆ ಎಲ್ಲಿ ಹೋಗ್ಬೇಕು ಏನು ಗೊತ್ತೇ ಇಲ್ಲ, ವಾಯುದೇವರು ಕರ್ಕೊಂಡು ಹೋದೆಲ್ಲ ಹೋಗ್ತಾ ಇರ್ತಾರೆ. ಅದರಂತೆ ಆ ದೇಹ, ಆ ರಥದಿಂದ ವಾಯುದೇವರು ಕೂಡ ಮೇಲಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ. ಆವಾಗ ಅಲ್ಲಿ ಪರಮಾತ್ಮ ಇಲ್ಲ, ವಾಯುದೇವರು ಇಲ್ಲ, ಇಡೀ ರಥ ಅದು ಸುಟ್ಟು ಬೂದಿ ಆಗತ್ತೆ. ಅಲ್ಲಿ ಹಿಂದಿನ ಕುದುರೆಗಳಿಲ್ಲ, ಅದೇ ರೀತಿ ಆಗಿರತಕ್ಕಂಥ ರಥ ಇಲ್ಲ. ಆ ಸಂದರ್ಭದಲ್ಲಿ ಆವಾಗ ಅವರು ಮತ್ತೆ ಇನ್ನೊಂದು ರಥವನ್ನು ನಿರ್ಮಾಣ ಮಾಡಿಕೊಂಡು ಮತ್ತೆ ಅರ್ಜುನ ತಗೊಳ್ತಾನೆ. ಆದರೆ ಇಲ್ಲಿ ಅರ್ಜುನ ಹೇಳುವಾಗ ತದ್ವೈಧನು ತೈಷವಃ ಸರಥಃ ಅಂತ ಅವನು ಹೇಳ್ತಾ ಇದ್ದಾನೆ. ಅಂದ್ರೆ ಮಹಾಭಾರತ ಯುದ್ಧ ಕಾಲದಲ್ಲಿ ಯಾವ ರಥ ಇತ್ತೋ ಅದೇ ರಥ, ಅದೇ ಕುದುರೆ ಇತ್ತು ಅಂತಾನೆ. ಅರ್ಜುನನಿಗೆ ಮರ್ತೋಯ್ತಾ? ಹೀಗೆ
ಯಾಕೆ ಅಂದರೆ ಮಹಾಭಾರತದ ಕೊನೆಯಲ್ಲಿ ಬಂದದ್ದು ಇಲ್ಲಿ ಯಾಕೆ ಆ ಥರ ಹೇಳ್ತಾನೆ? ಅಥವಾ ವೇದವ್ಯಾಸ ದೇವರೇ ಮಹಾಭಾರತದ ಕೊನೆಯಲ್ಲಿ ರಥ ಸುಟ್ಟು ಹೋಯಿತು ಅನ್ನೋದನ್ನ ಈ ಭಾಗವತ ಹೇಳುವಾಗ ಅವರೇ ಮರೆತು ಬಿಟ್ರ ಹೇಗೆ? ಆದರೆ ವೇದವ್ಯಾಸ ದೇವರಿಗೆ ವಿಸ್ಮರಣೆ ಇಲ್ಲ, ಅವರಿಗೆಲ್ಲವೂ ಕೂಡ ಗೊತ್ತು. ಆದರೆ ಆ ಮಾತಿನ ಆಂತರ್ಯವನ್ನ ಮಧ್ವಾಚಾರ್ಯ ಬಿಡಿಸ್ತಾ ಹೇಳ್ತಾ ಇದ್ದಾರೆ. ಅದೇ ರಥ ಇತ್ತು ಅಂದರೆ ಅದೇ ಅಂಥದೇ ರಥ ಅಂತ ಅರ್ಥ ಮಾಡಬೇಕೇ ಹೊರತು ಅದೇ ರಥ ಇರಲಿಲ್ಲ, ಅದು ಸುಟ್ಟು ಬೂದಿ ಆಗಿದ್ದು ನಿಜ. ಇದನ್ನು ಆಚಾರ್ಯ ನಮಗೆ ಅದರ ಬಗ್ಗೆ ಸರಿಯಾದ ಪರಿಜ್ಞಾನ ಕೊಡ್ತಾರೆ. ಅದಕ್ಕೆ ಅವರೇ ಉದಾಹರಣೆ ಕೊಡ್ತಾ ಇದ್ದಾರೆ. ತೈಷವಹ ಅಂತ ಅಲ್ಲೇ ಇದೆ ನೋಡಿ ಅಂತ ಅವರು ಉದಾಹರಣೆ ಕೊಡ್ತಾರೆ. ಹೇಗೆ ಅಂದ್ರೆ ನೋಡಿ, ಅರ್ಜುನ ಬಾಣ ಬಿಟ್ಟಿರ್ತಾನೆ, ಹೋದ ಬಾಣಗಳು ಹೋಯ್ತೆ, ಮತ್ತೆ ವಾಪಸ್ ಬರ್ಲಿಕ್ಕಿಲ್ಲ. ಆದ್ರೂ ಅದೇ ಬಾಣ ಅಂತ ಅವನು ಹೇಗೆ ಹೇಳ್ತಾ ಇದ್ದಾನೆ, ಅಂಥದೇ ಬಾಣ ಅಂತ ನೀವು ಅಲ್ಲಿ ಹೇಗೆ ಅರ್ಥೈಸ್ತೀರಾ, ಅದೇ ತರ ಆ ರಥ ಅದು ಸುಟ್ಟು ಬೂದಿಯಾಗಿದ್ದರೂ ಕೂಡ ಅಂಥದೇ ಇನ್ನೊಂದು ರಥ ಇತ್ತು. ಆದ್ರೆ ಅವನು ಹೇಳುವಾಗ ಸಾದೃಶ್ಯ ಇದ್ದದ್ದಕ್ಕೆ ಆ ಥರ ಅವನು ಅದೇ ರಥ ಅಂಥದೇ ರಥ ಅಂತ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ, ಅದು ಕೃಷ್ಣ ಇಲ್ಲದೆ ಇದ್ದದ್ದರಿಂದ ನಮಗೆ ಇನ್ನು ಇಲ್ಲಿ ವಾಸ ಮಾಡೋದು ಯೋಗ್ಯ ಅಲ್ಲ ಅಂತ ಆ ರೀತಿಯಾಗಿ ಎಲ್ಲರೂ ಕೂಡ ಅವರು ದಕ್ಷಿಣ ದಿಕ್ಕಿನ ಕಡೆಗೆ ಬದರಿ ಆದರೆ ಹಿಮಾಲಯದ ಕಡೆ ಹೋಗಿ ಅವರೆಲ್ಲ ಮಹಾಯಾತ್ರಾವನ್ನ ಅವರು ಕೈಗೊಂಡು ಬಿಡ್ತಾ ಇದ್ದಾರೆ. ಈ ರೀತಿಯಾಗಿ ಯಾವಾಗ ಆ ಪಾಂಡವರೆಲ್ಲ ಹೊರಟು ಹೋಗ್ಬಿಟ್ರಲ್ಲ, ಆ ಸಂದರ್ಭದಲ್ಲಿ ಆ ಪರೀಕ್ಷಿತನನ್ನ ಪಟ್ಟಾಭಿಷೇಕನಾಗಿ ಉಡಿಸ್ತಾ ಇದ್ದಾನೆ. ಯಾಕೆ ಅಂದರೆ ಪರೀಕ್ಷಿತ ರಾಜ ಅವನು ಅದಕ್ಕೆ ಯೋಗ್ಯನಾಗಿರತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಅಭಿಮನ್ಯು ಬೇಗ ಸತ್ತು ಹೋಗ್ಬಿಟ್ಟ. ಆದರೆ ಆ ಹೊತ್ತಿಗೆ ಪರೀಕ್ಷಿತನಿಗೂ ಕೂಡ ಸುಮಾರು ಒಂದು 30 ವರ್ಷಗಳ ಮೇಲಾಗಿದೆ. ಅವನನ್ನ ಪಟ್ಟಾಭಿಷಿಕ್ತ ದೊರೆಯನ್ನಾಗಿ ಮಾಡಿ ಎಲ್ಲ ಪಾಂಡವರು ಹೊರಟು ಹೋಗ್ಬಿಡ್ತಾರೆ. ಆವಾಗ ಪರೀಕ್ಷಿತ ರಾಜನ ರಾಜ್ಯಭಾರ ಶುರುವಾಗುತ್ತೆ. ಅದು ಇಡೀ ಭಾರತದಲ್ಲಿ ಕೌರವರ ಎಲ್ಲ ನಾಶ ಆದ ಮೇಲೆ 2ನೇ ರಾಜ ಪರೀಕ್ಷಿತ ರಾಜ ಅಂತ ಭಾಗವತ ಉಲ್ಲೇಖ ಮಾಡುತ್ತೆ. ಯಾಕೆಂದ್ರೆ ಮೊಟ್ಟ ಮೊದಲ ರಾಜ, ಯಾಕೆಂದ್ರೆ ಈ ದುರ್ಯೋಧನಾದಿಗಳು ರಾಜರಾಗಿದ್ದರೂ ಕೂಡ ಅವರ ರಾಜ್ಯಾಡಳಿತವನ್ನ ಅವರ ಹೆಸರನ್ನ ಅಲ್ಲಿ ದಾಖಲೆ ಮಾಡೋದಿಲ್ಲ. ಯಾಕೆ ಅಂದರೆ ಅವರೆಲ್ಲ ದುಷ್ಟರು, ಅವರದ್ದೆಲ್ಲ ಅದಲ್ಲಿ ಲೆಕ್ಕ ದಾಖಲೆಗೆ ಬರೋದಿಲ್ಲ. ಆದರೆ ಆ ಧರ್ಮರಾಜ ರಾಜ್ಯಭಾರ ಮಾಡಿದಾಗ ಅದು ಧರ್ಮರಾಜ ಶಕ ಅಂತ ಅದನ್ನು ಕರೀತಾರೆ. ಅದೇ ತರ ಬೇರೆ ಬೇರೆ ಶಕಗಳು ಅಂತ ಹೇಳಿದ್ರೆ ಅವರು ಒಳ್ಳೆ ರಾಜರಾಗಿ ಉತ್ತಮವಾದ ರಾಜ್ಯಭಾರ ಮಾಡಿದರೆ ಮಾತ್ರ ಅವರನ್ನ ಒಳ್ಳೆ ರಾಜರು ಅಂತ ಇತಿಹಾಸ ಗುರುತಿಸತ್ತೆ. ಅದು ಬಿಟ್ಟು ಕೆಟ್ಟ ಕೆಟ್ಟ ಮುಖ್ಯಮಂತ್ರಿಗಳು ಬಂದು ಎಲ್ಲಾ ಪ್ರಜೆಗಳಿಗೆ ತೊಂದರೆ ಕೊಟ್ರೆ ಹಬ್ಬ ಇವನು ಹೋದ ಅಂತೆ, ಅವನು ಯಾಕೆ ಇದ್ದ ಅಂತ ಅವನ ಬಗ್ಗೆ ಆತರ ತಿಳ್ಕೊಳ್ಳುವಂತೆ ಅವನನ್ನು ಇತಿಹಾಸದಲ್ಲಿ ಒಳ್ಳೆ ರೀತಿಯಿಂದ ಸ್ಮರಣೆ ಮಾಡೋದಿಲ್ಲ. ಅದಾದ್ಮೇಲೆ ಪರೀಕ್ಷಿತ ರಾಜನಾಗ್ತಾ ಇದ್ದಾನೆ. ಯದಾ ಪರೀಕ್ಷಿತ್ ಕುರುಜಾಂಗಲೇ ವಸನ್ ಕಲಿಂ ಪ್ರವಿಷ್ಟಂ ನಿಜ ಚಕ್ರವರ್ತಿತೆ ನಿಶಮ್ಯ ವಾರ್ತಾ ಮನತಿ ಪ್ರಿಯಾಂ ತತಃ ಶರಾಸನಂ ಸಂಯುಗ ರೋಚಿಹಿ ಆದದೆ. ಪರೀಕ್ಷಿತ ರಾಜನ ರಾಜಭಾರ ಶುರುವಾಗಿದೆ. ಆ ಸಂದರ್ಭದಲ್ಲಿ ಕುರುಜಾಂಗಲ ಅಂದ್ರೆ ಅಖಂಡವಾಗಿರತಕ್ಕಂಥ ಎಲ್ಲ ಈ ಭೂಮಂಡಲವನ್ನ ಅಲ್ಲಿ ಆಳ್ತಾ ಇರಬೇಕಾದ್ರೆ ಪರೀಕ್ಷಿತನಿಗೆ ಒಂದು ಸುದ್ದಿ ಬರುತ್ತೆ ಚಾರರಿಂದ. ಏನು ಅಂದ್ರೆ, ಮಹಾಸ್ವಾಮಿ ಪರೀಕ್ಷಿತ ರಾಜರೇ ನಮ್ಮ ರಾಜ್ಯಕ್ಕೆ ಕಲಿ ಪ್ರವೇಶ ಮಾಡಿದ್ದಾನೆ. ಅಂದ್ರೆ ಅದಕ್ಕಿಂತ ಮುಂಚೆ ಕಲಿ ಬಂದಿರಲಿಲ್ಲ. ಯಾಕಂದ್ರೆ ಕೃಷ್ಣನೇ ರಾಜ್ಯಭಾರ ಮಾಡ್ತಾ ಅಂದ್ರೆ ಅವನೇ ಎಲ್ಲ ಕಡೆಯಲ್ಲಿ ಇದ್ದಾಗ ಅಲ್ಲಿ ಕಲಿ ಬಂದಿರಲಿಲ್ಲ. ಯಾವಾಗ ಕೃಷ್ಣ ಪರಮಾತ್ಮನು ಹೊರಟು ಹೋಗ್ಬಿಟ್ಟ, ಈ ಪರೀಕ್ಷಿತ ರಾಜ ಬಂದ, ಹಬ್ಬ ಇನ್ನು ನನಗೆ ಒಳ್ಳೇದಾಯ್ತು ಅಂತ ಅವನು ಪ್ರವೇಶ ಮಾಡಿದ ಅಂತ ಸುದ್ದಿ ಗೊತ್ತಾದಾಗ ಆವಾಗ ನಿಶಮ್ಯ ವಾರ್ತಾ ಮನತಿ ಪ್ರಿಯಾಂ, ಅವನಿಗೆ ಅದು ಅಷ್ಟು ಸಂತೋಷ ಆಗಲಿಲ್ಲ. ಯಾಕೆ ಅಂದರೆ ಕಲಿ ಬಂದ ಅಂದರೆ ಅವನ ಹಿಂದೆ ಅನೇಕ ಬಗೆಯಾದ ಅಧರ್ಮಗಳೆಲ್ಲ ಬರಕ್ಕೆ ಶುರುವಾಗುತ್ತೆ. ಅದರಿಂದ ಪ್ರಜೆಗಳಲ್ಲಿ ದುರ್ಬುದ್ಧಿಯನ್ನುಂಟು ಮಾಡ್ತಾನೆ, ಅಧರ್ಮವನ್ನು ಮಾಡಿಸ್ತಾನೆ, ಪಾಪಗಳನ್ನು ಮಾಡಿಸಿ ಅವರನ್ನು ದುಃಖಕ್ಕೀಡು ಮಾಡ್ತಾನೆ. ಅದನ್ನ ಕಲಿಯನ್ನು ಹೊಡೆದೋಡಿಸ್ಬೇಕು ಅಂತ ಆ ಪರೀಕ್ಷಿತ ರಾಜನಿಗೆ ಇರತ್ತೆ. ಆದ್ರಿಂದ ಸಂಯುಗ ರೋಚಿಹಿ ಆದದೆ, ಯುದ್ಧ ಸೂಚಕವಾದ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಕಲಿ ಜೊತೆಗೆ ಯುದ್ಧ ಮಾಡ್ತೇನೆ, ಅವನನ್ನು ಸಂಹಾರ ಮಾಡಿಬಿಡ್ತೇನೆ ಅಂತ ರಥದಲ್ಲಿ ಕುಳಿತುಕೊಂಡು ಆ ಪರೀಕ್ಷಿತ ರಾಜ ಹೊರಟಿದ್ದಾನೆ. ಎಲ್ಲಿ ಕಲಿ ಇದ್ದಾನೆ ಅಂತ ಎಲ್ಲ ಕಡೆ ಹುಡುಕಾಡಿದ. ಆ ಸಂದರ್ಭದಲ್ಲಿ ಭದ್ರಾಶ್ವ, ಕೇತುಮಾಲ, ಭಾರತ, ಉತ್ತರ ಕುರುವಂಶ, ಕಿಂಪುರುಷ ಈ ಎಲ್ಲ ಭಾಗಗಳಲ್ಲಿ ಹೋಗಿ ಅಲ್ಲಿದ್ದವರನ್ನೆಲ್ಲ ಗೆದ್ದು ಅವರಿಂದ ಬಲಿ ಅಂತ ಹೇಳಿದರೆ ಒಳ್ಳೆ ಉಡುಗೊರೆಯನ್ನು ತೆಗೆದುಕೊಂಡು ಅವನು ಬರ್ತಾನೆ. ಆ ಸಂದರ್ಭದಲ್ಲಿ ಆವಾಗ ಅವರೆಲ್ಲ ಕೃಷ್ಣನ ಗುಣಗಾನ ಮಾಡ್ತಾ ಇರೋದನ್ನ ನೋಡಿ, ಓ ಕೃಷ್ಣನ ಮಹಿಮೆ ಇನ್ನೂ ಕೂಡ ಎಲ್ಲಾ ಕಡೆ ಇದೆ, ಹಾಗಾದ್ರೆ ಕಲಿಯ ಬಾಧೆಯಲ್ಲಿ ನಡೆದಿಲ್ಲ ಅಂತ ಅವನು ತಿಳ್ಕೊಂಡ್ಬಿಡ್ತಾನೆ. ವಾಪಸ್ ಅವನು ಬರಬೇಕಾದ್ರೆ ಆ ಸಂದರ್ಭದಲ್ಲಿ ಒಂದು ದಾರುಣವಾದ ಘಟನೆಯನ್ನ ಆ ಪರೀಕ್ಷಿತ ರಾಜ ಕಾಣ್ತಾ ಇದ್ದಾನೆ. ತತ್ರ ಗೋ ಮಿಥುನಂ ರಾಜ ಹನ್ಯಮಾನಂ ಅನಾಥವತ್ ದಂಡಹಸ್ತಂಚ ವೃಷಲಂ ದದೃಶೆ ನೃಪಲಾಂಛನಂ. ಆ ಸಂದರ್ಭದಲ್ಲಿ ವಾಪಸ್ ಅವನ ಅರಮನೆಗೆ ಬರ್ತಾ ಇರಬೇಕಾದ್ರೆ ಒಂದು ಪ್ರದೇಶದಲ್ಲಿ ಒಂದು ಎತ್ತು ಆಮೇಲೆ ಒಂದು ಹಸು ನಿಂತಿದೆ. ಆ ಹಸುವಿಗೆ 3 ಕಾಲು ಕಡ್ದು ಹಾಕ್ಬಿಟ್ಟಿದ್ದಾರೆ. ಅದು ಒಂದೇ ಕಾಲ ಮೇಲೆ ಒದ್ದಾಡ್ಕೊಂಡು ನಿಲ್ತಾ ಇದೆ. ಅದರ ಕರು ಬೇರೆ ಇಲ್ಲ, ಅದನ್ನು ಸಾಯಿಸ್ಬಿಟ್ಟಿದ್ದಾರೆ. ಜೊತೆಗೆ ಅದು ಕಣ್ಣೀರು ಹಾಕ್ತಾ ಇದೆ. ಅಲ್ಲಿ ಒಬ್ಬ ಶೂದ್ರ ರಾಜರ ವೇಷ ಹಾಕೊಂಡು ಕೈಯಲ್ಲಿ ಚಾಟಿ ಇಟ್ಕೊಂಡಿದ್ದಾನೆ. ಅದಕ್ಕೆ ಮತ್ತೆ ಮತ್ತೆ ಏಟ್ ಹಾಕ್ತಾ ಇದ್ದ. ಯಾವುದಕ್ಕೆ? ಹಸುವಿಗೆ. ಆ ಹಸು ಪಾಪ ಮೊದಲೇ ಒದ್ದಾಡ್ತಾ ಇದೆ. ಅದಕ್ಕೆ ಏಟ್ ಹಾಕಿದಾಗ ಮತ್ತೆ ಮತ್ತೆ ಸಗಣಿ ಹಾಕ್ತಾ ಪಾಪ ಒದ್ದಾಡ್ಕೊಂಡು ಅದೆಲ್ಲ ಒದ್ದಾಡ್ತಾ ಇದೆ. ಆ ಸಮಯದಲ್ಲಿ ಎದುರುಗಡೆ ಒಂದು ಎತ್ತಿದೆ. ಆ ಎತ್ತು ಯಾವುದು ಅಂದ್ರೆ ಆ ಎತ್ತೇ ಧರ್ಮದೇವತೆ. ಆಮೇಲೆ ಈ ಗೋ ಎಂಬತಕ್ಕಂಥದ್ದು ಭೂದೇವತೆ. ಈ ಭೂದೇವಿಗೆ ಪರಮಾತ್ಮ ಭೂಮಿ ಬಿಟ್ಟು ಹೋಗಿದ್ದಕ್ಕೆ ತುಂಬಾ ದುಃಖ ಆಗ್ಬಿಟ್ಟಿದೆ.
ಎಲ್ಲ ಅಯೋಗ್ಯರ ರಾಜ್ಯಭಾರ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂತ ಅದನ್ನ ನೋಡಿ ಮತ್ತೆ ಮತ್ತೆ ಹಸುವಿಗೆ ಹೊಡಿತಾ ಇರೋದನ್ನ ನೋಡಿ, ಯಾಕಂದ್ರೆ ಕೃಷ್ಣ ಪರಮಾತ್ಮ ಭೂಲೋಕದಲ್ಲಿ ಅವತಾರ ಮಾಡಿದ ಮೇಲೆ ತನ್ನ ಅವತಾರದ ಹೊಸ 2 ಸಿಂಬಲ್ಗಳನ್ನು ಜಗತ್ತಿನಲ್ಲಿ ಬಿಟ್ಟು ಹೋಗಿದ್ದಾನೆ. ಅದು ಯಾವುದು ಅಂದರೆ, ಒಂದು ಹಸು, ಇನ್ನೊಂದು ಕೊಳಲು. ಕೃಷ್ಣಾವತಾರದ 2 ಮುಖ್ಯವಾದ ಲಕ್ಷಣಗಳು. ಯಾಕೆಂದ್ರೆ ಪರಮಾತ್ಮನಿಗೆ ಬೇರೆಲ್ಲ ಲಕ್ಷಣಗಳಿದೆ, ಅದೆಲ್ಲದರ ಜೊತೆಗೆ ಒಂದೊಂದು ಅವತಾರದಲ್ಲಿ ಒಂದು ಹೊಸ ಹೊಸ ತನ್ನ ಒಂದು ಲಕ್ಷಣಗಳನ್ನು ಬಿಟ್ಟು ಹೋಗ್ತಾನೆ. ಅದಕ್ಕಿಂತ ಮುಂಚೆ ಗೋವುಗಳಿಗೆ ಅಷ್ಟೇ ಬೆಲೆನೇ ಇದ್ದಿಲ್ಲ. ತ್ರೇತಾಯುಗದಲ್ಲೆಲ್ಲ ಗೋಹತ್ಯೆ ಮಾಡೋದು, ಅದನ್ನ ಮಾಂಸ ತಿಂತಾ ಇದ್ರು. ಕೃಷ್ಣ ಬಂದು ಕೊಳ್ಳೆ ಹೇಳಿಬಿಟ್ಟ, ತಸ್ಮಾತ್ ಆರಭ್ಯತಾಂ ಗವಾಂ ಮಖಃ ಅಂತ ಹೇಳಿಬಿಟ್ಟಿದ್ದಾರೆ. ನೀವು ಗೋಪೂಜೆ ಮಾಡಿ ನಿತ್ಯ. ಯಾಕೆ ಅಂದರೆ ಅವು ನಿತ್ಯ ನಮಗೆ ಹಾಲನ್ನು ಕೊಡ್ತಾ ಇದೆ. ಅದರ ಸಕಲ ದೇವತೆಗಳ ಸನ್ನಿಧಾನ ಇದೆ. ನೀವು ಗೋಪೂಜೆ ಮಾಡಿದರೆ ನನಗೆ ಇಷ್ಟ ಆಗತ್ತೆ. ನಾನು ಗೋಪಾಲ, ಗೋವುಗಳ ಕಾಯ್ದವನು ನಾನು. ಆದ್ದರಿಂದ ಗೋಪಾಲಕೃಷ್ಣನಿಗೆ ಪೂಜೆ ಆಗಬೇಕಾದ್ರೆ ಅವುಗಳ ಮಾರಣ ಹೋಮ ನಿಲ್ಲಿಸಿಬಿಡಿ, ಅವುಗಳಿಗೆ ನಿತ್ಯ ಪೂಜೆ ಮಾಡಿ, ಅದರಿಂದ ನಾನು ಪ್ರೀತನಾಗ್ತೇನೆ ಅಂತ ಹೇಳಿದ್ದಕ್ಕೆ ಅಂತಹ ಗೋವಿಗೆ ಈ ಮ್ಲೇಂಛ ಬಂದು ಏಟು ಹಾಕ್ತಾ ಇದ್ದಾನೆ. ಅಂದರೆ ಮುಂದೆ ಕಲಿಯುಗದ ಬರ್ಬತೆ ಏನು ಅಂದರೆ, ಅವರು ಕುರಿ ಮೇಕೆ ಕೊಲ್ಲೋದಕ್ಕಿಂತ ಹೆಚ್ಚಾಗಿ ಗೋವುಗಳನ್ನು ಕೊಲ್ಲತಕ್ಕಂಥ ಮ್ಲೇಂಛರು ಜಾಸ್ತಿ ಆಗ್ಬಿಡ್ತಾರೆ. ಯಾಕೆಂದ್ರೆ ಅವರ ಪಾಪ ಯಾವುದು ಕುರಿ ಮೇಕೆಯನ್ನು ಕೊಂದರೆ ಜಾಸ್ತಿ ಆಗಲ್ಲ, ಗೋವನ್ನು ಕೊಂದಾಗ ಜಾಸ್ತಿ ಆಗುತ್ತೆ. ಗೋವನ್ನು ಕಾಲಿನಿಂದ ಮುಟ್ಟಿದರೆ ನರಕ ಅಂತಿದೆ. ಆದ್ದರಿಂದ ಪದ್ಭ್ಯಾಂ ಗಾಂ ನ ಚಿಪೇತ್ ಅಂತ ಹೇಳುತ್ತೆ. ಎಲ್ಲಾದರೂ ಕಾಲ್ದ ಹಾಕ್ಬಿಟ್ರೆ ಅದು ದೊಡ್ಡ ದೋಷ. ಆದರೆ ಅದೇ ನೀವು ಮುಟ್ಟಿದರೆ ಮಹಾಪುಣ್ಯ. ಅದಕ್ಕೆ ಒಂದು ಸ್ವಲ್ಪ ಅದಕ್ಕೇನಾದರೂ ಆಹಾರ ಇಟ್ಟರೆ ಅದಕ್ಕೆ ಪ್ರೀತಿ ಆಗತ್ತೆ. ಯಾಕೆಂದರೆ ಪರಮಾತ್ಮ ಆ ಗೋವಿನಿಂದ ಬರುವ ಕ್ಷೀರವೇ ತನಗೆ ಅಭಿಷೇಕ ಮಾಡಿ ಅಂತ ಹೇಳ್ತಾನೆ. ಶ್ರೀಮದ್ ಆಚಾರ್ಯರು ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ, ನೀರಿನಿಂದ ದೇವರಿಗೆ ಅಭಿಷೇಕ ಮಾಡಿದರೆ ನಿಮ್ಮ 10 ಪಾಪಗಳನ್ನು ಕಳಿತೇನೆ, ಆದರೆ ನೀವು ಗೋಕ್ಷೀರದಿಂದ ಅಭಿಷೇಕ ಮಾಡಿದರೆ 100 ಪಾಪಗಳನ್ನು ಕಳಿತೇನೆ ಅಂತ ಹೇಳ್ತಾನೆ. ಆದ್ದರಿಂದಾಗಿ ಜಲೇನ ಚ, ಆಮೇಲೆ ಗೋಕ್ಷೀರೇಣ ಶತಂ ಅಂತ ಹೇಳಿಬಿಟ್ಟು ಅದಕ್ಕೆ ಅಷ್ಟು ಪುಣ್ಯ ಇದೆ. ಹಾಗೆ ಅಂತ ಸಿಕ್ಕ ಸಿಕ್ಕ ಹಾಲಿನಿಂದೆಲ್ಲ ದೇವರಿಗೆ ಅಭಿಷೇಕ ಮಾಡ್ಲಿಕ್ಕೆ ಆಗಲ್ಲ. ದೇವರು ಗೋಕ್ಷೀರದಿಂದ ಮಾತ್ರ ಅಭಿಷೇಕ ಮಾಡಿ ಅಂತ ಹೇಳಿದ್ದಾನೆ. ಅದು ಬಿಟ್ಟು ನಾಯಿ ಇದೆ, ಅದರ ಹಾಲಿಂದ ಅಂದರೆ ನಾಯಿ ಹಾಲು ನಾಯಿ ಮರಿಗಳಿಗಷ್ಟೇ. ಯಾಕೆಂದ್ರೆ ಅದರದ್ದೇ ಪಾಪಿ ಜೀವನ. ಅದರ ಹಾಲು ಅದರ ಕುನ್ನಿಗಳಿಗೆ ಹೊರತಾಗಿ ಪವಿತ್ರ ಕಾರ್ಯಗಳಿಗೆ ಅಲ್ಲ. ಅದರ ಹಸು ಸಕಲ ದೇವತೆಗಳ ಸನ್ನಿಧಾನ. ಆ ಗೋವು ಅಮೃತ ತುಲ್ಯವಾಗಿರತಕ್ಕಂಥದ್ದು. ಅದನ್ನು ದೇವರಿಗೆ ಅಭಿಷೇಕ ಮಾಡಿದರೆ ಅದು ದೇವರಿಗೆ ಪ್ರೀತಿ ಆಗತ್ತೆ ಅನ್ನೋದಕ್ಕೆ ಶ್ರೀನಿವಾಸ ದೇವರು ಆ ಹುತ್ತಿನ ಒಳಗಡೆ ಕೂತ್ಕೊಂಡಾಗ ಬ್ರಹ್ಮದೇವರು ಹಸು ರೂಪನೇ ತಗೊಂಡು ಬಂದಿದ್ದು. ತಮ್ಮ ಹಸುವಿನ ಗೋಕ್ಷೀರಧಾರಿಯನ್ನೇ ಹಾಕಿದ್ದು. ಯಾಕೆಂದ್ರೆ ಪರಮಾತ್ಮನಿಗೆ ಆ ಕೃಷ್ಣನೇ ಶ್ರೀನಿವಾಸ. ನಾನು ಕೃಷ್ಣನಾಗಿದ್ದಾಗ ಯಾವ ಗೋಗಳನ್ನು ರಕ್ಷಣೆ ಮಾಡಿದ್ನಲ್ಲ ಅದೇ ಗೋನೇ ಬರಬೇಕು ಅಂತ ಅವ್ರಿಗಿದ್ದರಿಂದ ಪರಮಾತ್ಮನಿಗೆ ಗೋ ಅಂದರೆ ಬಹಳ ಇಷ್ಟ. ಆದ್ರೆ ಅಂಥ ಗೋವಿಗೆ ಈ ಶೂದ್ರನಾದಂಥ ಕಲಿ ಅದರ ಕಾಲು ತುಂಡು ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಮತ್ತೆ ಮತ್ತೆ ಹೊಡಿತಾ ಇದ್ದಾನೆ. ಆವಾಗ ಪರೀಕ್ಷಿತ ರಾಜನ ಗೊತ್ತಾಯಿತು, ಕಲಿ ಎಲ್ಲೂ ಇಲ್ಲ ಅನ್ಕೊಂಡಿದ್ದೆ, ಇವನೇ ಕಲಿ. ಯಾಕೆ ಅಂದರೆ ಮೂಲಕ್ಕೆ ಕೈ ಹಾಕ್ಬಿಟ್ಟಿದ್ದಾನೆ. ಯಾಕೆ ಅಂದರೆ ಕಲಿಯುಗದಲ್ಲಿ ಆ ಬ್ರಾಹ್ಮಣ ಮತ್ತೆ ಗೋ ಇದು ಪರಮಾತ್ಮನಿಗೆ ಪ್ರಿಯವಾದ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ನಾವು ದೇವರನ್ನ ನಿತ್ಯ ಗೋ ಬ್ರಾಹ್ಮಣ ಹಿತಾಯಚ ಅಂತ ಕರಿತೇವೆ. ಒಂದು ಗೋವು ಅದು ಪರಮಾತ್ಮನಿಗೆ ಪ್ರಿಯವಾದ ಪ್ರಾಣಿ ಆದರೆ ಬ್ರಾಹ್ಮಣನು ಕೂಡ ಪರಮಾತ್ಮನಿಗೆ ಪರಮ ಪ್ರಿಯನಾಗಿರ್ತಕ್ಕಂಥವನು. ಯಾಕೆ ಅಂದರೆ ನನ್ನ ಮಹಿಮೆಯನ್ನ ಹೇಳುವ ವೇದಗಳನ್ನು ಅವನು ಕಲಿತಾನೆ, ವೇದ ಮಂತ್ರಗಳಿಂದ ನನ್ನ ಪೂಜೆ ಮಾಡ್ತಾನೆ. ಅದು ದೇವರಿಗೆ ಬೇಕಾದದ್ದು. ಪರಮಾತ್ಮನಿಗೆ ವೇದ ಮಂತ್ರಗಳಿಂದ ಪೂಜೆ ಆಗಬೇಕೇ ಹೊರತು ಅದಕ್ಕೆ ಭಗವಂತ ವೇದ ಪಾರಾಯಣ ಪ್ರಿಯ ಅಂತ ಹೇಳ್ತಾ ಇದ್ದಾರೆ ವಾದಿರಾಜ ಸ್ವಾಮಿಗಳು. ಅದು ಬಿಟ್ಟು ನಾವು ಬೇರೆ ಮಂತ್ರಗಳಿಂದ ಹೇಳೋದಲ್ಲ. ಅಂತಹ ಸಂದರ್ಭದಲ್ಲಿ ಗೋವನ್ನ ಆ ರೀತಿಯಾಗಿ ಅವನು ತೊಂದರೆ ಮಾಡಿದಾಗ ಆ ಪರೀಕ್ಷಿತ ರಾಜ ಅದನ್ನು ಹೊಡೆದು ಬಿಡಬೇಕು ಕಲಿಯನ್ನ ಅಂತ ಹೇಳಿ ಆ ಬಿಲ್ಲಿಗೆ ಹೆದೆ ಏರಿಸಿ ಬಾಣವನ್ನು ಗುರಿ ಇಟ್ಟು ಹೊಡೆಯಲಿಕ್ಕೆ ಹೋದಾಗ ತಕ್ಷಣ ಬಂದು ಕಲಿ ಆ ನಮಸ್ಕಾರ ಮಾಡಿಬಿಡ್ತಾನೆ. ಯಾರಿಗೆ? ಪರೀಕ್ಷಿತ ರಾಜ. ಅವನು ಹೇಳ್ತಾ ಇದ್ದಾನೆ, ನನ್ನನ್ನು ಕ್ಷಮಿಸ್ಬಿಡು, ನಾನೇನು ಇನ್ನು ಮಾಡೋದಿಲ್ಲ ಇಂತಹ ಕೆಲಸ ಅಂತ. ಅದಕ್ಕೆ ತಕ್ಷಣದಲ್ಲಿ ಪರೀಕ್ಷಿತ ರಾಜ ಹೇಳ್ತಾ ಇದ್ದಾನೆ, ನೋಡು ನೀನು ಕಲಿ ಅಂತ ಗೊತ್ತಾಯ್ತು. ಯಾಕೆ ಅಂತ ಹೇಳಿದ್ರೆ ನೀನು ಮಾಡತಕ್ಕಂಥ ಕೆಟ್ಟ ಕೆಲಸ ಅಂದ್ರೆ ಗೋವುಗಳನ್ನು ಕೊಲ್ತಾ ಇದೀಯಾ ನೀನು. ಅದರಿಂದ ಆ ಗೋವುಗಳ ನಾಶದಿಂದ ಜಗತ್ತಿನಲ್ಲಿ ಅಧರ್ಮ ಜಾಸ್ತಿ ಆಗತ್ತೆ. ಆದರೆ ನೀನು ನನ್ನ ರಾಜ್ಯದಲ್ಲಿ ಇರಬೇಡ ಅಂತ ಅವನಿಗೆ ತಾಕೀತು ಮಾಡ್ತಾ ಇದ್ದಾನೆ ಅಲ್ಲಿ ಪರೀಕ್ಷಿತ ರಾಜ. ಯಾಕಂದ್ರೆ ಯಾರು ಶರಣಾಗತರಾಗಿದ್ದಾರೆ ಅವರ ಪ್ರಾಣವನ್ನ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ಯಾಕಂದ್ರೆ ಪಾಂಡವರು ನಮ್ಗೆ ಇದೇ ಹೇಳ್ಕೊಟ್ಟಿದ್ದಾರೆ. ಅದನ್ನು ಹೇಳ್ತಾನೆ ಪರೀಕ್ಷಿತ ರಾಜ, ನತೆ ಗುಡಾಕೇಶ ಯಶೋಧರಾಣಾಂ ಬದ್ಧಾಂಜಲೇಹೇನೋ ಭಯಮಸ್ತಿ ಕಿಂಚಿತು. ಆ ಕಲಿಗೆ ಚೆನ್ನಾಗಿ ಗೊತ್ತು, ನಾನು ಕೈ ಗಟ್ಟಿಯಾಗಿ ಹಿಡ್ಕೊಂಡು ಅವನ ಪಾದಕ್ಕೆ ಬಿದ್ದು ಬಿಟ್ರೆ ನನ್ನನ್ನು ಅವನ ಪ್ರಾಣದಿಂದ ಬಿಡ್ತಾನೆ ಅಂತ ಗೊತ್ತಿದ್ದದಕ್ಕೆ ಕಲಿ ನಮಸ್ಕಾರ ಮಾಡಿಬಿಟ್ಟಿದ್ದಾನೆ. ಆವಾಗ ಪರೀಕ್ಷಿತ ರಾಜ ಹೇಳ್ತಾನೆ, ನೋಡಪ್ಪ ನಾವು ಯಾರು ಗೊತ್ತಾ, ಆ ಅರ್ಜುನನ ಒಂದು ಕೀರ್ತಿಯನ್ನ ಬೆಳಗಿಸ್ತಕ್ಕಂಥ ಅವನ ಪರಂಪರೆಯವರು ನಾವೆಲ್ಲ. ಗುಡಾಕ ಅಂತ ಹೇಳಿಬಿಟ್ರೆ ಗುಡಾಕೇಶ ಅಂತ ಅರ್ಜುನನಿಗೆ ಹೆಸರು. ಗುಡಾಕ ಅಂದ್ರೆ ನಿದ್ರೆ, ಅದನ್ನ ಈಶಾ ಅಂದ್ರೆ ಗೆದ್ದವನು ಅಂತ ಅವನಿಗೆ ಹೆಸರು. ಯಾಕೆ ಅಂದ್ರೆ ಅರ್ಜುನ ಬಿಲ್ಲವಿದ್ಯೆ ಕಲಿತಾ ಇರಬೇಕಾದ್ರೆ ರಾತ್ರಿಯ ಸಮಯದಲ್ಲೂ ಕೂಡ ಗುರಿಯನ್ನು ಮುಟ್ಟಿ ಬಾಣ ಬಿಡ್ತಾ ಇದ್ದಂತೆ. ಆದ್ರಿಂದ ನಿದ್ರೆಯನ್ನು ಗೆದ್ದವನು ಅಂತ ಅವನಿಗೆ ಹೆಸರು. ಅದಕ್ಕೆ ಕೃಷ್ಣ ಅನೇಕ ಸಂದರ್ಭದಲ್ಲಿ ಗೀತೆಯಲ್ಲಿ ಅರ್ಜುನನನ್ನು ಗುಡಾಕೇಶ ಅಂತೆಲ್ಲ ಕರೀತಾನೆ ಸಂಬೋಧನೆ ಮಾಡಿ.
ಯಾಕೆಂದ್ರೆ ಗುಡಾಕ ಅಂದ್ರೆ ನಿದ್ರೆ, ಅದನ್ನು ಈಶ ಅಂದ್ರೆ ತನ್ನ ಅಧೀನದಲ್ಲಿ ಇಟ್ಕೊಂಡವ, ಅವನು ನಿದ್ರೆಯನ್ನು ಗೆದ್ದವ. ನಾವು ಏನ್ ಬೇಕಾದ್ರೆ ಗೆಲ್ತೀವಿ, ನಿದ್ದೆ ಗೆಲ್ಲಕ್ಕಾಗಲ್ಲ. ಕೊನೆಗೆ ನಿದ್ದೆ ಗೆಲ್ಲಬೇಕು ಅಲ್ಲೇ ತುಗುಡಿಸ್ಬಿಟ್ಟಿರ್ತೇವೆ ನಾವು, ಯಾಕೆಂದ್ರೆ ಅದು ನಮ್ಮ ಅಧೀನದಲ್ಲಿ ಇಲ್ಲ. ಹಾಗೆ ಅಂತಹ ಅರ್ಜುನ, ಅವನ ಒಂದು ವಂಶದಲ್ಲಿ ಬಂದವರು ನಾವೆಲ್ಲ ಪಾಂಡವರಾಗಿದ್ದೇವೆ, ನೀನು ಬದ್ಧಾಂಜಲಿಯಾಗಿ ಕೈ ಜೋಡಿಸ್ಕೊಂಡು ಕೇಳ್ತಾ ಇದೀಯಾ ಅಂತಂದ್ರೆ ನಿನಗೆ ಭಯವೇ ಇಲ್ಲ, ನಿನ್ನನ್ನು ಕೊಲ್ಲಲ್ಲ, ಹಂಗೆ ಅಂತ ಕೈಕಾಲಗಳನ್ನು ತುಂಡು ಮಾಡೋದಿಲ್ಲ. ಆದರೆ ಒಂದು ಕಂಡೀಷನ್ ಏನು ಅಂದ್ರೆ, ನವರ್ತಿತವ್ಯಂ ಭವತಾ ಮದೀಯೇ ಕ್ಷೇತ್ರೆ, ನಮ್ಮ ಈ ಕುರುಕ್ಷೇತ್ರದಲ್ಲಿ ಇರಬಾರ್ದು, ಈ ಹಸ್ತಿನಾವತಿಯಲ್ಲಿ ನೀನು ಇರಬಾರ್ದು. ಯಾಕೆ ಅಂದರೆ ನೀನು ಅಧರ್ಮ ಬಂಧುವಾಗಿದೀಯಾ. ನೀನು ಬಂದಿ ಅಂತ ಆದರೆ ಅದರಿಂದ ಲೋಭ, ಅನೃತ, ಚೌರ್ಯ, ಆಮೇಲೆ ಜ್ಯೇಷ್ಠಾಚ ಮಾಯ, ಕಲಹಶ್ಚ ದಂಭ. ಕಲಿ ಬಂದ ಅಂದರೆ ಒಬ್ಬರಿಗೊಬ್ಬರಿಗೆ ಜಗಳ ತಂದಿಟ್ಬಿಡ್ತಾನೆ. ಹೆಂಡತಿ ಗಂಡರ ಮಧ್ಯದಲ್ಲಿ ಜಗಳ ತಂದಿಟ್ಬಿಡ್ತಾನೆ. ಆಮೇಲೆ ಗುರು ಶಿಷ್ಯರಲ್ಲಿ, ಒಟ್ಟು ಎಲ್ಲರಲ್ಲಿ ಜಗಳ ತಂದಿಟ್ಟು ಅವರಲ್ಲಿ ಈ ಥರ ದುಃಖ ಬರುವಂತೆ ಮಾಡಿ ಪಾಪಕರ್ಮಗಳು ಮಾಡುವಂತೆ ಮಾಡಿಬಿಡ್ತಾನೆ. ಆದ್ದರಿಂದ ನೀನು ನಮ್ಮ ರಾಜ್ಯದಲ್ಲಿ ಇರಬಾರ್ದು, ಅಲ್ಲಿ ಹೊರಟು ಹೋಗು ಅಂತೇಳಿ ಹೇಳ್ತಾನೆ. ಹಾಗಾದ್ರೆ ಕಲಿಯನ್ನೇ ನಿಗ್ರಹ ಮಾಡಿಬಿಟ್ನಲ್ಲಪ್ಪ ಪರಿಚ್ಛಿದ್ರ ರಾಜ ಅಂತ ಹೇಳಿದ್ರೆ, ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ ನೋಡಿ, ಕಲಿಯನ್ನು ನಿಗ್ರಹ ಮಾಡತಕ್ಕಂತಹ ಸಾಮರ್ಥ್ಯ ಅದು ಭೀಮಸೇನ ದೇವರಿಗೆ, ವಾಯುದೇವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಇದೆ. ಇದು ಪರಿಚ್ಛಿದ್ರಾಜನ ಒಳಗಡೆ ಇರುವ ಆ ವಾಯುದೇವರೇ ಮಾಡಿದ ಕಲಿ ನಿಗ್ರಹ ಅಂತ ನಾವು ತಿಳಿಯಬೇಕೇ ಹೊರತು, ಅಲ್ಲಿ ಎಲ್ಲೂ ಕೂಡ ಭೀಮಸೇನ ಇಲ್ಲದೇ ಇದ್ದರೂ ಕೂಡ ಅದು ಪರಿಚ್ಛಿದ್ರಾಜನಿಗೆ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮುಂದೆ ಪರಿಚ್ಛಿದ್ರಾಜ ಕಲಿಯ ಆಕ್ರಮಣಕ್ಕೆ ಒಳಗಾಗ್ತಾ ಇದ್ದಾನೆ, ಕಲಿಯೇ ದುರ್ಬುದ್ಧಿಯನ್ನು ಕೊಡ್ತಾ ಇದ್ದಾನೆ. ಹಾಗಾದ್ರೆ ಇಲ್ಲಿ ಗೆದ್ದದ್ದು ಯಾರಪ್ಪ? ಆ ಒಳಗಡೆ ಇರುವ ಭೀಮಸೇನ ದೇವರು, ವಾಯುದೇವರೇ. ಯಾಕಂದ್ರೆ ಭಾಗವತದಲ್ಲಿ ವಾಯುದೇವರ ಬಗ್ಗೆ ಸ್ಪಷ್ಟವಾದ ನುಡಿಗಳು ಅಷ್ಟಾಗಿ ಬಂದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಭಾಗವತ ತ್ರಿವಿಧ ಜೀವರಿಗೂ ಕೂಡ ಓದ್ಲಿಕ್ಕಿರುವಂತಹದ್ದು. ಅದು ರಾಜಸರು, ತಾಮಸರು, ಸಾತ್ವಿಕರು ಎಲ್ಲ ಓದ್ಬೇಕು. ಬೇರೆಯವರಿಗೆಲ್ಲ ನೋಡ್ರಿ ವಾಯುದೇವರ ಮಹಿಮೆನೇ ಬಂದಿಲ್ಲ, ಯಾಕಂದ್ರೆ ವಾಯುದೇವರು ಅವ್ರದ್ದು ಅಷ್ಟೊಂದು ಮಹತ್ವ ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು. ಆದ್ರೆ ಎಲ್ಲ ಕಡೆ ವಾಯುದೇವರಿದ್ದಾರೆ. ಕಲಿಯ ಒಳಗಡೆ ಇದ್ದು, ಅಲ್ಲ ಪರೀಕ್ಷಿತನ ಒಳಗಡೆ ಇದ್ದು ಕಲಿಯನ್ನ ಅಲ್ಲಿ ಗೆದ್ದವರೇ ವಾಯುದೇವರು ಅನ್ನತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಅಲ್ಲಿ ಬಂದಿದೆ. ಅದಾದ ನಂತರ ಕಲಿ ಹೇಳ್ತಾನೆ ಪರೀಕ್ಷಿತನ ಹತ್ರ, ಆಯ್ತು ಮಹಾಸ್ವಾಮಿ, ನೀವು ಹೇಳಿದಂತೆ ನಿಮ್ಮ ರಾಜ್ಯದಲ್ಲಿ ನಾನು ಇರೋದಿಲ್ಲ, ಎಲ್ಲೋ ದೂರದಲ್ಲಿ ಇರ್ತೇನೆ, ಆದರೆ ನನಗೆ ಇರೋದಕ್ಕೆ ಜಾಗಗಳನ್ನು ಕೊಡಿ, ನನಗೊಂದು ನೆಲೆ ಬೇಕಲ್ಲ, ರಾಜ್ಯದಲ್ಲಿ ಇರಬೇಡ ಅಂತ ಹೇಳಿದ್ರೆ ಎಲ್ಲಿರ್ಬೇಕು? ಇದು ಕಲಿಯುಗ, ನನ್ನ ಯುಗ, ಇದು ನನ್ನ ಯುಗದಲ್ಲಿ ನನ್ನನ್ನು ಇರಬಾಡಿ ಅಂತ ಹೇಳಿಬಿಟ್ರೆ ಆಯ್ತಪ್ಪ, ಈ ರಾಜ್ಯದ ಗಡಿ ದಾಟಿ ಒಂದ್ ಕಡೆ ಇರು ಅಂತ ಹೇಳಿ, ಎಲ್ಲೋ ದೂರ ಇರ್ತೇನೆ ಅಂತ ಹೇಳಿದಾಗ, ಅಭ್ಯರ್ಥಿತ ತದಾ ತಸ್ಮೈ ಸ್ಥಾನಾನಿ ಕಲಯೇದೋ ದ್ಯೂತಂಪಾನಂ ಸ್ತ್ರೀಯ ಸೂನಾ ಯತ್ರ ಧರ್ಮಶ್ಚತುರ್ವಿಧ. ಆ ಸಮಯದಲ್ಲಿ ಕಲಿ ಏನ್ ಮಾಡ್ತಾ ಇದ್ದಾನೆ, ತಕ್ಷಣದಲ್ಲಿ ಆಯ್ತಪ್ಪ ನಿನಗಿರೋದಕ್ಕೆ 4 ಜಾಗ ಕೊಡ್ತಾ ಇದ್ದ. ಅದರಲ್ಲಿ ಮೊದಲನೇ ಜಾಗ ಯಾವುದು ಅಂತ ಹೇಳಿ ಬಿಟ್ರೆ ದ್ಯೂತಂ, ಪಗಡೆ ಆಟೆಯಲ್ಲಿ ಆಡ್ತಾ ಇರ್ತಾರೆ, ಅಲ್ಲಿ ಕಲಿ ಸಂಪೂರ್ಣವಾಗಿ ಇದ್ದು ಬಿಟ್ಟಿರ್ತಾರೆ. ಆದರೆ ಇವತ್ತೆಲ್ಲ ಪಗಡೆ ಆಟ ಆಡೋರು ಕಡಿಮೆ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಕುದುರೆ ರೇಸು, ಇಸ್ಪೇಟ್ ಆಡೋದು ಇದೆಲ್ಲ ಕಲಿಯ ನೆಲೆಗಳು. ಯಾಕೆಂದ್ರೆ ಪಗಡೆ ಓಲ್ಡ್ ಆಗ್ಬಿಟ್ಟಿದೆ. ಆಮೇಲೆ ಇನ್ಯಾವುದೋ ಎಲ್ಲ ಮಟ್ಕ ಪಟ್ಕ ಅವೆಲ್ಲವೂ ಕೂಡ ಕಲಿಯ ನೆಲೆಗಳು. ಹಾಗಾದ್ರೆ ಅಲ್ಲಿ ಕಲಿ ಇರ್ತಾನೆ, ಅದ್ರ ದ್ಯೂತ, ಕುದುರೆ ರೇಸು ಅವೆಲ್ಲ ಬಿಟ್ಬಿಡಬೇಕು, ಯಾಕೆ ಕಲಿ ಅವನು ಅಲ್ಲಿರ್ತಾನೆ. ಆಮೇಲೆ ಪಾನಂ, ಪಾನ ಅಂದ್ರೆ ಮದ್ಯಪಾನ. ಎಲ್ಲಿ ಮದ್ಯಪಾನದ ಅಂಗಡಿಗಳೆಲ್ಲ ಇದೆ ಅವೆಲ್ಲ ಕಲಿಯ ನೆಲೆ ಆಗಿರುತ್ತೆ. ಮತ್ತೆ ಸ್ತ್ರೀಯ, ದುಷ್ಟ ಸ್ತ್ರೀಯರು, ಅಂತ ದುಷ್ಟ ಸ್ತ್ರೀಯರಿರತಕ್ಕಂಥ ವೇಶ್ಯಾಗಾರಗಳೆಲ್ಲ ಅದು ಕಲಿಯ ನೆಲೆ ಆಗ್ಬಿಟ್ಟಿದೆ. ಅಲ್ಲಿ ಕಲಿಯ ಒಂದು ಸ್ಪರ್ಶ ಇರೋದ್ರಿಂದ ಅದರಿಂದ ನಾವು ದೂರ ಇರಬೇಕು. ಮತ್ತೆ ಸೂನಾ, ಎಲ್ಲಿ ಗೋವುಗಳ ಹತ್ಯೆ ಮಾಡ್ತಾ ಇದ್ದಾರೆ, ಆ ಗೋಹತ್ಯೆಯಿಂದ ಮಾಂಸಗಳನ್ನೆಲ್ಲ ಅಲ್ಲಿ ಖರೀದಿ ಮಾಡೋದು, ಅವುಗಳ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಕಸಾಯಿ ಖಾನೆಗಳು, ಆ ಗೋವುಗಳನ್ನು ಹತ್ಯೆ ಮಾಡತಕ್ಕಂಥ ಜಾಗ, ಇವೆಲ್ಲ 4 ಕೂಡ ಕಲಿಯ ನೆಲೆಯಾಗಿದೆ. ಆದ್ದರಿಂದ ಯಾವುದೇ ಒಬ್ಬ ಮನುಷ್ಯ ಆಧ್ಯಾತ್ಮಿಕ ಉನ್ನತ್ಯವನ್ನು ಪಡಿಬೇಕಾದ್ರೆ ಅವನು ದ್ಯೂತ, ಪಗಡೆ ಇಂಥವೆಲ್ಲ ಇರಬಾರ್ದು. ಆ ನಂತರದಲ್ಲಿ ಇಸ್ಪೇಟ್ ಅವೆಲ್ಲ ಆಡ್ಲಿಕ್ಕಿಲ್ಲ. ಆಮೇಲೆ ಮದ್ಯಪಾನ ಮಾಡಬಾರ್ದು. ಇಲ್ಲ ರೀ ಮದ್ಯಪಾನ ಸ್ವಲ್ಪ ತಗೊಳ್ತೇನೆ ಅಂದ್ರೆ ನೀನು ಸ್ವಲ್ಪ ತಗೊಂಡ್ರೆ ಆಮೇಲೆ ಅದು ನಿನ್ನನ್ನೇ ಬಲಿ ತಗೊಂಡ್ಬಿಡತ್ತೆ. ಆದ್ರಿಂದ ಮದ್ಯಪಾನ ಸರ್ವಥಾ ಬಿಡಬೇಕು. ಆಮೇಲೆ ಸ್ತ್ರೀಯ, ದುಷ್ಟ ಸ್ತ್ರೀಯರ ಸಂಪರ್ಕ ಮಾಡಬಾರ್ದು. ದುಷ್ಟ ಸ್ತ್ರೀಯರ ಸಂಪರ್ಕ ಮಾಡಿದರೆ ಅವನು ಎಂಥ ಸ್ಥಿತಿ ಬರುತ್ತೆ ಅಂದ್ರೆ, ಇತಿಹಾಸಗಳು ಬೇಡ, ಇತ್ತೀಚಿನ ದಿನದ ಗತಿಗಳನ್ನೇ ನಾವು ಗಮನಿಸ್ಬೋದು. ಯಾವನೋ ಪ್ರಸಿದ್ಧ ನಟ ಏನೋ ಮಾಡಿದ, ಅವನು ಜೈಲಿಗೆ ಹೋದ್ರೆ ಇವತ್ತು ಹೊರ ಬರಕ್ಕಾಗ್ತಾ ಇಲ್ಲ. ಅದು ಸ್ತ್ರೀಯರಿಂದ ಆಗತಕ್ಕಂಥ ಅನರ್ಥ. ನಮ್ಗೆ ಗೊತ್ತಿಲ್ಲದೆ ಒಳಗೆ ಹೋಗ್ಬಿಡ್ತೇವೆ, ಹೊರಗೆ ಬರಕ್ಕೆ ಆಗಲ್ಲ. ಇನ್ನು ಕೊಳಿ 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 ಅವನು ಸುಮ್ಮನೆ ಇದ್ಬಿಟ್ಟಿದ್ರೆ ಇಂಥ ಆಪತ್ತೇ ಬರ್ತಾ ಇದೆ. ಯಾವಾಗಲೂ ಧರ್ಮರಾಜನ ಕಾಲದಲ್ಲಿ ಆ ದ್ರೌಪದಿಯಿಂದಲೋ ಸ್ತ್ರೀಯರಿಂದ ಆಪತ್ತು ಬಂದಿದೆ ಅಂತಲ್ಲ, ಇವತ್ತಿಗೂ ಕೂಡ ಅದು ಜ್ವಲಂತ ನಿದರ್ಶನ. ಆಮೇಲೆ ಸೂನ ಅಂದ್ರೆ ಮಾಂಸ ಭಕ್ಷಣ. ಯಾವುದೇ ಸಂದರ್ಭದಲ್ಲಿ ಮಾಂಸವನ್ನು ತಿನ್ಲಿಕ್ಕಿಲ್ಲ. ನಾವು ಮಾಂಸವನ್ನು ತಿನ್ನೋದಾಗ್ತಾ ಇದ್ರೆ ನಮಗೂ ಕೂಡ ಕೋರೆ ಹಲ್ಲು ಕೊಡ್ತಿದ್ದ ದೇವ್, ಯಾಕಂದ್ರೆ ಅಗಿಲಿಕ್ಕೆ ಚೆನ್ನಾಗಾಗ್ಲಿ. ನಮ್ಗೆ ಯಾರಿಗೂ ಕೋರೆ ಹಲ್ಲಿಲ್ಲ ಅಂದ್ರೆ ನಾವು ಮಾಂಸವನ್ನು ಮುಟ್ಟಬಾರ್ದು. ನಮಗೆ ಸಸ್ಯಾಹಾರವನ್ನು ನಾವು ತಗೊಳ್ಬೇಕು. ಈ ತರ 4 ಕೊಟ್ಟಿದ್ದಾನೆ ಪರೀಕ್ಷಿತ್ ರಾಜ ಕಲಿಗೆ. ಅವನೇನ್ ಮಾಡಿದ, ಈ 4 ಕೊಟ್ಬಿಟ್ರೆ ಸಾಕಾಗಲ್ಲ, ಇನ್ನೊಂದು ಕೊಡು ಅಂತ ಕೇಳಿದ. ಆವಾಗ ಏನ್ ಮಾಡ್ತಾ ಇದ್ದಾನೆ ಪರೀಕ್ಷಿತ, ಪುನಶ್ಚಯಾಚ ಮಾನಾಯ ಜಾತರೂಪಮದಾತ್ ಪ್ರಭು. 5ನೇದಾಗಿ ಚಿನ್ನವನ್ನ ಕಲಿಯ ನೆಲೆಯಾಗಿ ಆ ಪರೀಕ್ಷಿತ್ ರಾಜ ಕೊಡ್ತಾ ಇದ್ದಾನೆ. ಅಂದ್ರೆ ಚಿನ್ನವು ಕೂಡ ಕಲಿಯ ನೆಲೆ.
ಆದರೆ ಆ ಚಿನ್ನವನ್ನ ಅನಂತರದಲ್ಲಿ ಇವೆಲ್ಲವನ್ನ 5 ಕೂಡ ನಾವು ಬಿಡಬೇಕು. ಯಾಕೆ ಅಂದ್ರೆ ನಮಗೆ ಅದು ಆಧ್ಯಾತ್ಮಿಕ ಸಾಧನೆಗೆ ಬಾಧಕವಾಗುತ್ತೆ. ಆದರೆ ನಾವು ಚಿನ್ನವನ್ನು ಬಿಡಬೇಕಾ? ಚಿನ್ನ ಎಂಬುದು ಪವಿತ್ರ, ಲಕ್ಷ್ಮೀದೇವಿ ಸನ್ನಿಧಾನ ಅದರಲ್ಲಿ ಇದೆಯಲ್ಲ. ಆಮೇಲೆ ಸ್ತ್ರೀಯರು ಅಂದ್ರೆ ನಮ್ಮನ್ನು ಹೆತ್ತ ತಾಯಿ ಸ್ತ್ರೀ, ಎಲ್ಲ ಸ್ತ್ರೀಯನ್ನು ಬಿಟ್ಬಿಡ್ಬೇಕಾ? ಅದಕ್ಕೆ ಮಧ್ವಾಚಾರ್ಯ ಬರಿತಾ ಇದ್ದಾರೆ, ವಿಹಿತಾತಿರೇಕೇಣ ನ ಸೇವೇತ ಅಂತ ಅವರು ವ್ಯಾಖ್ಯಾನ ಮಾಡ್ತಾರೆ. ನೋಡಿ, ಪಗಡೆ ಅದು ಕೆಟ್ಟದ್ದು, ಪೂರ್ತಿ ಬಿಟ್ಬಿಡ್ಬೇಕು. ಮದ್ಯಪಾನ ಅದನ್ನು ಪೂರ್ತಿ ಆಗ್ಬಿಡ್ಬೇಕು. ಮಾಂಸ ಭಕ್ಷಣೆ ಪೂರ್ತಿ ಬಿಡಬೇಕು. ಆದರೆ ಮಧ್ಯದ 2 ಇದೆ ನೋಡಿ, ಒಂದು ಸ್ತ್ರೀಯರು, ಆಮೇಲೆ ಬಂಗಾರ. ಇವೆರಡನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವೀಕಾರ ಮಾಡಬೇಕು. ಈಗ ಪುರುಷರೆಲ್ಲ ಬಂಗಾರದ ಪವಿತ್ರ ಉಂಗುರ ಹಾಕೊಳ್ಬಹುದು, ಅದು ಬಹಳ ಶ್ರೇಷ್ಠ. ಯಾಕೆ ಅಂದ್ರೆ ನಾವು ಯಾವಾಗಲೂ ದರ್ಭೆ ಪವಿತ್ರ ಹಾಕೊಳ್ಳಿಕ್ಕೆ ಆಗಲ್ಲ. ಬಂಗಾರದ ಪವಿತ್ರ ಹಾಕೊಂಡ್ರೆ ಬಂಗಾರ ಕೈಯಲ್ಲಿರ್ಬೇಕು, ಅದರಿಂದ ಅದು 1000 ಪಟ್ಟು ಜಾಸ್ತಿ ದರ್ಭೆ ಪವಿತ್ರಕ್ಕಿಂತ. ಅದನ್ನ ನಾವು ಧರಿಸ್ಬೇಕು. ಹೆಣ್ಣು ಮಕ್ಕಳು ಕೂಡ ಬಂಗಾರದ ತಾಳಿಯನ್ನ ಧಾರಣೆ ಮಾಡಬೇಕು ಕುತ್ತಿಗೆಯಲ್ಲಿ, ಅದು ಅವರಿಗೆ ಪರಮ ಮುಖ್ಯವಾದಂತಹದ್ದು. ಆದರೆ ಅಷ್ಟಕ್ಕೆ ಸೀಮಿತವಾಗಿ ಇರಬೇಕೇ ಹೊರತು ಇಡೀ ಬಂಗಾರ ಮೈ ಮೇಲೆ ಪುರುಷರು ಹಾಕೊಳ್ಳೋದು. ಆಮೇಲೆ ಹೆಣ್ಮಕ್ಳು ಬಂಗಾರದ ಗೆಜ್ಜೆ, ಬಂಗಾರದ ಕಾಲುಂಗುರ ಅದೆಲ್ಲ ಹಾಕೊಳ್ಳಿಕ್ಕಿಲ್ಲ. ಯಾಕಂದ್ರೆ ಬಂಗಾರದಲ್ಲಿ ಲಕ್ಷ್ಮಿ ಇರೋದ್ರಿಂದ ಗೆಜ್ಜೆ ಕಾಲುಗಳು ಕೂಡ ಬಂಗಾರ ಅಂತ ಮಾಡ್ಕೊಂಡ್ಬಿಟ್ರೆ ಕಾಲಿಗೆ ತಂದು ಇಟ್ಟಂಗಾಯ್ತು, ಲಕ್ಷ್ಮೀ ದೇವಿನ ಕಾಲು ಕಸ ಮಾಡಿದಂಗಾಯ್ತು. ಅವಳು ಹೇಳ್ತಾರೆ, ಕಾಲ್ ತರ್ಕ ತಂದಿದ್ದೀರಾ, ನಾನು ಮನೆ ಬಿಟ್ಟೆ ಹೊರಟೋಗ್ತೀನಿ ಅಂತ ಹೋಗ್ಬಿಡ್ತಾರೆ. ಅದಕ್ಕೆ ಎಷ್ಟೇ ಶ್ರೀಮಂತರಿದ್ದರೂ ಕೂಡ ಬೆಳ್ಳಿಯ ಕಾಲುಂಗರ, ಅದೇ ತರ ಬೆಳ್ಳಿಯ ಗೆಜ್ಜೆಗಳೇ, ಆದರೆ ತಾಳಿ ಮಾತ್ರ ಬಂಗಾರದ್ದಾಗಬೇಕು. ಆದ್ರೆ ಇವತ್ತು ಬಂಗಾರದ ಬೆಲೆನೇ ಜಾಸ್ತಿ ಆಗಿದೆ, ಆದ್ದರಿಂದ ಇತ್ತ ಬಂಗಾರ ತಾಳಿ ಸಿಗೋದೇ ಕಷ್ಟವಾಗಿದೆ. ಅಂತೂ ಇದೆಲ್ಲ ಹೇಳಿಬಿಟ್ಟು ಯಾಕೆ ಇದನ್ನು ಬಿಡಬೇಕು ಅಂತಂದ್ರೆ ನೋಡಿ, ಒಂದೊಂದು ಕೂಡ ಒಂದೊಂದು ಕೆಟ್ಟ ಕೆಟ್ಟ ನಮ್ಮಲ್ಲಿ ಪಾಪಕರ್ಮಗಳನ್ನು ಮಾಡೋದಕ್ಕೆ ಅದು ಪ್ರಚೋದಕವಾಗಿದೆ. ಉದಾಹರಣೆಗೆ ದ್ಯೂತ, ಪಗಡೆಯಲ್ಲಿ ಆಡ್ತಾರೆ, ಅಲ್ಲಿ ದುರಾಚಾರ ಶುರುವಾಗುತ್ತೆ. ಅವನು ಮೋಸ ಮಾಡೋದು ಅದೆಲ್ಲ ದುರಾಚಾರ ಪಗಡೆಯಿಂದ ಬರುತ್ತೆ. ಇನ್ನು ಪಾನದಿಂದ ಅತ್ಯಾಚಾರಾದಿಗಳಲ್ಲಿ ಶುರುವಾಗುತ್ತೆ. ಮದ್ಯಪಾನ ಮಾಡಿದ ಅಂದ್ರೆ ಪುರುಷ ಅತ್ಯಾಚಾರಕ್ಕೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ದುಷ್ಟ ಸ್ತ್ರೀಯರ ಜೊತೆಗೆ ನಾವು ಸಂಪರ್ಕ ಮಾಡಿದರೆ ಹಿಂಸಾಚಾರಗಳು ಶುರುವಾಗತ್ತೆ. ಆ ತರ ಅದನ್ನು ಮಾಡ್ಲಿಕ್ಕಿಲ್ಲ. ಆಮೇಲೆ ಮಾಂಸ ಭಕ್ಷಣ ಮಾಡ್ಲಿಕ್ಕೆ ಹೋದರೆ ಅಲ್ಲಿ ಭ್ರಷ್ಟಾಚಾರ. ಹಾಗಾದ್ರೆ ಒಂದೊಂದು ಕೂಡ ನಮಗೆ ದುರಾಚಾರ, ಅತ್ಯಾಚಾರ, ಹಿಂಸಾಚಾರ, ಭ್ರಷ್ಟಾಚಾರ ಇದಕ್ಕೆ ನಮ್ಮನ್ನ ಕರ್ಕೊಂಡು ಬರೋಣದ್ರಿಂದ ಈ 4 ಏನಿದೆ ಅಲ್ಲ, ದ್ಯೂತ, ಪಾನ ಇತ್ಯಾದಿಗಳನ್ನ ನಾವು ಸರ್ವಥಾ ಬಿಡಬೇಕು ಅಂತ ಹೇಳಿ ಭಾಗವತ ನಮಗೆ ಕರೆ ಕೊಡ್ತಾ ಇದೆ. ಆದ್ರಿಂದ ಅಥೈತಾನಿ ನಸೇವೇತ ಬುಭೂಷು ಪುರುಷ ಕಚಿತ್. ಅಲ್ಲರಿ, ನಮಗೆಲ್ಲ ಅಂಥದ್ದೇ ಇಷ್ಟ ಅಂದ್ರೆ ಇಷ್ಟಕ್ಕೋ ಪರವಾಗಿಲ್ಲ, ಆದರೆ ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕಾದ್ರೆ ಇದನ್ನು ನೀನು ಬಿಡಬೇಕು ಅಂತ ಭಾಗವತ ನಮಗೆ ಎಚ್ಚರಿಸ್ತಾ ಇದೆ. ಈ ರೀತಿಯಾಗಿ ಪರೀಕ್ಷಿತ್ ರಾಜ ಕಲಿಯನ್ನ ನಿಗ್ರಹ ಮಾಡಿರ್ತಕ್ಕಂಥದ್ದಾಗಿದೆ. ಅದಾದ ನಂತರ ಅವನಿಗೆ ಯಸ್ಯ ಪಾಲಯತಃ ಕ್ಷೋಣೀಂ ಯೂಯಂ ತತ್ರ ಅಸವಹ ದೀಕ್ಷಿತ, ಅವರೆಲ್ಲರನ್ನು ಕೂಡ ಆ ಥರ ರಕ್ಷಣೆ ಮಾಡಿ ಕಲಿಯನ್ನೇ ನಿಗ್ರಹ ಮಾಡಿದ ಅನ್ನತಕ್ಕಂಥ ಅಪಾರವಾದ ಕೀರ್ತಿ ಪಡೆದವ ಇಡೀ ಪರೀಕ್ಷಿತನ್ನು ಬಿಟ್ಟರೆ ಮತ್ತಾರು ಕೂಡ ಅಂಥವ್ರು ಇಲ್ವೇ. ಆದರೂ ಕೂಡ ನೋಡಿ, ಕಲಿ ಏನ್ ಮಾಡಿದ, ಅವನನ್ನು ಹೊರಗಡೆಯಿಂದ ಸೋತಂತೆ ನಟನ ಮಾಡಿದರೂ ಕೂಡ ಮುಂದೆ ಒಳಗಡೆ ಇನ್ನೊಂದು ರೂಪದಿಂದ ಪ್ರವೇಶ ಮಾಡಿ ಆ ಶಮೀಕರಿಗೆ ಅಪಚಾರ ಆಗುವಂತೆ ಮಾಡಿ ಕೊನೆಗೆ ಅವನನ್ನು ಬಿಡಲಿಲ್ಲ, ಅವನನ್ನು ತನ್ನ ಕಸ್ಟಡಿಗೆ ತಗೊಂಡ್ಬಿಟ್ಟೆ. ಆದ್ರಿಂದ ನೋಡಿ, ಶತ್ರುಗಳನ್ನು ಒಮ್ಮೆ ಗೆದ್ದು ಬಿಟ್ರೆ ಸಾಕಾಗಲ್ಲ, ಮತ್ತೆ ಮತ್ತೆ ನಾವು ಗೆಲ್ತಾ ಇರಬೇಕು, ನಾವು ಅಲರ್ಟ್ ಆಗಿರ್ಬೇಕು ಅನ್ನೋದನ್ನ ಭಾಗವತ ಅಲ್ಲಿ ನಮಗೆ ತಿಳಿಸ್ತಾ ಇದೆ. ಆದ್ದರಿಂದ ಅಲ್ಲಿ ತಾವತ್ ಕಲಿಹೀನ ಪ್ರಭವೇತು ಪ್ರವಿಷ್ಟೋಪೀಹ ಸರ್ವತಃ ಅಂತ ಇದ್ದಾರೆ. ಅವತ್ತಿನಿಂದ ಆ ಕಲಿ ರಾಜ್ಯಕ್ಕೆ ಕಾಲಿಲ್ಲ. ಯಾಕಂದ್ರೆ ಎಲ್ಲ ಕಡೆ ಆ ಬಿಲ್ ಹಿಡ್ಕೊಂಡಿರ್ತಕ್ಕಂಥ ಪರೀಕ್ಷಿತ್ ರಾಜನ ಕಣ್ಣಿಗೆ ಬಂದು ಬಿಡ್ತಾ ಇದ್ದಾರೆ. ಆವಾಗ ಪೊಲೀಸ್ ಸ್ಟೇಷನ್ ಮುಂದೆ ಕಳ್ಳರು ಹೆಂಗೆ ಬರೋದಿಲ್ಲ, ಅದೇ ತರ ಪರೀಕ್ಷಿತ್ ರಾಜನ ಮುಂದೆ ಕಲಿ ಬರಲೇ ಇಲ್ಲ ಅಂತ ಇದುವರೆಗೆ. ಆದರೂ ಅವನು ಯೋಚನೆ ಮಾಡಿದ, ಇವನೇನು ಹೀಗೆ ಮಾಡಿಬಿಟ್ಟಿದ್ದಾನೆ, ನಾನು ಏನಾದರೂ ಮಾಡಿ ಇವನನ್ನು ಕೂಡ ನಾನು ಒಳಗೆ ಹಾಕೊಳ್ಬೇಕಾ ಅಂತ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಇನ್ನೊಮ್ಮೆ ಪರೀಕ್ಷಿತ್ ರಾಜ ಅವನು ಬೇಟೆಗೋಸ್ಕರ ಹೊರಡುವಂತಹ ಪ್ರಸಂಗ. ಆವಾಗ ಏಕದಾ ಧನುರುದ್ಯಮ್ಯ ವಿಚರನ್ ಮೃಗಯಾಂ ವನೆ ಮೃಗಾನು ಅನುಗತಃ ಶ್ರಾಂತಃ ಕ್ಷುದಿತಃ ವೃಷಂ. ರಾಜರಿಗೆಲ್ಲ ಅದೊಂದು ಒಳ್ಳೆ ಬೇಟೆ ಆಡೋದು ಅಂದ್ರೆ ಅವ್ರಿಗೆ ಇಷ್ಟವಾದಂತಹ ಹವ್ಯಾಸ. ಇವನು ಕೂಡ ಪರೀಕ್ಷಿತ್ ರಾಜ ಅವನೊಬ್ಬನೇ ಹೋಗಿದ್ದಲ್ಲ, ತುಂಬಾ ಬೇರೆ ಬೇರೆಯವನ್ನ ಕರ್ಕೊಂಡು, ತನ್ನ ಪರಿವಾರವನ್ನು ಕರ್ಕೊಂಡು ಬೇಟೆಗೋಸ್ಕರ ಹೋದ. ಯಾವ್ದಾವುದೋ ಪ್ರಾಣಿಗಳನ್ನು ಬೇಟೆ ಆಡಿದ. ಕೊನೆಗೆ ಒಂದು ಜಿಂಕೆಯನ್ನು ಬೆನ್ನಟ್ಟಿಗೆ ಶುರು ಮಾಡಿ ಬೇಟೆ ಆಡ್ತಾ ಆಡ್ತಾ ಆ ಜಿಂಕೆ ವೇಗವಾಗಿ ಹೋಗ್ತಾ ಇದೆ, ಇವನಿಂದ ಹೋಗ್ತಾ ಇದ್ದಾನೆ. ಕೊನೆಗೆ ಇವನು ಎಲ್ಲ ಸಂಗಡಿಕರಿಂದ ಬೇರ್ಪಟ್ಟು ಆ ಜಿಂಕೆ ತುಂಬಾ ಮುಂದೆ ಅವನನ್ನು ಕರ್ಕೊಂಡು ಹೋಗ್ತಾ ಇದೆ. ಕೊನೆಗೆ ಇವನು ಅದರ ಬೆನ್ನಟ್ಟಿ ಹಸಿವೆ ಆಗಿದೆ, ಬಾಯಾರಿಕೆ ಆಗಿದೆ. ಇದ್ದಕ್ಕಿದ್ದಂತೆ ಆ ಜಿಂಕೆ ಕಣ್ಮರಿ ಆಗ್ಬಿಡ್ತಾನೆ, ಅದು ಸಿಗಲೇ ಇಲ್ಲ. ಅದು ಇವನಿಗೆ ಅಷ್ಟೊತ್ತಿಗೆ ಓಡೋಡಿ ಬಂದಿದ್ದಾನೆ, ಹಸಿವೆ ಆಗ್ಬಿಟ್ಟಿದೆ, ಬಾಯಾರಿಕೆ ಆಗಿದೆ. ಅವನಿಗೆ ಜಿಂಕೆ ಬೇರೆ ಸಿಗಲಿಲ್ಲ. ಅಷ್ಟೊತ್ತಿಗೆ ಅಲ್ಲಿ ಶಮೀಕರ ಆಶ್ರಮ ಬಂದ್ಬಿಡ್ತಾರೆ. ಶಮೀಕ ಋಷಿಗಳು ಮಹಾಜ್ಞಾನಿಗಳು, ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಕೂತ್ಕೊಂಡು ದೇವರ ಧ್ಯಾನ ಮಾಡ್ತಕ್ಕಂಥವರಾಗಿ ಅವರು ಧ್ಯಾನ ಮಾಡ್ತಾ ಇದ್ರೆ ಅವರು ಬಾಹ್ಯ ಪ್ರಪಂಚದ ಅರಿವೇ ಇರ್ತಾ ಇದ್ದಿಲ್ಲ. ಇದು ಬೆಳಕ, ಕತ್ತಲೆಯ, ಸೂರ್ಯೋದಯ, ಸೂರ್ಯಾಸ್ತವ ಅದರ ಪರಿವಿನ ಇಲ್ಲದೆ ನಿರಂತರ ಧ್ಯಾನ ಮಾಡ್ತಕ್ಕಂಥ ಸಿದ್ಧಿಯನ್ನ ಅವರು ಧ್ಯಾನ ಮಾಡ್ತಾ ಅದನ್ನು ಪಡ್ಕೊಂಡಿರ್ತಕ್ಕಂಥವರಾಗಿದ್ದರು. ಪರಮಾತ್ಮ ಹೇಳ್ತಾನೆ, ಯಾರು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಬೇಗ ಒಲಿತೇನೆ. ಯಾಕೆ ಅಂದರೆ ಧ್ಯಾನ ಮಾಡ್ತಾ
ಜಗತ್ತಿನ ಕಲ್ಪನೆಯನ್ನೇ ಮಾಡ್ಕೊತಂಥವನಿಗೆ ಬರೀ ಧ್ಯಾನ ಐತೆ ಹೊರತು ಏಕಾಗ್ರತೆ ಬರಲಿ. ಆಮೇಲೆ ಧ್ಯಾನ ಮಾಡ್ತಾ ಇರ್ತೇವೆ, ಜಪಮಣಿ ಹಿಡ್ಕೊಂಡ್ಬಿಟ್ಟು ಎಲ್ಲ ಜಪ ಮಾಡ್ತಾ ಇರ್ತೇವೆ. ಜಪಮಣಿಗಳೆಲ್ಲ ಅದನ್ನ ಬೆರಳುಗಳು ಸುತ್ತುತ್ತಾ ಇದ್ರೆ ನಮ್ಮ ಮನಸ್ಸು ಊರೆಲ್ಲ ಸುತ್ತುತ್ತಾ ಇರುತ್ತೆ. ಅಲ್ಲೇನಾಯ್ತೋ ಏನೋ, ಇಲ್ಲೇನಾಯ್ತೋ ಏನೋ, ನಮ್ಮ ಚಂಚಲ ಬುದ್ಧಿ. ಆದರೆ ಅವರು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಇದ್ದದ್ದರಿಂದ ಅವ್ರಿಗೇನು ವಾಕ್ಯದ ಅರಿವೇ ಇರಲಿಲ್ಲ. ಪರೀಕ್ಷಿತರಾಜ ನೋಡ್ತಾ ಇದ್ದಾನೆ, ಅಷ್ಟು ಹತ್ತಿರದಲ್ಲಿ ಶಮೀಕರ ಒಂದು ಆಶ್ರಮ, ಅಲ್ಲಿ ಬಂದಿದ್ದಾನೆ. ಗುರುಗಳೇ, ಋಷಿಗಳೇ, ನೀವೇನಾದ್ರೂ ಜಿಂಕೆಯನ್ನು ನೋಡಿದ್ರ ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲೂ ನೋಡ್ಬೇಕು, ಅವರು ಆನಂದವಾಗಿ ಜಪ ಮಾಡ್ತಾ ಕೂತಿದ್ದಾರೆ. ಇವ್ರು ಹೇಳಿದ್ದು ಅವ್ರಿಗೆ ಕೇಳಿಸ್ಲೇ. ಯಾಕೆಂದ್ರೆ ನಮ್ಮ ಮನಸ್ಸು ಎಲ್ಲಿರತ್ತೆ ಅಲ್ಲಿ ಇತರ ಇಂದ್ರಿಯಗಳ ಕೆಲಸ ಮಾಡೋದೇ. ಮನಸ್ಸು ಇತರ ಇಂದ್ರಿಯಗಳ ಜೊತೆಗೆ ಇದ್ದರೆ ಮಾತ್ರ ನಮ್ಮ ಆ ಕೆಲಸ ಮಾಡುತ್ತೆ. ನಾವು ಎಲ್ಲೋ ಯೋಚನೆ ಮಾಡ್ತಾ ಯಾರ ಜೊತೆ ಮಾತಾಡ್ತಾ ಇದ್ರೆ ಅವ್ರು ಹೇಳಿದ್ದು ಕೇಳೋದೇ ಇಲ್ಲ. ಏನಂದ್ರಿ ಅಂತೀವಿ ನಾವು, ಯಾಕೆ ಮನಸ್ಸಿಲ್ಲ. ಆದ್ರಿಂದ ಶಮೀಕರಿಗೆ ಇವ್ರೇನು ಕೇಳಲೇ ಇಲ್ಲ. ಆಮೇಲೆ ಮತ್ತೆ ಅವನು ಹೇಳ್ತಾ ಇದ್ದಾನೆ, ನನಗೆ ಹಸಿವೆ ಬಾಯಾರಿಕೆ ಆಗಿದೆ, ನೀವೇನಾದ್ರೂ ಇಲ್ಲಿ ಕೊಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದ್ಯಾವುದೂ ಅವ್ರಿಗೆ ಕೇಳಲೇ ಇಲ್ಲ. ಆದರೆ ಪರೀಕ್ಷಿತರಾಜನಿಗೆ ಏನು ಅನಿಸ್ಬಿಡ್ತು ಅಂದ್ರೆ, ಬ್ರಾಹ್ಮಣಂ ಪ್ರತ್ಯಭೂತ್ ಮನ್ಯುಹು ಮತ್ಸರ ಏವಚ ಅಂತ ಬಂದ್ಬಿಡುತ್ತೆ. ಅವನಿಗೆ ತಕ್ಷಣದಲ್ಲಿ ಅವ್ರ ಮೇಲೆ ಸಿಟ್ಟು ಬಂತಂತೆ, ಅವ್ರ ಮೇಲೆ ಅಸೂಯೆ ಬರಕ್ಕೆ ಶುರು ಆಗ್ಬಿಡುತ್ತಂತೆ. ಯಾತಕ್ಕೆ ಅಸೂಯೆ ಯಾಕ್ರಿ ಬರುತ್ತೆ, ಅವ್ರೇನು ಪೈಪೋಟಿ ಮಾಡಿದಾನ ಅಂತ ಕೇಳಿದ್ರೆ, ಅಸೂಯ ಅಂತ ಹೇಳಿಬಿಟ್ರೆ ಅಪ್ರೀತಿ ಮಧ್ವಶೋನಾಯಂ ಇತಿ ಮತ್ಸರ ಏರಿತಃ ಅಂತ ಆಚಾರ್ಯ ಭಾಗವತಾತ್ಪರ್ಯಲ್ಲಿ ಬರೀತಾರೆ. ಪರೀಕ್ಷಿತರಾಜನಿಗೆ ಏನು ಮನಸ್ಸಿನಲ್ಲಿದೆ ಅಂದ್ರೆ, ನಾನು ಎಲ್ಲ ಸಾಮ್ರಾಟನಾಗಿದ್ದೇನೆ, ಇವನು ನನ್ನ ರಾಜ್ಯದ ಒಬ್ಬ ಪ್ರಜೆ. ರಾಜನೇ ಬಂದಾಗ ನನ್ನ ಜೊತೆ ಮಾತಾಡ್ಬೇಕೋ ಬೇಡೋ, ಮಾತಾಡದೆ ಸುಮ್ಮನೆ ಕೂತ್ಕೊಂಡ್ರೆ ನನ್ನ ಬಗ್ಗೆ ಅವನಿಗೆ ಒಲವಿಲ್ಲ, ಗೌರವ ಇಲ್ಲ, ಪ್ರೀತಿ ಇಲ್ಲ ಅಂತ ಆಗುತ್ತೆ. ಇದೇ ಮಾತ್ಸರ್ಯ ಹೊರತಾಗಿ ಅವನ ಬಗ್ಗೆ ಹೊಟ್ಟೆ ಕಿಚ್ಚು ಅಂದ್ರೆ ಮಚ್ಚಿಡ್ಕೊಂಡು ಅವನು ಕೊಲೆ ಮಾಡಬೇಕು ಅನ್ನೋ ಮಾತ್ಸರ್ಯ ಏನು ಕೂಡ ಅಲ್ಲ. ಅಂದ್ರೆ ಇವನು ನನ್ನನ್ನು ಪ್ರೀತಿಯಿಂದ ಮಾತಾಡಿಸಿಲ್ಲ, ನಾನೊಬ್ಬ ರಾಜ, ನನ್ನ ಪ್ರಜೆ ಇವನಾದಾಗ ರಾಜನೇ ಬಂದಾಗ ಎದ್ದು ಮಾತಾಡಿಸಿ ನಂಗೇನೋ ನೀರಿಗಿರು ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ ಅಂತ ಅವನ ಭಾವನೆ. ಅದನ್ನೇ ನಾವು ಮಾತ್ಸರ್ಯ ಅಂತ ತಗೊಳ್ಬೇಕು ಅಂತ ಅಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಅದಾದಂತೆ ಏನು ಕೂಡ ಮಾತನಾಡ್ತಾ ಇದ್ದಾಗ ಅವನಿಗೆ ನೋಡಿ, ಆ ಟೈಮಲ್ಲೇ ಕಲಿ ಅವನು ಒಳಗಡೆ ಪ್ರವೇಶ ಮಾಡಿಬಿಟ್ಟಿದ. ಏಕೆಂದರೆ ಕಲಿಗೂ ಕೂಡ ವಾಯುದೇವರಂತೆ ಅನೇಕ ರೂಪಗಳಿದೆ ಅವನಿಗೆ. ಆದ್ರಿಂದ ಹೊರಗಡೆಯಿಂದ ಅವನು ಸೋತರು, ಒಳಗಡೆ ಬಂದು ಅವನು ಗೆದ್ದು ಬಿಡ್ತಾನೆ, ನಮ್ಮ ಬುದ್ಧಿಯ ಒಳಗಡೆ ಪ್ರವೇಶ ಮಾಡ್ತಾನೆ. ಆ ಥರ ಪರೀಕ್ಷಿತರಾಜನ ಬುದ್ಧಿಯ ಒಳಗಡೆ ಅವನು ಪ್ರವೇಶ ಮಾಡಿದ. ಅದೆಲ್ಲ ನಮಗೆ ಗೊತ್ತಾಗೋದೆ. ಎದುರುಗಡೆ ಮಾತ್ರ ಇದ್ರೆ ನಮ್ಗೆ ಗೊತ್ತಾಗತ್ತೆ, ಒಳಗೊಳಗೆ ಇದ್ದದ್ದು ನಮ್ಗೆ ಗೊತ್ತಾಗೋದೆ. ಇಲಿಗಳೆಲ್ಲ ಮನೆ ಹೊರಗಡೆ ಓಡಾಡ್ತಾ ಇದ್ರೆ ಹಿಡಿಬೋದು, ಏನೋ ಮಾಡಿ ಹಾಕ್ಬೋದು. ಕೆಲವು ಇಲಿಗಳೆಲ್ಲ ತುಂಬಾ ಬುದ್ಧಿವಂತಿಕೆಯಿಂದ ಅಕ್ಕಿ ಚೀಲದ ಒಳಗಡೆ ಕೂತ್ಕೊಂಡ್ಬಿಟ್ಟಿರ್ತಾವೆ. ಅವು ನಮ್ಗೆ ಹೆಂಗೆ ಗೊತ್ತಾಗಬೇಕು, ನಮ್ಗೆ ಕೊನೆಗೆ ಅಕ್ಕಿ ಕಾಲ ಆದ್ಮೇಲೆ ಗೊತ್ತಾಗತ್ತೆ ಅಷ್ಟೇ. ಹಾಗೆ ಬುದ್ಧಿಯ ಒಳಗಡೆನೆ ಆ ಕಲಿ ಪ್ರವೇಶ ಮಾಡಿದ್ರಿಂದ ಅವನ ಒಂದು ಇದು ಪ್ರಭಾವವನ್ನ ದೂರ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಪರೀಕ್ಷಿತನು ಕೂಡ ಕಲಿ ಆವೇಶಕ್ಕೆ ಒಳಗಾಗುವ ಒಬ್ಬ ರಾಜನೇ. ಅವರೇನು ಪರುಶುಕ್ಲತರೆಯರಂತೆ ಕಲಿಯ ನಿಗ್ರಹ ಮಾಡ್ತೇನೆ ಅಂತ ಸಾಧ್ಯ ಇಲ್ಲ. ಆದರೂ ಕೂಡ ಈಗ ನೋಡಿ ಗೊತ್ತಾಗ್ತಾ ಇದೆ, ಹಾಗಾದ್ರೆ ಮೊದಲು ನಿಗ್ರಹ ಮಾಡಿದ್ದ ಅವನಲ್ಲ, ಅವನ ಒಳಗಡೆ ಇದ್ದಂತ ವಾಯುದೇವರೇ ಅಂತ ಗೊತ್ತಾಗ್ತದೆ. ಆ ಸಂದರ್ಭದಲ್ಲಿ ಅವನಿಗೆ ಗೊತ್ತಾಗಲಿಲ್ಲ. ಅವನೇನ್ ಮಾಡಿದ, ಧನುಷ್ಕೋಟ್ಯ ವಿನಿಕ್ಷಿಪ್ಯ, ಅಲ್ಲಿ ಒಂದು ಹಾವಿನ ಕಳೆ ಬರ ಬಿದ್ದೋಗ್ಬಿಟ್ಟು, ಕಾಡೋದು ಎಲ್ಲೋ ಹಾವು ಸತ್ತೋಗ್ಬಿಟ್ಟಿತ್ತು. ಅವನು ತನ್ನ ಬಿಲ್ಲಿನ ತುದಿಯಿಂದ ಎತ್ತಿದ್ನಂತೆ. ಎತ್ತಿಬಿಟ್ಟ, ನೇರವಾಗಿ ಶಮೀಕರ ಹತ್ರ ಬಂದು ಅವರ ಕೊರಳಿಗೆ ಹಾಕ್ಬಿಟ್ಟಿದ್ದಾನೆ, ಹಾವನ್ ಹಾರದ ತರ ಹಾಕ್ಬಿಟ್ಟಿದ್ದಾನೆ. ಆದರೆ ಅದು ಪರೀಕ್ಷಿತರಾಜ ಮಾಡಿದ ಒಂದು ಅಪಚಾರ. ಯಾಕೆ ಅಂದರೆ, ಬ್ರಾಹ್ಮಣನ ಆ ಹೊಕ್ಕಳಿನ ಮೇಲ್ಗಡೆ ದೇಹ ಏನಿದೆ ಅದರಲ್ಲೆಲ್ಲ ದೇವತೆಗಳಿರ್ತಾರೆ, ಅವನ ಪಾದದ ಹೊರಗಿನ ಕೆಳಗಡೆ ಭಾಗದಲ್ಲೆಲ್ಲ ಋಷಿಗಳಿರ್ತಾರಂತೆ. ಅದಕ್ಕೆ ಬ್ರಾಹ್ಮಣನ ಅವನ ದೇವತಾ ಸನ್ನಿಧಾನ ಅಂತ ಅವನ ಹತ್ರ ಹೇಳ್ತದೆ. ಅದಕ್ಕೆ ಶ್ರಾದ್ದದ ಒಂದು ಮಂತ್ರವನ್ನು ನಾವು ಕೇಳಬಹುದು. ಯಾವತೀರ್ವೈ ದೇವತಾ ಸರ್ವಾ ವೇದ ವಿಧಿ ಬ್ರಾಹ್ಮಣೇ ವಸಂತಿ ಅಂತ ಹೇಳ್ತಾ ಇತ್ತು. ಬ್ರಾಹ್ಮಣ ಬಂದ ಅಂತ ಹೇಳಿಬಿಟ್ರೆ ಅವನಲ್ಲಿ ದೇವತೆಗಳು ಋಷಿಗಳು ಎಲ್ಲರೂ ಕೂಡ ಸೇರ್ಬಿಟ್ಟಿರ್ತಾರೆ. ಯಾಕಂದ್ರೆ ನಿತ್ಯ ಅವನು ವೇದವನ್ನು ಕಲಿತಾ ವೇದ ಮಂತ್ರಗಳಿಂದ ಪರಮಾತ್ಮನ ಪೂಜೆ ಮಾಡ್ತಾ ಇರ್ತಾನೆ. ಅದು ಎಲ್ಲ ವೇದಾಭಿಮಾನಿ ದೇವತೆಗಳು ಅವನ ಹತ್ರ ಬಂದು ಕೂತ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಅಂದರೆ ನಮಗೆ ಇಷ್ಟವಾದ ವೇದ ಹೇಳ್ತಾನಪ್ಪ ಇವನು ಅಂತ. ಋಷಿ ಮುನಿಗಳೆಲ್ಲ ಅವನು ಮಾಡತಕ್ಕಂಥ ಯಾತ್ರೆ ಮುಂತಾದ ಕಾರ್ಯಗಳಿಂದ ಅವರೆಲ್ಲ ಬಂದು ಅಲ್ಲಿ ಸನ್ನಿಹಿತರಾಗಿರ್ತಾರೆ. ಆದ್ರಿಂದ ಅವನ ಕೊರಳಿಗೆ ಆ ಸತ್ತ ಹಾವಿನ ಕಳೇಬರವನ್ನು ಹಾಕಿದಾಗ ಆ ಧ್ಯಾನ ಸ್ಥಿತಿಯಲ್ಲಿ ಇರ್ತಕ್ಕಂಥ ಅವರಿಗೆ ಸತ್ತ ಪ್ರಾಣಿಯ ಚರ್ಮದ ಒಂದು ಸ್ಪರ್ಶ ಆಗಿದ್ದರಿಂದ ಅದು ಮೈಲಿಗೆ ಅಂತ ಆಗ್ಬಿಡ್ತದೆ. ಯಾವಾಗಲೂ ಧ್ಯಾನಕ್ಕೆ ಕೂತಾಗ ನಾವು ಸತ್ತ ಪ್ರಾಣಿಗಳನ್ನು ಮುಟ್ಟಬಾರ್ದು. ಅದು ಮುಟ್ಟಿದ್ರೆ ಮತ್ತೆ ನಾವು ಸ್ನಾನ ಮಾಡಬೇಕು ಅಂತೆಲ್ಲ ಇದೆ. ನಾವು ಅಷ್ಟೇ ಅಲ್ಲದೇನೆ ಆ ಪ್ರಾಣಿಗಳ ಸ್ಪರ್ಶದಿಂದ ದೂರ ಇರಬೇಕು. ಆದ್ರೆ ಅವರೇನು ಮಾಡಿಲ್ಲ, ಇವನೇ ಧನುಷ್ಕೋಟ್ಯ ಸಮುಚ್ಛಿಪ್ಯ ಅದನ್ನ ಎತ್ತಿಬಿಟ್ಟು ನೇರವಾಗಿ ಅವರ ಕೊರಳಿಗೆ ಹಾಕ್ಬಿಟ್ಟಿದ್ದಾನೆ. ಆದ್ರೂ ಕೂಡ ಅವ್ರು ಏನು ಕೂಡ ವಿಚಲಿತರೇ ಆಗಲಿಲ್ಲ. ಯಾಕೆ ಅಂದ್ರೆ ಅವರಿಗೆ ಪರಿವಿನೇ ಇಲ್ಲ. ನಿಜವಾದ ಹಾವು ಹಾಕಿದ್ರೆ ಅವ್ರಿಗೆ ಎಚ್ಚರ ಆಗ್ತಾ ಇದ್ದರು. ಇನ್ನು ಸತ್ತ ಹಾವಿನ ಹೆಣ ಹಾಕಿದ್ರೆ ಅವ್ರಿಗೇನು ಗೊತ್ತಾಗಬೇಕು. ಅವರು ಮಾತ್ರ ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದ. ಇವನಿಗೆ ಅದರ ಅರಿವೇ ಇಲ್ಲ. ಆವಾಗ ಪರೀಕ್ಷಿತ ರಾಜ ತಕ್ಷಣದಲ್ಲಿ ಅವನು ಅಂದ್ಕೊಳ್ತಾ ಇದ್ದಾನೆ, ಜಲಾಶಯ ಮಚಕ್ಷಾಣ ವಿವೇಶ ತಮಾಶ್ರಯ ಮತ್ತು ಅವನಿಗೆ ಬಾಯಾರಿಕೆ ಆಗ್ಬಿಟ್ಟದ್ರಿಂದ ಅವನಿಗೇನು ಕೊಳ್ಳಿಲ್ಲ ಅಂತ ಸಿಟ್ಟು. ಯಾಕೆಂದ್ರೆ ನೋಡಿ, ಮನುಷ್ಯನಿಗೆ ಹಸಿವೆ ಆಯಿತು ಅಂದರೆ ಸಿಟ್ಟು ಬಂದ್ಬಿಡುತ್ತೆ ಭಾಳ. ಏಕಾಸಿ ಉಪವಾಸ ಮಾಡಿ ದ್ವಾದಶಿ ಎಲೆ ಹಾಕಿದಾಗ
ಅಲ್ಲಿ ಎಲೆ ಹಾಕಲ ಏನ್ರಿ ಬದಲಾಗ್ಲಿ, ಏನಾರು ಒಂದು ಹಾಕು, ಉಪವಾಸ ಸಾಯ್ತಾ ಇದ್ದೇನೆ ಮೊದಲು ಹಾಕು ಅಂತಾನೆ ಅವನು. ಆದ್ದರಿಂದ ಹಸಿವೆ ಆದವರಿಗೆ ಅದು ಹಾಕ್ಲ ಇದು ಹಾಕ್ಲ ಅಂತ ಕೇಳೋದಲ್ಲ, ಏನಾಗಿದ್ರು ಮೊದಲು ಸ್ವೀಕಾರ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅಲಬ್ಧ ತೃಣ ಭೂಮಿಯಾದಿ ರಸ ಸಂಪ್ರಾಪ್ತ ಅರ್ಘ್ಯ ಸೂನೃತ. ಅವನೇನ್ ಅನ್ಕೊಂಡಿದ್ದ ನೋಡಿ, ಎಲ್ಲರಿಗೂ ಒಂದು ಆ ಥರ ಭಾವನೆ ಇರುತ್ತೆ. ಚಕ್ರವರ್ತಿ ಬಂದಾಗ ಎಷ್ಟೆಲ್ಲ ಗೌರವ ಮಾಡ್ತಾರೆ, ಅರ್ಘ್ಯಪಾದ್ಯ ಅವೆಲ್ಲ ಮಾಡ್ತಾರೆ, ಏನು ಮಾಡಲಿಲ್ಲ. ಜೊತೆಗೆ ಹಸಿವೆ ಬಾಯಾರಿಕೆ ಆಗ್ಬಿಟ್ಟಿದೆ. ಆ ಸಂದರ್ಭದ ಅವನಿಗೆ ಬಹಳ ಸಿಟ್ಟು ಬಂದ್ಬಿಟ್ಟು ಅವನೇನ್ ಮಾಡ್ಬಿಟ್ಟಿದ್ದಾನಿದ್ದಾನೆ, ತಕ್ಷಣದಲ್ಲಿ ಹಂಗೆ ಹಾಕಿದ, ಮಾತಾಡಲಿಲ್ಲ, ಅರಮನೆಗೆ ಹೊರಟ್ಬಿಟ್ಟ. ಆದ್ರೆ ಅಷ್ಟರಲ್ಲಿ ಒಂದು ದೊಡ್ಡ ಅಪಚಾರ ಅವನಿಂದ ನಡೆದು ಹೋಗ್ಬಿಟ್ಟಿದೆ. ಬ್ರಹ್ಮಹತ್ಯಾ ದೋಷ ಬಂದ್ಬಿಟ್ಟಿದೆ. ಬ್ರಾಹ್ಮಣನ ಹತ್ಯೆ ಅಂದ್ರೆ ಅವನೇನು ಮಚ್ಚಿನಿಂದ ಕೊಚ್ಚಬೇಕಾಗಿಲ್ಲ, ಅವನಿಗೆ ಅಪಮಾನ ಮಾಡಿಬಿಟ್ರೆ ಸಾಕು. ಅವನು ಮಡಿಯಲ್ಲಿದ್ದಾಗ ಮುಟ್ಟಿಬಿಟ್ರೆ ಸಾಕು. ಮುಟ್ಟಿಬಿಟ್ರೆ ಅವ್ರು ಸಿಟ್ಟು ಅಂತ ಸಿಟ್ಟು ಬಂದಿರುತ್ತೆ ಅಂದ್ರೆ, ಅವರು ಕೊಲೆ ಮಾಡಿದ್ರೆ ಅಷ್ಟು ಸಿಟ್ಟು ಬರಲ್ಲ, ಮಡಿ ಇದ್ದಾಗ ಮುಟ್ಟಿದ್ರೆ ಅಷ್ಟು ಸಿಟ್ಟು ಬಂದ್ಬಿಟ್ಟಿರುತ್ತೆ ಅವ್ರು. ಈಗ ಮತ್ತೆ ಸ್ನಾನ ಮಾಡ್ಬೇಕು, ಮತ್ತೆ ತಿನ್ಬೇಕು, ಒಣ ಹಾಕೋಬೇಕು, ಮತ್ತೆ ನಾಮ ಹಚ್ಕೋಬೇಕು, ಎಷ್ಟು ಕಷ್ಟ ಅವ್ರು. ಆದ್ರಿಂದ ಮಡಿ ಇದ್ದಾಗ ಯಾರನ್ನು ಮುಟ್ಲಿಕ್ಕಿಲ್ಲ. ಮಡಿ ಇದ್ದವ್ರು ಮೈಲಿಗೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ತಪ್ಪ ಇನ್ನೊಂದಿಲ್ಲ. ಆ ಸಂದರ್ಭದಲ್ಲಿ ಅವನು ಅಂದ್ಕೊಳ್ತಾನೆ, ನನ್ನ ತಪ್ಪಾಗ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟು ಬ್ರಾಹ್ಮಣಿ ಛತ್ರ ಬಂದುರಿ ದ್ವಾರಪಾಲೋ ನಿರೂಪಿತ. ಅಷ್ಟೊತ್ತಿಗೆ ಪರೀಕ್ಷಿತ ರಾಜ ಅರಮನೆ ಕಡೆ ಬಂದ್ಬಿಟ್ಟ, ರಥ ಹಾಕಿ ಕೂತ್ಕೊಂಡು. ನೋಡಿ, ಅವನಿಗೆ ತನ್ನ ಸಂಗಡಿಗರಿಂದ ಬೇರ್ಪಡಿಸಿ ಆನಂತರದಲ್ಲಿ ಇಂಥ ಅಪಚಾರ ಎಲ್ಲ ಮಾಡ್ಲಿಕ್ಕೆ ಕಲಿನೇ ಮುಖ್ಯ ಕಾರಣ. ಕಲಿ ಪ್ರವೇಶ ಅವನಿಗೆ ಆಗ್ಬಿಟ್ಟಿದೆ. ಆದರೂ ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ, ಸಜ್ಜನರು ಏನಾದರೂ ಘೋರವಾದ ಪಾಪ ಮಾಡಿದರೂ ಕೂಡ ಅವರಲ್ಲಿ ಒಂದು ಪರಿವರ್ತನೆಯನ್ನಾಗುವಂತೆ ಮಾಡಿ ಅವರಿಂದ ಲೋಕಕ್ಕೆ ಒಂದು ದೊಡ್ಡ ಕಲ್ಯಾಣ, ಒಳ್ಳೆ ರೀತಿಯಾದ ಪ್ರಯೋಜನ ಆಗುವಂತೆ ಪರಮಾತ್ಮ ಮಾಡ್ತಾನೆ ಅನ್ನೋದಕ್ಕೆ ನೋಡಿ ಈ ಪರೀಕ್ಷಿತನ ಈ ವರ್ತನೆನೇ ಕಾರಣ. ಭೃಗು ಋಷಿಗಳು ಪರಮಾತ್ಮನ ಎದೆಗೆ ಒದ್ದರು, ಅವರು ತಪ್ಪೇ ಮಾಡಿದ್ರು. ಆದರೆ ಪರಮಾತ್ಮ ಭೂಲೋಕಕ್ಕೆ ಶ್ರೀನಿವಾಸ ದೇವರಾಗಿ ಬರೋದಕ್ಕೆ ಕಾರಣ ಆಯ್ತದ. ಭೃಗು ಋಷಿಗಳು ಬರದೇ ಒದಿದೇ ಇದ್ದಿದ್ರೆ ಇವತ್ತು ಏಡುಕೊಂಡಲವಾಡ ಗೋವಿಂದನೇ ಆಗ್ಬಿಡ್ತಾ ಇತ್ತು. ಯಾಕೆಂದ್ರೆ ನಮ್ಗೆ ಸಿಗ್ತಾನೆ ಇದ್ದ. ಯಾಕೆ ಅಂದ್ರೆ ಒದ್ದದ್ದಕ್ಕೆ ಬಂದ ಎಲ್ಲ ಭಕ್ತರಿಗೆ ಕಲ್ಯಾಣ ಉತ್ಸವ ಮಾಡ್ತಿದ್ದ, ಅವರಿಗೆಲ್ಲ ಅನುಗ್ರಹ ಮಾಡ್ತಾ ಇದ್ದ. ಅಂದ್ರೆ ಒಬ್ಬ ಒಳ್ಳೆಯವರು ತಪ್ಪು ಮಾಡಿದರೆ ಅದು ಅವರಲ್ಲಿ ಪರಿವರ್ತನೆ ಇರುತ್ತೆ, ಜಗತ್ತಿಗೆ ಒಂದು ಒಳ್ಳೆ ಪಾಠ ಇರುತ್ತೆ. ಆದರೆ ಕೆಟ್ಟವರು ತಪ್ಪು ಮಾಡಿದರೆ ಅವರ ಅಧಪತನಕ್ಕೆ ಕಾರಣವಾಗತ್ತೆ. ಆ ಸಂದರ್ಭದಲ್ಲಿ ಪರೀಕ್ಷಿತ ರಾಜ ಅರಮನೆಗೆ ಹೊರಟು ಬಿಟ್ಟ. ಹೊರಡುವಾಗ ಅವನಿಗೆ ಪಶ್ಚಾತ್ತಾಪ ಆಯ್ತಂತೆ. ನೋಡಿ, ಒಳ್ಳೆಯವರು ತಪ್ಪು ಮಾಡಿಬಿಟ್ರೆ ಅದು ಅವರಿಗೆ ಒಳಗಡೆ ಒಂದು ಗಿಲ್ಟಿ ಫೀಲಿಂಗ್ ಬಂದ್ಬಿಡುತ್ತೆ. ಅವ್ರು ಅಯ್ಯೋ ನಾನು ಹಾಗೆ ಮಾಡಬಾರ್ದು. ನಮ್ಮ ರಾಜ್ಯದಲ್ಲಿ ಒಳ್ಳೆ ಇರ್ತಕ್ಕಂಥವರೇ ಋಷಿಗಳು ಅವ್ರನ್ನ ಪರೀಕ್ಷೆ ಮಾಡೋ ಬುದ್ಧಿ ಯಾಕೆ ಬಂತು ಅಂತ ಅವನಿಗೆ ಅನಿಸ್ತು. ಅಲ್ಲೇನು ಯಾರು ನಾಟಕ ಮಾಡ್ತಾ ಧ್ಯಾನ ಮಾಡೋ ಕೂಡ ಅವ್ರು ಇಲ್ಲ. ಅಲ್ಲಿ ಎಲ್ಲರೂ ಕೂಡ ಒಳ್ಳೆ ಚೆನ್ನಾಗಿ ಧ್ಯಾನ ಮಾಡೋರು ಇರುವಾಗ ನನಗೆ ಯಾಕೆ ಇಂಥ ಪರೀಕ್ಷೆ ಮಾಡುವ ಬುದ್ಧಿ ಬಂತು? ಹೋಗಿ ಸುಮ್ಮನೆ ಗುರುಗಳೇ ಅಂತೇಳಿ ವಾಪಸ್ ಬಂದಿದ್ದರೆ ಸರಿ ಇರ್ತಾ ಇತ್ತು. ಹೋಗಿ ಹಾವಿನ ಕಳೆ ಬರ ಹಾಕ್ಬಿಟ್ನಲ್ಲ ನಾನು, ಅಂಥದ್ದು ಮಾಡಬಾರ್ದಾಗಿತ್ತು ಅಂತ ಅವನಿಗೆ ಪಶ್ಚಾತ್ತಾಪ ಆಗ್ತಾ ಇದೆ. ಅಯ್ಯೋ ಈ ಥರ ತಪ್ಪಾಗಿದ್ದರೆ ದೇವರೇ ನಿಮಗೆ ಶಿಕ್ಷೆ ಕೊಡ್ಲಿ ಅನ್ಕೋತಾ ಇದ್ದ. ಸಜ್ಜನರ ಸ್ವಭಾವ ಅದು. ಒಂದ್ ವೇಳೆ ತಪ್ಪಾಗ್ಬಿಟ್ರೆ ಅವ್ರಿಗೇನೆ ದೇವರೇ ತಪ್ಪಾಡ್ಬಿಟ್ಟಪ್ಪ ನೀನೇ ಶಿಕ್ಷೆ ಕೊಡು ಅನ್ಕೋತಾ ಇರ್ತಾರೆ. ನೋಡಿ, ಮನುಷ್ಯ ಏನನ್ನು ಬೇಕಾದ್ರೂ ಒಪ್ಕೊಳ್ತಾನೆ, ಆದರೆ ಒಂದೆರಡನ್ನು ಮಾತ್ರ ಅವನು ಒಪ್ಕೊಳ್ಳಲ್ಲ. ಯಾವುದು ಅಂದ್ರೆ ಅವನು ಒಪ್ಕೊಳ್ಳದೆ ಇರೋದು ಒಂದು ತಪ್ಪು, ಇನ್ನೊಂದು ಮುಪ್ಪು ಅಂತ ಹೇಳಿ. ಮನುಷ್ಯ ತಪ್ಪು ಒಪ್ಕೊಳ್ಳಲ್ಲ ಅವನು ಯಾವತ್ತೂ ಕೂಡ. ಯಾಕೆಂದ್ರೆ ಇನ್ನೊಬ್ರು ತಪ್ಪು ಅಂತ ಹೇಳ್ತಾರೆ. ಯಾರೋ ಒಬ್ಬ ಹೆಂಡತಿ ಗಂಡನ ಕರ್ಕೊಂಡು ಹೋಗಿದ್ಲು ಸೀರೆ ತಗೊಳ್ಬೇಕು ಅಂತ. ಅಲ್ಲಿ ಸೀರೆ ಒಂದು ತಗೊಂಡ್ರೆ ಒಂದು ಫ್ರೀ ಅಂತಿತ್ತು. ಹೆಂಡತಿ ಹೇಳಿದ್ಲು, ರೀ ತಗೊಂಡ್ಬಿಡೋಣ ಕಣ್ರಿ, ಒಂದಕ್ಕೆ ಎರಡೆರಡು ಬರುತ್ತೆ ಅಂತ. ಗಂಡ ಹೇಳಿದ ಅವೆಲ್ಲ ಕ್ವಾಲಿಟಿ ಇರಲ್ಲ ಕಣೆ, ಬೇಡ ಅಂತ ಹೇಳಿದ. ಅಯ್ಯೋ ಸುಮ್ಮನೆ ರೀ ನಿಮ್ಗೆ ಗೊತ್ತಿಲ್ಲ ಅಂತೇಳಿ ತಗೊಳ್ಳಿ ಅಂತ ಹೇಳಿದ್. ಮನೆ ಬಂದು ಒಂದು ವಾರ ಉಟ್ಕೊಂಡು ನೀರಾಗ ಹಾಕಿದ್ದು ಎಲ್ಲ ಕಲರ್ ಹೋಗಿ ಬೆಳ್ಳಗಾಗ್ಬಿಡ್ತಲ್ಲ. ಅವಾಗ ಗಾಬರಿ ಆಗ್ಬಿಟ್ಲ ಅವಳು. ಗಂಡ ಬಂದ, ಅವತ್ತೇ ಹೇಳಿದೆ ಕೇಳಿದ್ಯಾ ನೀನು, ಸೀರೆ ತಗೋಬೇಡ, ಕಲರ್ ಇರಲ್ಲ, ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನೀನು ಹೇಳಿದ್ರೆ ಕೇಳಿಲ್ಲ, ಬೈಲಿಕ್ಕೆ ಶುರು ಮಾಡಿ. ಅವಾಗ ಹೆಂಡತಿ ಹೇಳಿದ್ರಿ ಸುಮ್ಮನೆ ಇರ್ರಿ, ಮನೆಯಲ್ಲಿ ಉಟ್ಕೊಳ್ಳಿಕ್ಕೆ ನಿಮಗೊಂದು ಪಂಚೆ ಇರಲಿಲ್ಲ, ಇದೇ ಉಟ್ಕೊಳ್ಳಿ ಬಿಳಿದು ಅಂತ ಅವಳು. ಅಂದ್ರೆ ತನ್ನ ತಪ್ಪು ಒಪ್ಕೊಳ್ತಾ ಇಲ್ಲ. ನಿಮಗೆ ನಾನು ಪಂಚೆ ಕೊಟ್ಟಿದ್ದೀನಿ ನೋಡಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಉಟ್ಕೊಳ್ಳಿ ದಿವಸ ಅಂದ್ಬಿಟ್ಲ ಅವಳು. ಹಾಗೆ ಯಾರು ತಪ್ಪು ಒಪ್ಕೊಳ್ಳಲ್ಲ. ಒಂದು ಸಣ್ಣ ಮಗು ನೋಡಿ, ನೀನು ಮಾಡಿದ್ದೆ ನಾನೆಲ್ಲ ಇವ್ರು ಅಂತ ಅದೇ ಒಪ್ಕೊಳ್ಳೋದೇ ಇಲ್ಲ ಮಗು. ಅಲ್ಲಿಂದಲೇ ನಾವು ತಪ್ಪನ್ನು ಒಪ್ಕೊಳ್ಳತಕ್ಕಂಥ ಮನೋಭಾವ. ಅದೇ ತರ ಮುಪ್ಪನ್ನು ನಾವು ಒಪ್ಕೊಳ್ಳೋದೇ ಇಲ್ಲ. ಯಾರಾದ್ರೂ ಏನ್ರಿ ರಿಟೈರ್ಡ್ ಆಗಿ ಇನ್ನೂ ಇಲ್ಲ ರೀ 1 ವರ್ಷ ಅಂತ ನಾವು, ಆಮೇಲೆ ಕೂದಲು ಬೆಳಗಾಗತ್ತೆ ಮೆತ್ತ ಕಪ್ಪು ಹಾಕೊಂಡ್ಬಿಡ್ತಾನೆ, ಹಲ್ಲು ಹೋಯ್ತು ಹಲ್ಲು ಸೆಟ್ ಹಾಕೋತಾನೆ. ಆದ್ರೂ ಅವನು ಏಜ್ ಆಗಿದ್ದು ಗೊತ್ತೇ ಇಲ್ಲದೆ ಇರುತ್ತಾ. ಆದ್ರಿಂದ ಮನುಷ್ಯ ಒಪ್ಕೊಳ್ಳೋದೇ ಇರೋದು ಎರಡು, ಒಂದು ತಪ್ಪು, ಇನ್ನೊಂದು ಮುಪ್ಪು. ಆದರೆ ಅವನು ತಪ್ಪನ್ನು ಒಪ್ಕೊಂಡ್ಬಿಟ್ಟಿದ್ದಾನೆ. ಸ್ವಾಮಿ ನೀನೇ ಅನುಗ್ರಹ ಮಾಡು, ನನಗೆ ತಪ್ಪಾಗಿದೆ ಅಂತ ಆ ರೀತಿಯಾಗಿ ಅನ್ಕೊಂಡ್ಬಿಟ್ಟಿದ್ದಾನೆ. ಈ ಕಡೆ ಏನಾಗಿದೆ ನೋಡಿ, ತಸ್ಯ ಪುತ್ರೋ ಅತಿ ತೇಜಸ್ವಿ ವಿಹರನ್ ಬಾಲಕೋರ್ಭಕೈ ರಾಜ್ಞಾಘಂ ಪ್ರಾಪಿತಂ ತಾತಂ ಶ್ರುತ್ವಾ ತತ್ರೇದಮಬ್ರವೀತ್. ಆ ಸಂದರ್ಭದಲ್ಲಿ ಅವರ ಮಗ ಅಂಗಿರಸ ಗೋತ್ರೋದ್ಭವನಾಗಿರ್ತಕ್ಕಂಥ ಯಾರು ಅಂದ್ರೆ ಆ ಋಷಿ, ಅವರ ಮಗ ಅವನು ಶೃಂಗಿ ಅಂತ ಹೇಳಿಬಿಟ್ಟು, ಶಮೀಕರ ಮಗ ಅವನು ಶೃಂಗಿ. ಅವನಲ್ಲೇ ಆಟ ಮಾಡ್ತಾ ಇದ್ದಂತೆ. ಅವನು ಒಬ್ಬ ಗೆಳೆಯ, ಅವನಿಗೂ ಇವನಿಗೂ ಪೈಪೋಟಿ ಜಾಸ್ತಿ. ಈ ಶೃಂಗಿ ಏನ್ ಮಾಡ್ತಾ ಇದ್ದ ಅಂದ್ರೆ, ಅವನು ಬ್ರಹ್ಮಗಾಯತ್ರಿ ಎಲ್ಲ ವಿಶ್ವಾಮಿತ್ರ ಗಾಯತ್ರಿ ಎಲ್ಲ ಚೆನ್ನಾಗಿ ಅದನ್ನೆಲ್ಲ ಅನುಷ್ಠಾನ ಮಾಡಿ ಬ್ರಹ್ಮದೇವನೇ ಒಲಿಸ್ಕೊಂಡ್ಬಿಟ್ಟಿದ್ನಂತೆ. ಅಂಥ ಒಬ್ಬ ಒಂದು ನಿಷ್ಠಾವಂತ. ಆಮೇಲೆ ಗಾಯತ್ರಿ ಜಪ ಮಾಡಿ ಸಿದ್ಧಿ ಪಡ್ಕೊಂಡ್ಬಿಟ್ಟಿದ್ದ. ಆಮೇಲೆ ಅವನ ಬದುಕಿನಲ್ಲಿ ಒಂದು ಕೂಡ ಸುಳ್ಳು ಹೇಳಿದವನ. ಯಾಕಂದ್ರೆ ಹಿಂದಿನ ಕಾಲದ ಋಷಿಮುನಿಗಳಿಗೆಲ್ಲ ಸುಳ್ಳು ಹೇಳೋದು ಅಂದ್ರೆ ಅದು ಮಹಾಪಾಪ ಅಂತ ಗೊತ್ತಿತ್ತು.
ಇವತ್ತು ಸುಳ್ಳು ಹೇಳೋದೇ ಒಂದು ಶೋಕಿ ಆಗೋಗ್ಬಿಟ್ಟಿದೆ. ಅದಕ್ಕೆ ಒಂದು ಮಹಾಭಾರತದಲ್ಲಿ ಒಂದು ಮಾತಿದೆ, ಏನು ಅಂದ್ರೆ ಸತ್ಯಂ ಜನ ವಿರೋಧಾಯ ಅಸತ್ಯಂ ಜನ ರಂಜಕಂ ಅಂತ. ನೀವು ನಿಜ ಹೇಳ್ಬಿಟ್ರೆ ಸಿಕ್ಕಾಕೊಂಡ್ಬಿಡ್ತೀರಾ ಅಲ್ಲಿ. ಅದೇ ಸುಳ್ಳು ಹೇಳಿದರೆ ಕರೆಕ್ಟ್ ರೀ ಅಂತಾರೆ ಜನ. ಅಂದ್ರೆ ಜನಕ್ಕೆ ಸುಳ್ಳೇ ಬೇಕು ಇವತ್ತು. ನಿಜ ಹೇಳಿದ್ರೆ ಯಾರು ನಂಬೋದೇ ಇಲ್ಲ ಅಂತ ಕಾಲ ಬಂದ್ಬಿಟ್ಟು ಅದಕ್ಕೆ ಜನ ಏನ್ ಮಾಡ್ತಾರೆ, ಸುಳ್ಳು ಹೇಳೋದೆಲ್ಲ ಸುಳ್ಳು ಹೇಳು. ಆದ್ರೆ ಆ ಕಾಲದ ಋಷಿ ಮುನಿಗಳು ಒಂದು ಕೂಡ ಸುಳ್ಳೇ ಹೇಳೋರಲ್ಲ. ನೋಡಿ, ಕುಂತಿದೇವಿ ಅವಳು ಬಾಲ್ಯದಿಂದಲ ಸತ್ಯವನ್ನು ನುಡಿದು 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 ಕೊನೆಗೆ ಅವಳು ಹೇಳಿದ್ದೆಲ್ಲ ಸತ್ಯ ಅಲ್ಲಿ ಶುರುವಾಯ್ತು. ನಾವೆಲ್ಲ ವಸ್ತು ನೋಡಿ ಹೇಳೋದು, ಆದರೆ ಆಕೆ ಹೇಳಿ ಹೇಳಿ ಅದರಲ್ಲಿ ಎಷ್ಟು ಸಿದ್ಧಿ ಬಂದ್ಬಿಟ್ಟಿತ್ತು ಅಂದ್ರೆ ಮುಂದೆ ಅವಳು ನೋಡಿ ಹೇಳಬೇಕಾದದ್ದಿಲ್ಲ, ಅವಳು ಹೇಳಿದ್ದೆಲ್ಲ ಸತ್ಯ ಆಗ್ಬಿಡ್ತಾರೆ. ಅಷ್ಟು ಅವಳಿಗೆ ಸತ್ಯದ ನಿಷ್ಠೆ ಸಿದ್ಧಿ. ಅದಕ್ಕೆ ಪಾಂಡವರೆಲ್ಲ ದ್ರೌಪದಿಯನ್ನು ಗೆದ್ದು ಬಿಟ್ಟು, ಅಮ್ಮ ಇವತ್ತು ನಾವೊಂದು ಭಾರಿ ಹೊಸ ಒಂದು ವಸ್ತುವನ್ನು ತೊಗೊಂಬಂದಿದ್ದೀವಿ ಅಂತ ಹೇಳಿದ್ದಕ್ಕೆ ಅವಳು ನೋಡ್ಲೇ ಇಲ್ಲ, ಒಳಗಡೆನೇ ಇದ್ಲು. ಅವಳು ಹೇಳಿದ್ದು, ನೀವು 5 ಜನ ಹಂಚ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಮುಗುದಾಗಿ ಬಂದಿದ್ದು ಒಬ್ಬ ದ್ರೌಪದಿ. ಹೆಂಗ್ರಿ 5 ಜನಕ್ಕೆ ಹಂಚ್ಕೊಳ್ಳಿ ಆಗ್ತದೆ. ಆದ್ರೂ ಕೂಡ ಅವಳ ಮಾತು ಸತ್ಯ ಆಯ್ತು. ಯಾಕೆ ಅಂದ್ರೆ ಆ ದ್ರೌಪದಿ ದೇವಿಯಲ್ಲಿ ಉಷಾ, ಅನಂತರದಲ್ಲಿ ಶಚಿ, ಅನಂತರದಲ್ಲಿ ಬೇರೆ ಬೇರೆ ಪಾರ್ವತಿ ಇತ್ಯಾದಿ ಸ್ತ್ರೀಯರಲ್ಲಿ ಇದ್ದದ್ದರಿಂದ ಅದು ಶಾಸ್ತ್ರಸಮ್ಮತವಾಗಿತ್ತು. ಅವಳು ಹೇಳಿದ ಮಾತು ಅದಕ್ಕೆ ವೇದಗಳ ಮತ್ತೆ ಬೇರೆ ಬೇರೆ ಶಾಸ್ತ್ರಗಳ ಮತ್ತೆ ಶಾಪ ಉಪಶಾಪಗಳ ಬೆಂಬಲ ಅದಕ್ಕೆ ಇತ್ತು. ಒಂದು ಮಾತು ಅದಕ್ಕೆ ನಾವು ಸತ್ಯ ನಿಷ್ಠೆಯನ್ನು ಸಿದ್ಧಿ ಮಾಡ್ಕೊಂಡ್ಬಿಟ್ರೆ ಅದರಿಂದ ಪರಮಾತ್ಮ ಒಲಿದು ಬಿಡ್ತಾನೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನೀವು ಸತ್ಯಂ ವದ ಅಂತ ಹೇಳೋದು. ನಾವೇನ್ ಮಾಡ್ತಾ ಇದ್ದೀವಿ, ಸತ್ಯಂ ವಧ ಅಂತ ಆಗ್ಬಿಟ್ಟಿದೆ. ಯಾಕಂದ್ರೆ ಕಲಿಯುಗದಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ. ಯಾಕಂದ್ರೆ ಕಲಿನೇ ಎಲ್ಲ ಅದು ನಾಶ ಮಾಡಿಬಿಡ್ತಾ ಇದ್ದ. ಹಾಗಾಗಿ ಆ ಸಂದರ್ಭದಲ್ಲಿ ಅವನಿಗೆ ನೋಡಿ ಬ್ರಹ್ಮದೇವನನ್ನು ಒಲಿಸ್ಕೊಂಡಂತ ಅವನಿಗೆ ಸಿದ್ಧಿ. ಆದ್ರಿಂದ ಅವನ ಗೆಳೆಯನ ಜೊತೆಗೆ ಅವನಿಗೂ ಕೂಡ ಸಂವಾದ ನಡೀತಾ ಇತ್ತು. ಓ, ನೀನೇನು ಭಾರಿ ಬ್ರಹ್ಮದೇವರನ್ನು ಕುರಿತು ತಪಸ್ ಮಾಡಿ ಭಾರಿ ಸಿದ್ಧಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀಯಲ್ಲ, ಅಲ್ಲಿ ನೋಡು ನಿಮ್ಮಪ್ಪ ಶಮೀಕರ ಕೊರಳಿಗೆ ಯಾರೋ ಸತ್ತ ಹಾವಿನ ಹೆಣ ಹಾಕ್ಬಿಟ್ಟಿದ್ದಾರೆ. ನೀನು ನೋಡಿದ್ರೆ ಅಂತಹ ಸಿದ್ಧಿ ಅಂತಹ ತಪಸ್ವಿ ಅನ್ಕೋತಾ ಇದೆಯಲ್ಲ, ಅಲ್ಲಿ ನೋಡು ಅಂತ ಹೇಳಿದ್ರು. ಅದಕ್ಕೆ ಅವನು ತಕ್ಷಣ ಕೇಳಿದ, ಹೌದಾ ನಿಜನಾ ಇದು ಅಂತ ಕೇಳಿದ. ನಾನ್ಯಾಕೆ ಸುಳ್ಳು ಹೇಳಿ ಅಂತ. ಅಲ್ಲ, ಹಾಗಾದ್ರೆ ನಮ್ಮ ಅಪ್ಪ ಏನಾದ್ರು ತಪ್ಪು ಮಾಡಿದ್ದೀರಾ ಅಂತ ಕೇಳಿದ. ತಕ್ಷಣದಲ್ಲಿ ನೋಡಿ ಅವನ, ನಿಮ್ಮಪ್ಪ ಏನು ತಪ್ಪು ಮಾಡ್ಲಿಕ್ಕೆ, ಅವರು ಸಮಾಧಿ ಸ್ಥಿತಿಯಲ್ಲಿ ಇದ್ದಿರೋರು, ಅಸಂಪ್ರಜ್ಞಾತ ಸಮಾಧಿ, ಅವ್ರಿಗೇನು ಗೊತ್ತೇ ಇಲ್ಲ ಜಗತ್ತಿನ ಬಗ್ಗೆ. ಆ ರೀತಿ ಆಗಿದ್ದಾಗ ಅವ್ರೇನು ತಪ್ಪು ಮಾಡಿಲ್ಲ, ಆದ್ರೆ ಯಾರೋ ಬಂದು ಆ ಹಾವಿನ ಹೆಣ ಹಾಕ್ಬಿಟ್ಟಿದ್ದಾರೆ. ಅವಾಗ ಅವನೇನು ಸಿಟ್ಟು ಬಂದ್ಬಿಡ್ತ ಅವನಿಗೆ. ನಮ್ಮಪ್ಪ ಯಾರು ಕೂಡ ಮಾಡತಕ್ಕಂಥ ತಪ್ಪು ಮಾಡೋರಲ್ಲ. ಆದ್ರೂ ಕೂಡ ಸತು ಬ್ರಹ್ಮ ಋಷಿಯರಂಗೆ ಗತಾಸಂ ಉರಗಂ ಋಷ, ತನ್ನ ತಂದೆಯ ಕೊರಳಿಗೆ ಹಾಕಿದ ಆ ಹಾವಿನ ಕಳೆ ಬರದ ನೋಡಿಲ್ಲ, ಅವನು ಅಲ್ಲೇ ಕೂತಿದ್ದಾನೆ. ಇನ್ನು ಹೇಳಿದ್ದಕ್ಕೆ ಇಟ್ಟು ಸಿಟ್ಟು ಬಂದ್ಬಿಟ್ಟಿದೆ. ತಕ್ಷಣದಲ್ಲಿ ಅವನೇನ್ ಮಾಡಿದ, ಅವ್ರು ಯಾರೇ ಆಗಿಲ್ಲ ನಾನು ಶಾಪ ಕೊಡ್ತೇನೆ ಅಂತ ಸಿದ್ಧನಾಗ್ಬಿಟ್ಟು. ಹಿಂದೆ ಎಲ್ಲ ಏನಿತ್ತು ಅಂದ್ರೆ ಆ ಯುಗಗಳಲ್ಲೆಲ್ಲ ಶಾಪದ್ದೇ ಮಹಾ ಒಂದು ಪ್ರಾಬಲ್ಯಗಳೆಲ್ಲ ಇರ್ತಾ ಇತ್ತು. ಈಗೆಲ್ಲ ಶಾಪದಿಂದ ಏನು ನಡೆಯೋದಿಲ್ಲ, ಅವರ ಕರ್ಮದಿಂದಲೇ ಅವರ ಸರ್ವನಾಶ. ಯಾರಿಗೂ ಶಾಪ ಕೊಡಬೇಕಾಗಿ. ನಾವು ಶಾಪ ಕೊಟ್ರೆ ಇದ್ರೆ ನಮ್ಮ ಪುಣ್ಯ ಮತ್ತೆ ನಮ್ದೇ ಹೊಟ್ಟೋಗತ್ತೆ. ಅದಕ್ಕೆ ಸುಮ್ಮನೆ ಶಾಪ ಗೀಪ ಅವ್ರು ಹಿಂಗಾಡಿ ಶಾಪ ಕೊಡಕ್ಕೆ ಹೋಗಬಾರ್ದು. ಇರೋ ಕಿಂಚಿತ್ ಪುಣ್ಯ ಹೊಟ್ಟೋಗತ್ತೆ. ಅವ್ರು ನಮ್ಗೆ ದ್ರೋಹ ಮಾಡಿದ್ದಾರೆ, ದೇವರೇ ನಿನಗೆ ಬಿಟ್ಬಿಟ್ಟಿದ್ದೇನಪ್ಪ, ನೀನೇ ನೋಡ್ಕೊಂಡು ಬಿಡ್ಬೇಕು, ನಮ್ಮ ಪುಣ್ಯ ಉಳಿತು, ಕರ್ಮ ಅವನು ಬಲಿ ತಗೊಳುತ್ತೆ. ಆದ್ರಿಂದ ಕಲಿಯುಗದಲ್ಲಿ ಶಾಪ ತಾಪ ಕೊಡೋದು ಶಾಪ ಕೊಡೋದು ಅವೆಲ್ಲ ಇಲ್ಲ. ಕರ್ಮಗಳೇ ಅವರಿಗೆಲ್ಲ ಈಗ ಮಾಡಿದ್ದು ಮುಂದೆ ಅನುಭವಿಸ್ತಾನೆ ಅವನೇ. ಅದೆಲ್ಲ ಸ್ಪಷ್ಟ ಅದು. ಅದಕ್ಕೆ ನಾವೆಲ್ಲ ಯಾರಿಗೆ ಶಾಪ ಕೊಡಕ್ಕೆ ಹೋಗ್ಬೇಡ. ಅವ್ರ ಹೆಣ ಎತ್ತಿ ಹಿಂಗೆಲ್ಲ ಮಾಡಕ್ಕೆ ಹೋಗಬಾರ್ದು. ಅವ್ರ ಹೆಣ ದೇವರೇ ಯಾವತ್ತು ಆಯುಷ್ಗಳದ್ದು ಎತ್ತೆ, ನಾವ್ಯಾಕೆ ಶಾಪ ಕೊಡ್ಬೇಕು. ಆದ್ರಿಂದ ಇದೇ ಮಾತನ್ನ ಧ್ರುವರಾಜರಿಗೆ ಅವರ ತಾಯಿ ಆ ಸುನೀತಿ ಹೇಳ್ತಾ ಇದ್ದಾಳೆ, ನೋಡಪ್ಪ ನಿನಗೆ ನಿನ್ನ ಚಿಕ್ಕಮ್ಮ ಈ ತರ ಬೈದಿದ್ದಾಳೆ ಅಂತ ಬೈಬಿಟ್ಟು ಅವೆಲ್ಲ ಮಾಡಕ್ ಹೋಗಬೇಡ. ಯಾಕೆ ಅಂದ್ರೆ ಅವರವ್ರ ಮಾಡಿದ ಕರ್ಮ ಅವರೇ ಅನುಭವಿಸ್ತಾರೆ. ಆದ್ರಿಂದ ನಾವು ಅನವಶ್ಯಕವಾಗಿ ಯಾರಿಗೂ ಕೂಡ ಶಾಪ ಹಾಕಕ್ ಹೋಗಬಾರ್ದು ಅಂತ ಆಕೆ ಹೇಳ್ತಾಳೆ. ಅದರಂತೆ ಇಲ್ಲೂ ಕೂಡ ತಕ್ಷಣ ಅವನೇನ್ ಮಾಡ್ತಾ ಇದ್ದಾನೆ, ಇತಿ ಲಂಘಿತ ಮರ್ಯಾದಂ ತಕ್ಷಕ ಸಪ್ತಮೇ ಹನಿ ದಂಕ್ಷತಿ ಸ್ಮ ಪುಲಾಂಗಾರಂ ಚೋದಿತೋಮೆ ತದದ್ರುಹಂ ಅಂತ ಶಾಪ ಕೊಟ್ಬಿಟ್ಟು. ಅವನೇನು ಇನ್ನೂ 7-8 ವರ್ಷದ ಹುಡುಗ, ಭಾರಿ ಸಿಟ್ಟು ಅವನಿಗೆ. ನಮ್ಮಪ್ಪ ಏನು ತಪ್ಪು ಮಾಡಿಲ್ಲ, ಯಾವನೋ ಬಂದ ಹಾವಿನ ಕಳೆಬರ ಹಾಕಿದ್ದಾನೆ, ಹಾಗಾದ್ರೆ ಯಾರನ್ನು ಶಿಕ್ಷಿಸ್ಬೇಕು, ಅವನನ್ನೇ ಶಿಕ್ಷಿಸ್ಬೇಕು. ಅವನು ಯಾರು ಅಂತ ಇವನು ಗೊತ್ತೇ. ತಕ್ಷಣದಲ್ಲಿ ಅವನು ಹೇಳಿದ, ಇವತ್ತಿನಿಂದ 7 ದಿನಗಳ ಒಳಗಾಗಿ ಒಬ್ಬ ಧರ್ಮನಿಷ್ಠನಾಗಿರ್ತಕ್ಕಂತಹ ಆ ಋಷಿಗೆ ಅವನು ನಮಸ್ಕಾರ ಮಾಡಿ ಹೋಗಬೇಕಾಗಿತ್ತು, ಅವರಿಗೆ ಅಪಮಾನ ಮಾಡಿಬಿಟ್ಟಿದ್ದಾನೆ. ಜೊತೆಗೆ ಅವ್ರು ಮೈಲಿಗೆ ಮಾಡಿಬಿಟ್ಟಿದ್ದಾರೆ. ಆ ಕಾಲದಲ್ಲಿ ಮಡಿ ಮೈಲಿಗೆ ಕಾನ್ಸೆಪ್ಟ್ ಭಾರಿ. ಸತ್ತದ್ದನ್ನೇನಾದ್ರೂ ಮುಟ್ಬಿಟ್ರೆ ಸ್ನಾನ ಮಾಡುವ ಅಂತ ಹೇಳೋದು. ಅಲ್ಲ ರೀ, ನಾವೇನು ಮುಟ್ಟಿಲ್ಲ, ಅದೇ ನಮ್ಗೆ ಬಿದ್ದಿದೆ, ಸತ್ತಕ್ಕಾಗಿ ನಮ್ಮ ಟಚ್ ಮಾಡಿದೆ ಅಂದರೆ ಅದು ಆಧಾರ ನಿಮ್ಮನ್ನು ಮುಟ್ಲಿ, ನೀನು ಆಧಾರದ ಮುಟ್ಲಿ, ಹೋಗಿ ಮತ್ತೆ ಸ್ನಾನಕ್ಕೆ ಅಂತ. ಹಾಗೆ ಅಪವಿತ್ರ ಮಾಡಿದ್ದರಿಂದ ಅವನು ತಕ್ಷಕ ಅವನನ್ನು ಇವತ್ತಿನಿಂದ 7 ದಿನಗಳ ಒಳಗಾಗಿ ಸಪ್ತಮೇ ದಿನೇ 7ನೇ ದಿನಕ್ಕೆ ಅವನು ಸಾಯ್ಬೇಕು. ಬರೀ ಸಾಯಲಿ ಅಂದರೆ ಅವನಿಗೆ ಆಯುಸ್ ಮೇಲೆ ಸತ್ತೇ ಸಾಯ್ತಾನೆ. ಇವನೇ ಶಾಪ ಕೊಡೋದು. ಈಗ ನೀನು ಸತ್ತೋಗ ಒಂದು ದಿವಸ ಅಂದರೆ ಅದಕ್ಕೆ ನೀನೇ ಯಾಕೆ ಹೇಳ್ಬೇಕು, ನಾನು ಒಂದು ದಿವಸ ಆಯ್ತು ಅಂತ ಆಯ್ತು. ಆದರೆ ಗಡುವು ಇಟ್ಬಿಟ್ಟಿದ್ದಾನೆ. ಸಪ್ತಮೇ ಹನಿ, ಅವತ್ತಿಂದ ಕೌಂಟಿಂಗ್ ಸ್ಟಾರ್ಟ್ ಆಯ್ತು. ಅದು ಬಿಟ್ಟು ನಾಳೆ ಹುಣ್ಣಿಮೆಯಿಂದ 1 ವಾರ ಸಾಯಲಿ ಅಂತ ಅಲ್ಲ. ಅವತ್ತು ಬೆಳಿಗ್ಗೆ ಹಾವಾಗಿದ್ದಾನೆ, ಬೆಳಿಗ್ಗೆ ಕೌಂಟಿಂಗ್. ಸಪ್ತಮೇ ಹನಿ ದಂಕ್ಷತಿ ಸ್ಮ ಕುಲಾಂಗಾರಂ, ಅವನ ಕುಲಕ್ಕೆ ಅವನ
ಕಲಂಕ ಅವ್ರು. ಯಾಕೆ ಅಂದರೆ ನಿರುಪದ್ರವಿಯಾದ ಅಂತ ಒಬ್ಬ ಋಷಿಗೆ ಯಾರಾದ್ರೂ ಈ ಥರ ಮಾಡ್ತಾರಾ, ಸತ್ಯ ಹಾವಿನ ಹಾಕ್ತಾರಾ ಅಂಥೇಳಿ ಅವನು ತಕ್ಷಕ ಅವನಿಂದ ಕಚ್ಚಿಸ್ಕೊಳ್ಳಿ ಅಂತಾನೆ. ನೋಡಿ, ಇಲ್ಲಿ ಮುಖ್ಯವಾದ ಭಾಗ ಇದೆ. ಅವನು ತಕ್ಷಕನ ತನಕ ಯಾಕ್ರಿ ಹೋಗ್ತಾ ಇದ್ದಾನೆ? ಯಾವುದೋ ಕೇರೆ ಹಾವು, ಮಣ್ಮುಖ ಹಾವು ಕಚ್ಚಿಲಿಂದ ಸಾಯ್ಬೋದಾಗಿ, ಯಾವುದೋ ಹಾವು ಕಚ್ಚಿ ಸಾಯಲಿ ಅಂತ ಹೇಳ್ಬೋದಾಗಿತ್ತಲ್ಲ. ಅಂದರೆ ನೋಡಿ, ಅವನ ಬಾಯಲ್ಲಿ ಎಂಥ ಮಾತು ಬಂದಿದೆ ಅಂದರೆ ಅದು ಆ ಪರೀಕ್ಷಿತ ರಾಜನಿಗೆ ಅಪಮೃತ್ಯುವಾಗದೆ ಆ ತಕ್ಷಕನ ಮೂಲಕ ಕಚ್ಚಿಸಿಕೊಂಡು ಕಾಲಮೃತ್ಯುವೇ ಆಗಬೇಕಾಗಿದೆ. ಪರಮಾತ್ಮ ಅಪಮೃತ್ಯುವನ್ನು ತಡಿತಾನೆ, ಕಾಲಮೃತ್ಯುವನ್ನು ತಡೆಯೋದಿಲ್ಲ. ಅದಕ್ಕೆ ನರಸಿಂಹದೇವರನ್ನು ನಾವು ಸ್ತೋತ್ರ ಮಾಡಿದರೆ ಅವ್ರೇನ್ ಮಾಡ್ತಾರೆ? ಮೃತ್ಯೋರ್ ಮೃತ್ಯುಂ ನಮಾಮಿ, ಅಪಮೃತ್ಯು ಪರಿಹಾರ ಮಾಡ್ತಾರೆ. ಆದರೆ ಕಾಲಮೃತ್ಯು ಬಂದರೆ ಅದು ಸಾಯಲೇಬೇಕು ಒಂದು ದಿನ. ಆದ್ರೆ ನೋಡಿ, ಆ ಕಾಲಮೃತ್ಯುವನಿಗೆ ಪರೀಕ್ಷಿತನಿಗೆ ತಕ್ಷಕನಿಂದ ಬರುತ್ತೆ ಅಂತ ಗೊತ್ತಿದ್ದರಿಂದ ಈ ತಕ್ಷಕ ಆ ಹಾವು ಸಾವನ್ನೇ ಗೆದ್ದಂತ ಹಾವು. ಹಾವುಗಳ ಜಾತಿಯಲ್ಲಿ ಎಲ್ಲ ಹಾವು ಸಾಯ್ತಾ ಒಂದು ದಿವಸ. ಆದರೆ ತಕ್ಷಕ ಮತ್ತೆ ವಾಸುಕಿ ಎಂಬ ಈ ಎರಡು ಹಾವುಗಳೇನಿದೆಯಲ್ಲ, ಅಮೃತವನ್ನು ಕುಡಿದಂತ ಹಾವುಗಳಂತೆವು. ಯಾಕೆಂದ್ರೆ ಮುಂದೆ ಜನಮೇಜಯ ರಾಜ ಸರ್ಪಯಾಗವನ್ನು ಮಾಡ್ಲಿಕ್ಕೆ ಶುರು ಮಾಡಿದಾಗ ಎಲ್ಲ ಹಾವುಗಳನ್ನು ಕರೀತಾನೆ. ತಕ್ಷಕರನ್ನು ಕರೆದಾಗ ಅದು ಬರಲ್ಲ. ಆವಾಗ ಆಸ್ತಿಕ ಮುನಿ ಬರ್ತಾನೆ, ತಕ್ಷಕ ಬರೋದಿಲ್ಲಪ್ಪ. ಯಾಕೆ ಅಂದ್ರೆ ಅನೇನ ಪೀತಂ ಅಮೃತಂ ಅಥವಾ ಅಜರಾಮರಹ ಅಂತ ಹೇಳುತ್ತೆ. ಅವನು ಅಮೃತ ಕುಡಿದು ಬಿಟ್ಟಿದ್ದಾನೆ ತಕ್ಷಕ. ಅಲ್ರಿ, ಅಮೃತ ಅವನಿಗೆ ಎಲ್ಲಿ ಸಿಕ್ಕಿತೋ? ಅವನು VIP ದೇವತೆಗಳ ಲಿಸ್ಟಲ್ಲಿ ಇಲ್ವಲ್ಲ ಅಂತ ಹೇಳಿದ್ರೆ ಅಲ್ಲಿ ವಾಸುಕಿಯನ್ನು ಕರ್ಕೊಂಡ್ಬಂದಿದ್ರು ಮಥನ ಮಾಡ್ಲಿಕ್ಕೆ. ವಾಸುಕಿ ಹಗ್ಗವಾಗಬೇಕಾಗಿ ಆ ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿದಾಗ ವಾಸುಕಿ ಹೇಳಿದ, ನನ್ನ ಮೈ ಚರ್ಮ ಎಲ್ಲ ನೀವು ಸುಲಿತೀರಾ, ಎಲ್ಲ ರಕ್ತ ನನಗೆ ಬರ್ತದೆ, ನೀವು ಅಮೃತ ಕುಡಿತೀರಾ ಅಂತ ಹೇಳಿದ ವಾಸುಕಿ. ಅದಕ್ಕೆ ಅವನಿಗೇನು ಹೇಳಿದ್ರು? ಫಲಭಾಗೇನ ವಾಸುಕಿಂ ಅಂತ ಹೇಳಿದ್ರು. ಅಪ್ಪ ವಾಸುಕಿ, ನೀನು ಚಿಂತೆ ಮಾಡಬೇಡ, ನಿನಗೆ ಅಲ್ಲಿ ಬಂದು ಅಮೃತವನ್ನು ನಾವು ಕೊಡ್ತೇವೆ, ನೀನು ಅಮೃತ ಕೊಡಿ, ನಿಂಗೂ ಅಮೃತ ಬರುತ್ತೆ ಅಂತ ಹೇಳಿಬಿಟ್ಟು ಅವ್ನು ಖುಷಿ ಆಗ್ಬಿಟ್ಟು ಅವ್ನು, ನಂಗೆ ಅಮೃತ ಕೊಡ್ತೀರಾ, ಎಷ್ಟನ್ನ ತಿರುಗಿಸಿ ಅಂತ ಹೇಳಿದ್ರು. ಆದ್ರೂ ಕೂಡ ಪರಮಾತ್ಮ ಆ ವಾಸುಕಿಗೆ ಮೈಗೆಲ್ಲ ನೋವಾಗಬಾರದು ಅಂತ ಆ ಭಗವಂತ ಏನ್ ಮಾಡಿದೆ ಅಂತ ಹೇಳಿಬಿಟ್ರೆ ನಿದ್ರಾ ರೂಪದಿಂದ ವಾಸುಕಿ ಒಳಗಡೆ ಪ್ರವೇಶ ಮಾಡಿದಂತೆ. ಅದು ಭಾಗವತದಲ್ಲಿ ಬರುತ್ತೆ, ಅಷ್ಟಮ ಸ್ಕಂದದಲ್ಲಿ. ದೈವೇನ ನಾಗೇಂದ್ರ ಅಬೋಧ ರೂಪಂ ಅಂತ ಭಾಗವತ. ಆ ಪರಮಾತ್ಮ ಅಬೋಧ ರೂಪ, ನಿದ್ರೆ ಬಂದು ಬಿಟ್ಟಾಗ ನಮ್ಗೆ ಡಾಕ್ಟರ್ ಆಪರೇಷನ್ ಮಾಡ್ತಾ ಇರ್ತಾರೆ, ಅನಸ್ತೇಷ ಕೊಟ್ಬಿಟ್ರೆ ಅವ್ರ ಮುಂದೆ ಮಲಗಿ ಬಿಡ್ತೇವೆ, ಏನಾರ ಕೊಯ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ ಅಂತ. ಎಚ್ಚರ ಇದ್ರೆ ತಾನೆ ನಮ್ಗೆ ನೋವು. ಆದ್ರಿಂದ ಅವ್ರು ಎಚ್ಚರ ತಪ್ಪಿಸ್ಬಿಡ್ತಾರೆ. ಕೊನೆಗೆ ಎದ್ದ ಮೇಲೆ ಕೊಯ್ದಿದ್ದೆಲ್ಲ ಆಮೇಲೆ ನೋವು ಶುರು ಆಗುತ್ತೆ, ಉರಿತದೆ ಆಮೇಲೆ. ಅಂತೂ ನಮಗೆ ನಿದ್ರೆ ಕಾಲದಲ್ಲಿ ಏನ್ ಮಾಡಿದ್ದು ನೋವು ಆಗೋದೇ ಇಲ್ಲ. ಪರಮಾತ್ಮ ಏನ್ ಮಾಡಿದ? ಮೊಟ್ಟ ಮೊದಲು ವಾಸುಕಿಗೆ ಅನಸ್ತೇಷ ಕೊಟ್ಬಿಟ್ಟಿದ್ದಾನೆ. ಆ ಅನಸ್ತೇಷ ಹೇಗೆ ಅಂದ್ರೆ ತನ್ನದೇ ಒಂದು ರೂಪ ಒಳಗಡೆ ಇಟ್ಬಿಟ್ಟಿದ್ದಾನೆ. ಅದು ಎಂತಹದ್ದು? ಅಬೋಧ ರೂಪ. ಅದಕ್ಕೆ ಏನು ಮಾಡಿದ್ದು ಗೊತ್ತಾಗ್ಬಾರ್ದು. ಆತರ ಹೇಳಿ ಕೊನೆಗೆ ಅಮೃತ ಕೊಟ್ಟಾಗ ವಾಸುಕಿ ಕೈಗೆ ಅಮೃತ ಬಿತ್ತು. ಆ ವಾಸುಕಿ ಏನ್ ಮಾಡಿದ? ಅಯ್ಯೋ, ನಾನೊಬ್ಬನೇ ಈ ಅಮೃತ ಕುಡಿಯಲ್ಲಪ್ಪ, ನನಗೆ ಗಳಸ್ಯ ಕಂಠಸ್ಯ ಮಿತ್ರ ಅಂದ್ರೆ ಯಾರು? ತಕ್ಷಕ. ಆ ತಕ್ಷಕ ನಾನು ಕರೆದ, ತಕ್ಷಕ ಓಡೋಡಿ ಬಂದ, ನಾವಿಬ್ರು 50-50 ಕುಡಿಯೋಣ ಅಂದ. ಆ ಅಮೃತವನ್ನು ಅವನಿಗೆ ಅರ್ಧ ಹಾಕಿದ, ತಕ್ಷಕ ತಾನು ಅರ್ಧ ಆದ, ಚೂಸ್ ಮಾಡ ಅಂತ ಅದೇನು ಹೇಳ್ತಾ ಅಲ್ಲ, ಚಾಯ್ ತಂದೆ ಬಿಟ್ಟು ಇಬ್ರು ಕುಡಿದು ಬಿಟ್ಟು. ಅಲ್ಲಿಗೆ ತಕ್ಷಕನು ಕೂಡ ಅಮೃತಪಾನ ಮಾಡಿದ. ಅಮೃತಪಾನ ಮಾಡಿದರೆ ಮೃತ್ಯು ಎಲ್ಲೇ ಇಲ್ಲ, ಮುಗಿದೋಯ್ತು. ಅವನಿಗೆ ಸಾವೇ ಇಲ್ಲ. ಸಾವನ್ನು ಗೆಲ್ಲಬೇಕಾದ್ರೆ, ಅಮರತ್ವ ಬರಬೇಕಾದ್ರೆ ಅಮೃತಪಾನ ಮಾಡ್ಬೇಕು. ಆ ಅಮೃತಪಾನ ಯಾರಿಗೆ ಆಗ್ಬಿಟ್ಟಿದೆ ಅಂದ್ರೆ ತಕ್ಷಕನಾಗಿದೆ. ಅದನ್ನ ಆಸ್ತಿಕ ಮುನಿಗಳು ಬಂದು, ಜನಮೇಜಯ ರಾಜ ಸರ್ಪಯಾಗ ಮಾಡಬೇಕಾದ್ರೆ ನೀನು ಯಾವ ಹಾವುಗಳನ್ನು ಬೇಕಾದರೂ ಕೊಲ್ಲಬಹುದು, ಆದರೆ ನಿಮ್ಮ ಅಪ್ಪನನ್ನ ಕಚ್ಚಿದ ಆ ತಕ್ಷಕನನ್ನು ಮಾತ್ರ ಕೊಲ್ಲಕ್ಕಾಗಲ್ಲ. ಯಾಕೆ ಅಂದ್ರೆ ಅನೇನ ಪೀತಂ ಅಮೃತಂ, ಅದು ಅಮೃತವನ್ನು ಕುಡಿದಿದೆ. ಅದನ್ನ ಅಥವಾ ಅಜರಾಮರ, ಅದಕ್ಕೆ ಮರಣ ಇಲ್ಲ, ಮತ್ತೊಂದಿಲ್ಲ. ಆದ್ರಿಂದ ನೀನು ಇದನ್ನ ಮಾತ್ರ ಮಾಡಕ್ ಆಗಲ್ಲ ಅಂತ ಹೇಳಿಬಿಡ್ತಾರೆ. ಆದ್ರಿಂದ ನೋಡಿ, ಅವನು ಶೃಂಗಿ ಎಂಬತಕ್ಕಂಥವನೇನಿದ್ದಾನೆ, ಅವನು ಯಾವುದೋ ಹಾವು ಅದು ಕಚ್ಚಿ ಸಾಯಲಿ ಅಂತ ಅವನು ಶಾಪ ಕೊಟ್ಟದ್ದಲ್ಲ. ಯಾಕಂದ್ರೆ ಮುಂದೆ ಅವನು ಪರೀಕ್ಷಿತನ ಗೊತ್ತಾದ್ರೆ ಎಲ್ಲಾ ಹಾವುಗಳನ್ನು ಹುಡುಕಿ ಸಾಯಿಸ್ಬಿಡ್ತಾನೆ. ಹಿಂದೆ ಯಾರೋ ಒಬ್ಬ ಎಲ್ಲೋ ಕಡೆ ಅಲ್ಲಿ ಬರಬೇಕು ಅಂತಾದಾಗ ಅವನೊಬ್ಬ ಪ್ರಧಾನಿ, ಅವನು ಅಲ್ಲೇ ಹಾವಿಗೆ ಕಚ್ಚಿ ಬರುತ್ತೆ ಅಂತ ಹೇಳಿ ಸಾವಿರಾರು ಹಾವುಗಳನ್ನು ಕೊಲ್ಲಿಸ್ಬಿಟ್ರ ಇತಿಹಾಸದಲ್ಲಿ ಒಂದಿದೆ. ಯಾಕೆ ಅಂದ್ರೆ ಅವನು ದೊಡ್ಡ ಚಕ್ರವರ್ತಿ ತರ ಇದ್ದಾಗ ಅವನಿಗೆ ಹಾವುಗಳಲ್ಲಿ ಸಿಕ್ಕಿ ಸಾಯಿಸಬಾರದು ಅಂತ ಹೇಳಿ ಮೊದಲೇ ಕೊಲಿಸ್ಬಿಡ್ತಾ ಇದ್ದ ಇವನು ಕೂಡ. ಅದಕ್ಕೆ ಅವನೇನ್ ಮಾಡಿದ? ಸಾವೇ ಇಲ್ಲದ ಹಾವು ಅಂದ್ರೆ ತಕ್ಷಕ. ಅದರ ಬಾಯಲ್ಲಿ ನೀನ್ ಸಾಯ್ಬೇಕೆ ಹೊರತು ನೀನ್ ಅದು ಸಾಯಿಸಕ್ಕಾಗಲ್ಲ, ಯಾಕಂದ್ರೆ ಸಾವನ್ನ ಗೆದ್ದು ಬಿಟ್ಟಿದೆ. ಆದ್ರಿಂದ ಅವನೇನ್ ಮಾಡಿದ? ಇತಿ ಲಂಘಿತ ಮರ್ಯಾದಂ ತಕ್ಷಕ ಅಂತ ಹೇಳಿದ್, ಬೇರೆ ಯಾವ ಹಾವು ಅಲ್ಲ. ಅದು ಏನು 7ನೇ ದಿನಕ್ಕೆ ಕೊಲ್ಲಲಿ ಅಂತ ಹೇಳಿದ. ಈ ರೀತಿಯಾಗಿ ಪರೀಕ್ಷಿತ ರಾಜನಿಗೆ ಶಾಪವನ್ನ ಅವನು ಕೊಟ್ಬಿಟ್ಟಿದ್ದಾನೆ. ಅನಂತರ ಬಂದ ತನ್ನ ತಂದೆ ಹತ್ರ, ಪಿತರಂ ವೀಕ್ಷ್ಯ ದುಃಖಾರ್ಥ ಮುಕ್ತ ಕಂಠಹಾರುರೋಧ. ಆದರೆ ಅದಕ್ಕಿಂತ ಮುಂಚೆ ಅಳ್ತಾ ಕೂತಿದ್ದ ಅವನು ಹತ್ತು ಬಿಟ್ಟು ಬಂದಾಗ ಪರೀಕ್ಷಿತ ರಾಜ ಇಷ್ಟೆಲ್ಲ ಮಾಡಿದ್ದ ಅದೆಲ್ಲ ದಿವ್ಯ ದೃಷ್ಟಿಯಿಂದ ಶಮೀಕರು ನೋಡಿದ್ರು. ಅಳ್ತಾ ಇರತಕ್ಕಂತಹ ಶೃಂಗಿಯನ್ನ ಸಮಾಧಾನ ಮಾಡಿ, ಯಾಕಪ್ಪ ನೀನು ಈ ತರ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಆವಾಗ ಸಿಟ್ಟು ಬಂತ ಅವ್ರ ಮೇಲೆ, ಯಾರು ಇವನು ಶೃಂಗಿಯ ಮೇಲೆ, ನೀನು ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಬೈತಾ ಇತ್ತು. ಯಾಕೆ ಅಂದ್ರೆ ಆ ರಾಜ ಇದ್ದದ್ದಕ್ಕೆ ನಮಗೆಲ್ಲ ರಕ್ಷಣೆ ಎಂಬತಕ್ಕಂಥದ್ದಿತ್ತು. ನಾವೆಲ್ಲ ಒಳ್ಳೆ ನೆಮ್ಮದಿಯಿಂದ ಧ್ಯಾನ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಇತ್ತು.
ಯಾಕೆ ಅಂದ್ರೆ ಅವನೆಲ್ಲ ಕಳ್ಳಕಾತರ ಭಯ ದೂರ ಮಾಡ್ತಾ ಇದ್ದ. ಅವನ ಆಡಳಿತದಲ್ಲಿ ಯಾವ ದುಷ್ಟರ ಕಲಿ ಬರ್ತಾ ಇದ್ದಿಲ್ಲ. ನಮ್ಮ ಎಲ್ಲ ಧ್ಯಾನ ಚೆನ್ನಾಗಿ ನಡೀತಾ ಇತ್ತು. ಹಾಗಿರುವಾಗ ಅವನನ್ನೇ ಕೊಂದು ಹಾಕ್ಬಿಟ್ಟೆ ಅಲ್ಲ. ಇಷ್ಟಕ್ಕೂ ಅವನೇನು ನಿಜವಾದ ಹಾವು ಹಾಕಿದ್ನ? ಅವನು ಹಾಕಿದ್ದು ಸತ್ತ ಹಾವನ್ನು. ನೀನು ನಿಜವಾದ ಹಾವು ಕಚ್ಚಲಿ ಅಂತ ಅವನಿಗೆ ನೀನು ಶಾಪ ಕೊಟ್ಟಿದೆಯಲ್ಲ. ನೀನು ಒಬ್ಬ ಬ್ರಾಹ್ಮಣನಾಗಿ ಕ್ಷಮಾಗುಣವನ್ನು ಬೆಳೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಬ್ರಾಹ್ಮಣನ 12 ಗುಣಗಳಲ್ಲಿ ಕ್ಷಮಾ ಅನ್ನತಕ್ಕಂಥದ್ದು ಒಂದು ಗುಣ ಇರ್ಬೇಕಂತ. ಯಾರೇ ತಪ್ಪು ಮಾಡಿದ್ರು ಅದನ್ನು ತಕ್ಷಣದಲ್ಲಿ ಅದನ್ನು ಮರೆತು ಬಿಡ್ಬೇಕು. ಅದು ಬಿಟ್ಟು ಅವತ್ತು ನಿಮ್ಮ ಮನೆಗೆ ಬಂದಾಗ ನೀವು ಕಾಫಿ ಕೊಟ್ಟಿದ್ದಿಲ್ಲ, ಅದಕ್ಕೆ ನೀವು ನಮ್ಮ ಮನೆಗೆ ಬಂದರೆ ನೀರು ಕೊಡಲ್ಲ ಅಂದ್ಬಿಡೋದಲ್ಲ. ಹಂಗೆಲ್ಲ ನಾವು ಅದನ್ನ ಗಿಜ್ಜಿಟ್ಕೊಂಡ್ಬಿಟ್ಟು ಅವೆಲ್ಲ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅವ್ರೇನೋ ತಪ್ಪು ಮಾಡಿದ್ರೆ ಮರ್ತು ಬಿಡ್ಬೇಕು. ಅದು ಬಿಟ್ಟು ಅನಿಸ್ಕೊಂಡು ಅವತ್ತು ನೋಡಿ ನೀವು ಹಂಗೆ ಮಾಡಿದ್ರೆ ಅದಕ್ಕೆ ಹಿಂಗೆ ಮಾಡ್ತೀನಿ ಅಂದರೆ ನಾವು ದೇವರನ್ನ ನೆನ್ಪಿಟ್ಕೊಳ್ಬೇಕು ಹೊರತು ಇನ್ನೊಬ್ಬರು ಮಾಡಿ ತಪ್ಪುಗಳನ್ನು ನೆನ್ಪಿಟ್ಕೊಂಡು ಅವ್ರ ಮೇಲೆ ಸೇಡಿ ತೀರಿಸ್ಕೊಡೋದಲ್ಲ. ಕ್ಷಮಾಗುಣ ಅದು ಪರಮಾತ್ಮ ದೇವರು ಆ ಬ್ರಾಹ್ಮಣನಿಗೆ ಒಂದು ದೊಡ್ಡ ಗುಣ, ನೀವು ಸಾಧನೆಗೆ ಉಪಯೋಗಿಸ್ಕೊಳ್ಳಿ ಅಂತ ಕೊಟ್ಟದ್ದು. ಆದ್ರಿಂದ ಅವರು ಬೈದು ಬಿಡ್ತಾರೆ. ಅಂಗಿರಸರ ಪುತ್ರ ಆಗಿರತಕ್ಕಂಥ ಶಮೀಕರು, ನೀನು ಈ ಥರ ಮಾಡಿದ್ದ ಸರಿಯಲ್ಲ, ಆದರೂ ಕೂಡ ನೀನು ಇವತ್ತಿನಿಂದ ನಿನ್ನ ಆಹಾರದಲ್ಲಿ ಕೆಲವು ನಿಯಂತ್ರಣ ಇಟ್ಕೋ. ನೀನು ಉಪ್ಪು ಖಾರಗಳನ್ನು ಜಾಸ್ತಿ ತಿನ್ನೋದು ಬಿಡು, ಯಾಕಂದ್ರೆ ಕೋಪ ಜಾಸ್ತಿ ಬರುತ್ತೆ ಅಂದ್ಬಿಟ್ರೆ. ಇವತ್ತು ನಮಗೆ ಖಾರ ಇಲ್ಲ ಅಂದ್ರೆ ಅಡಿಗೆ ಇಲ್ಲವೇ ಇಲ್ಲ ನಮಗೆ. ಅದು ಚೆನ್ನಾಗಿ ಖಾರ ಹಾಕೊಂಡು ಬೆವರು ಬರ ತಿಂತಾ ಇರ್ಬೇಕು ನಮಗೆ. ಆದ್ರಿಂದ ಅವೆಲ್ಲ ಲವಣ ಜಾಸ್ತಿ ತಿನ್ನಬಾರ್ದು. ಉಪ್ಪು ಜಾಸ್ತಿ ಬಂದರೆ ಲವಣ ಅದು ಕೋಪ ಬರೆಸೋದಕ್ಕೆ ಲವಣಾಸುರನೇ ಅದಕ್ಕೆ ಅಭಿಮಾನಿ ಅಂತ. ಆದ್ದರಿಂದ ಅವನನ್ನು ದೂರ ಇಡಬೇಕು ಅಂದರೆ ಉಪ್ಪು ಖಾರಗಳನ್ನು ಕಡಿಮೆ ಮಾಡುವಂತ ಅವನಿಗೆ ಹೇಳಿ ಮುಂದೆ ಇಂಥದ್ದು ಯಾರಿಗೂ ಶಾಪ ಕೊಡಬೇಡ ಅಂತ ಹೇಳಿಬಿಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ಆ ಪರೀಕ್ಷಿತ್ ರಾಜನಿಗೆ ಶಾಪ ಕೊಡಬೇಕಾದ್ರೆ ಅವನೊಂದು ಮಾತು ಹೇಳಿದ್ದೇನು ಅಂದ್ರೆ ಕೌಶಿಕ್ಯಪ ಉಪಸ್ಪೃಶ್ಯ ವಾಗಸ್ತ್ರಂ ವಿಸಸರ್ಜಃ ಅಂತ ಬರ್ತಾ ಇದೆ. ಅಲ್ಲಿ ಕೌಶಿಕ್ಯಪಹ ಅಂದ್ರೆ ಎಲ್ಲ ಏನು ಅರ್ಥ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಕೌಶಿಕಿ ಅಂದ್ರೆ ಅಲ್ಲಿ ಒಂದು ನದಿ ಇತ್ತು, ಆ ಅಪಹ ಅಂದ್ರೆ ಅಲ್ಲಿ ನೀರನ್ನ ಅವನು ತಗೊಂಡು ಆಚಮನ ಮಾಡಿ ಶಾಪ ಕೊಟ್ಟ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಹತ್ತಿರದಲ್ಲೇ ಆ ತರ ಕೌಶಿಕಿ ನದಿ ಹರಿತಾ ಇದ್ರೆ ಪರೀಕ್ಷಿತ್ ರಾಜ ನೀರು ಕೇಳಲಿಕ್ಕೆ ಬಾಯಾರಿಕೆ ಇಲ್ಲಿಗೆ ಯಾಕೆ ಬರ್ತಾ ಇತ್ತು? ಪಕ್ಕದಲ್ಲೇ ಕೆನಾಲ್ ಇದ್ರೆ ಅಲ್ಲೇ ನೀರು ಕುಡಿತಿದ್ರು ಹೊರತು ನಿಮ್ಮನ್ನ ನೀರು ಕೊಡಿ ಅಂತ ಯಾರು ಕೇಳ್ತಾರೆ? ಆದ್ರಿಂದ ಅಲ್ಲಿ ಏನು ಗೊತ್ತಾಗತ್ತೆ, ಹತ್ತಿರದಲ್ಲಿ ನದಿ ಇರಲಿಲ್ಲ ಅಂತ ಅರ್ಥ ಆಯ್ತು. ಇನ್ನು ಕೆಲವರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂದರೆ ಕೌಶಿಕಿ ಅಂತ ಹೇಳಿದ್ರೆ ಅವನು ಕೌಶಿಕ ಗೋತ್ರೋತ್ಪನ್ನ ಅಂತ ವ್ಯಾಖ್ಯಾನ ಮಾಡ್ತಿದ್ದಾರೆ. ಯಾರು ಅಂದರೆ ಅವರು ಶಮೀಕ ಋಷಿಗಳು. ಈ ಶಮೀಕ ಋಷಿ ಯಾರು ಗೊತ್ತಾ? ಅವರು ಕೌಶಿಕ ಗೋತ್ರದವರು. ಆದ್ರಿಂದ ಅವರ ಮಗನೂ ಕೌಶಿಕಿ, ಆಮೇಲೆ ಅವರು ಕೌಶಿಕಿ ಅಂತ ವ್ಯಾಖ್ಯಾನ ಮಾಡಿಬಿಟ್ರು. ಆದರೆ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ ಇವೆರಡೂ ಕೂಡ ಸರಿಯಾದ ಅರ್ಥ ಅಲ್ಲ, ಇದು ತಪ್ಪು ಅರ್ಥ ಮಾಡ್ತಾ ಇತ್ತು. ಅಲ್ರಿ ಯಾಕ್ರಿ ಹಾಗೆ ಹೇಳ್ತಾ ಇದ್ದೀರಾ ಅಂದ್ರೆ ಅಲ್ಲೇ ನದಿ ಇಲ್ಲ ಅನ್ನತಕ್ಕಂಥದ್ದು ಸ್ಪಷ್ಟ. ಅದಕ್ಕೆ ಬಾಯಾರಿಕೆಯಿಂದ ಇವ್ರ ಹತ್ರ ಬಂದಿದ್ದಾನೆ, ಅಲ್ಲಿ ಅಂಥ ನದಿ ಹರಿತಾ ಇಲ್ಲ. ಇನ್ನೊಂದು ಕೌಶಿಕ ಗೋತ್ರೋತ್ಪನ್ನನಾಗಿದ್ದಾನೆ ಅಂತ ನೀವು ಅರ್ಥ ಮಾಡ್ಲಿಕ್ಕೆ ಹೋದರೆ ಭಾಗವತದಲ್ಲಿ ಆ ಪ್ರಕರಣದಲ್ಲಿ ಸವಾ ಆಂಗಿರಸೋ ಬ್ರಹ್ಮನ್ ಶ್ರುತ್ವಾ ಸುತ ವಿಲಾಪನಂ ಅಂತ ಶಮೀಕರನ್ನ ಅಂಗಿರಸ ಗೋತ್ರದವರು ಅಂತ ಕರೆದಿದ್ದಾರೆ. ಅಲ್ಲೇ ಇದೆ, ಅದನ್ನ ನೋಡಿ ಅಲ್ಲಿ ಯಾರು ಕೂಡ ಅವರು ಅಂಗಿರಸ ಗೋತ್ರೋತ್ಪನ್ನರು ಅಂತ ಇರಬೇಕಾದ್ರೆ ನೀವು ದೊಡ್ಡದಾಗಿ ಅವ್ರ ಗೋತ್ರ ಬದಲು ಮಾಡಿ ಅವ್ರನ್ನ ಕೌಶಿಕ ಗೋತ್ರದವ್ರು ಅಂತ ಹೇಳಿದ್ರೆ ಅವ್ರ ಗೋತ್ರ ಬದಲಾಗ್ಲಿಕ್ಕೆ ಅವ್ರೇನು ಹೆಣ್ಮಕ್ಳಾದ್ರೆ ತಂದೆ ಮನೆಯಲ್ಲಿ ಒಂದು ಗೋತ್ರ, ಗಂಡನ ಮನೆಗೆ ಹೋದ್ರೆ ಇನ್ನೊಂದು ಗೋತ್ರಪ್ಪ, ಅವ್ರಿಗೆ ಗೋತ್ರ ಬದಲಾಗತ್ತೆ. ಗಂಡಸರಿಗೆ ಗೋತ್ರ ಬದಲಾಗೋದು, ಅವ್ರ ಗೋತ್ರನೂ ಬದಲಾಗಲ್ಲ, ಧೋತ್ರನೂ ಬದಲಾಗೋದಿಲ್ಲ. ಆದ್ರಿಂದ ಕೊನೆ ತನಕ ಬಿಳಿ ಧೋತ್ರ ಉಟ್ಕೊಳ್ಳೋದು ಅಂತ ನಮಗೆಲ್ಲ ಸನ್ಯಾಸಿಗಳಿಗೆ ಇರೋದಿಲ್ಲ. ಅಂದ್ರೆ ಆ ಸಂದರ್ಭದಲ್ಲಿ ಆಚಾರ ಮಾಡತಕ್ಕಂಥ ಅರ್ಥ ಎಷ್ಟು ಸೊಗಸಾಗಿದೆ ನೋಡಿ. ಅಂದ್ರೆ ಅವ್ರು ಹೇಳ್ತಾರೆ ಅದು ಕೌಶಿಕ ನದಿಯಲ್ಲ, ಅವನು ಅಂಗಿರಸ ಗೋತ್ರೋದ್ಭವ, ಆದ್ರಿಂದ ಅವನು ಕೌಶಿಕ ಗೋತ್ರದವನಲ್ಲ. ಮತ್ತೆ ಕೌಶಿಕಿ ಅನ್ನೋದಕ್ಕೆ ಏನು ಅಂದ್ರೆ ಒಂದು ಸಿಂಪಲ್ ಆಗಿ ಆಚಾರ್ಯ ಅರ್ಥ ಮಾಡ್ತಾ ಇದ್ದಾರೆ, ಕುಶಪಾಣಿಹಿ ಅಂತ ಆಚಾರ್ಯ ನೋಡಿ. ಕೌಶಿಕ ಅನ್ನುವಾಗ ಕುಶ ಅಂದ್ರೆ ದರ್ಭೆ ಅಂತ ಅರ್ಥ. ಕುಶ ಅಂದ್ರೆ ದರ್ಭೆ. ಕೌಶ ಅಂತ ಹೇಳಿಬಿಟ್ರೆ ದರ್ಭೆಯಿಂದ ಮಾಡಿರ್ತಕ್ಕಂಥ ಪವಿತ್ರ ಅಂತ ಅರ್ಥ. ಕುಶೇನ ನಿರ್ಮಿತಂ ಕೌಶಂ ಅಥವಾ ಕುಶಸ್ಯ ಸಂಬಂಧಿ ಕೌಶಂ. ಆ ಕೌಶವನ್ನ ತನ್ನ ಬೆರಳಲ್ಲಿ ಅಂದ್ರೆ ದರ್ಭೆಯ ಪವಿತ್ರವನ್ನ ಎರಡೆಳೆ ಪವಿತ್ರ, ಬ್ರಹ್ಮಚಾರಿಗಳಾಗಿದ್ರೆ ಅವರು ಎರಡೆಳೆ ಪವಿತ್ರ ಹಾಕೊಂಡು ಎಲ್ಲಾ ದೇವತಾ ಕಾರ್ಯ ಮಾಡ್ಬೇಕು. ಅದೇ ಪುರುಷರಾದರೆ 3 ಎಳೆ ಹಾಕೊಂಡ್ಬಿಟ್ಟು ಅದನ್ನ ಪಿತೃತರ್ಪಣ ಎಲ್ಲ ಅವರಿಗೆ ಕೊಡ್ತಕ್ಕಂಥದ್ದು. ಆದ್ರಿಂದ ಅವನು 2 ಎಳೆಯ ಪವಿತ್ರವನ್ನು ಯಾವಾಗಲೂ ಕೈಯಲ್ಲಿ ಹಾಕೊಂಡಿರ್ತಾ ಇದ್ದ. ಅವರಿಗೆಲ್ಲ ಆ ಕಾಲದಲ್ಲಿ ಬಂಗಾರ ಪವಿತ್ರ ಅವೆಲ್ಲ ಕಾನ್ಸೆಪ್ಟ್ ಇಲ್ಲ. ಅಲ್ಲೇ ಎಲ್ಲ ಮುಂಜಾ ಅಂತ ಹೆಸರು ದರ್ಬೆಗಳಲ್ಲಿ ಬೆಳೀತಾ ಇತ್ತು ನದಿ ತೀರದ. ಅದನ್ನ ತರೋದು 2 ಎಳೆ ಪವಿತ್ರ ಹಾಕೊಂಡ್ಬಿಡು, ಈ ತರ ಹಾಕೊಂಡ್ಬಿಡು. ಅವನೇನ್ ಮಾಡಿದಾನೆ, ಯಾವುದೇ ನಾವು ಸಿದ್ಧಿಯನ್ನ ಪಡಿಬೇಕಾದ್ರೆ ನಾವು ಕೈಯಲ್ಲಿ ಪವಿತ್ರವಾದ ದರ್ಭೆ ಧರಿಸ್ಬೇಕಂತ. ಅದಕ್ಕೆ ಅಯ್ಯಂಗಾರಗಳೆಲ್ಲ ಶ್ರೀನಿವಾಸ ದೇವರಿಗೆ ಕಲ್ಯಾಣೋತ್ಸವ ಮಾಡುವಾಗ ಅವರೆಲ್ಲ ಕೈಗೆ ದರ್ಭೆ ಪವಿತ್ರ ಹಾಕೊಂಡ್ಬಿಟ್ಟಿರ್ತಾರೆ. ನಮ್ಮಲ್ಲೆಲ್ಲ ದರ್ಭೆ ಪವಿತ್ರ ಇಲ್ಲ, ಅದು ಸುವರ್ಣದ ಹಾಕೊಂಡ್ಬಿಡ್ತೇವೆ ಅಥವಾ ಕೆಲವೊಮ್ಮೆ ಬೆಳ್ಳಿದ್ ಹಾಕೊಳ್ತೇವೆ. ನಮ್ಗೆ ಯಾವಾಗ ಶ್ರಾದ್ದ ಕಾಲದಲ್ಲೇ ದರ್ಭೆ ಪವಿತ್ರ ಹಾಕೊಳ್ಳೋದು, ನಾವು ಬೇರೆ ಟೈಮಲ್ಲಿ ದರ್ಭೆ ಪವಿತ್ರ ಹಾಕೊಳ್ಳೋದೇ ಇಲ್ಲ. ಆದ್ರೆ ಆಚಾರ್ಯ ಹೇಳ್ತಾ ಇದ್ದಾರೆ, ಆ ಶೃಂಗಿ ಎಂಬತಕ್ಕಂಥವನು ಎಲ್ಲ ಸಂಪ್ರದಾಯ ಬಲ್ಲವನಾಗಿದ್ದರಿಂದ ಅವನ ಕೈಯಲ್ಲಿ ಪವಿತ್ರ ಅದು ಇತ್ತು ದರ್ಭೆದ್ದು. ಆದ್ರಿಂದ ಅವನನ್ನು ಕೌಶಿಕಿ ಅಂತ ಕರೆದಿದ್ದಾರೆ. ಕೌಶಿಕ್ಯಪಹ ಉಪಸ್ಪೃಶ್ಯ ಅಂತಂದ್ರೆ
ಆ ದರ್ಭೆಯಿಂದ ಮಾಡಿದ ಎರಡೆಳೆಯ ಪವಿತ್ರವನ್ನ ಕೈಯಲ್ಲಿ ಹಾಕೊಂಡಿರುವ ಆ ಶೃಂಗಿಯೇ ಕೌಶಿಕಿಯೇ ಅವನು ಅಪಹ ಅಂದ್ರೆ ಕಮಂಡಲಲ್ಲಿ ಇರತಕ್ಕಂಥ ಜಲವನ್ನು ಮುಟ್ಟಿ ಅವನು ಶಾಪವನ್ನು ಕೊಟ್ಟಿದ್ದಾನೆ. ಇದು ಸರಿಯಾದ ಭಾಗವತದ ಆಂತರ್ಯ. ಅದರಿಂದ ನಮಗೆ ಮಧ್ವಾಚಾರ್ಯ ಇಳಿದೇ ಹೋಗ್ತಿದ್ರೆ ಭಾಗವತದ ಅರ್ಥವೇ ಸರಿಯಾಗಿ ಆಗ್ತಾ ಇದೆ. ಆದ್ದರಿಂದ ಆಪಾತತಃ ಏನೋ ಅರ್ಥ ತೋರಿದರೆ ಅದಕ್ಕೆ ಸರಿಯಾದ ಅರ್ಥವನ್ನು ತಿಳಿಸಿ ನಿಜವಾದ ಭಾಗವತದ ಆಂತರ್ಯವನ್ನ ನಮಗೆ ತಿಳಿಸಿಕೊಟ್ಟ ಏಕಮೇವ ಆಚಾರ್ಯರು ಅಂದರೆ ನಮ್ಮ ಶ್ರೀಮದ್ ಆಚಾರ್ಯರು ಆ ಭಾಗವತ ತಾತ್ಪರ್ಯವನ್ನು ರಚನೆ ಮಾಡಿದವರು. ಬೇರೆ ಯಾರು ಕೂಡ ಭಾಗವತಕ್ಕೆ ವ್ಯಾಖ್ಯಾನ ಬರಲಿಲ್ಲ. ಶಂಕರಾಚಾರ್ಯ ಭಾಗವತ ವ್ಯಾಖ್ಯಾನ ಬರಲಿಲ್ಲ, ರಾಮಾನುಜರು ಬರಲಿಲ್ಲ, ಅವರು ಶಿಷ್ಯರೇ ಯಾರೋ ಬರೆದು. ಆದರೆ ನಮ್ಮ ಮಧ್ವಾಚಾರ್ಯರು ಮಾತ್ರ ಅವರು ಎಲ್ಲ ಪುರಾಣಗಳಿಗೆ ಅರ್ಥೈಸುವ ಒಂದು ಕ್ರಮವನ್ನು ತಿಳಿಸೋದಕ್ಕೋಸ್ಕರ ಈ ಭಾಗವತಕ್ಕೆ ಅವರು ವ್ಯಾಖ್ಯಾನ ಮಾಡಿ ಅದರ ನಿಜವಾದ ತಿರುಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಿಗೆ ಕೌಶಿಕ್ಯಪ ಉಪಸ್ಪೃಶ್ಯ ವಾಗಸ್ತ್ರಂ ವಿಸಸರ್ಜ ಅನ್ನತಕ್ಕಂಥ ಮಾತಿಗೆ ದರ್ಭಪಾಣಿಯಾಗಿ ಆ ಶೃಂಗಿ ಶಾಪವನ್ನ ಕೊಟ್ಟಿದ್ದಾನೆ ಅನ್ನತಕ್ಕಂಥ ಮಾತು ಅಲ್ಲಿ ಸ್ಪಷ್ಟವಾಗ್ತಾ ಇದೆ. ಈ ರೀತಿಯಾಗಿ ವಿಸರ್ಜ್ಯ ಪುತ್ರಂ ಪಪ್ರಚ್ಛ ವತ್ಸ ಕಸ್ಮಾಧಿರೋದಿಷಿ. ಆಮೇಲೆ ಎಚ್ಚೆತ್ಬಿಟ್ರಂತೆ. ಅದ್ರಲ್ಲಿ ಪರೀಕ್ಷಿತ ಬಂದಾಗ ಹಾವು ಹಾಕಿದಾಗ ಎಚ್ಚರಗೊಳ್ಳಿಲ್ಲ, ಆದರೆ ಮಗ ಹತ್ತಾಗಿ ಹೇಳ್ತಾ ಇದ್ದಾರೆ ಅಂದರೆ ಏನು ಮಗನ ಮೇಲೆ ವ್ಯಾಮೋಹನ ಅಂತ ಕೇಳಿದಾಗ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ವ್ಯಾಮೋಹ ಏನು ಕೂಡ ಇಲ್ಲ, ಆದರೆ ಒಳ್ಳೆ ಧ್ಯಾನ ಮಾಡ್ತಾ ಇರುವಾಗ ಯಾರಾದರೂ ದುಃಖದಿಂದ ಅಳ್ತಾ ಇದ್ರೆ ಮೊದಲು ಅವರು ದುಃಖ ಪರಿಹಾರ ಮಾಡಿ ಆಮೇಲೆ ಧ್ಯಾನ ಮಾಡಿ ಕೊಡ್ಬೇಕಂತ. ಯಾಕೆ ಅಂದರೆ ಪರಮಾತ್ಮ ಚಲಪ್ರತಿಮೆಯಾಗಿ ಎಲ್ಲರಲ್ಲಿ ಇರ್ತಾನೆ. ಒಬ್ಬ ಮನುಷ್ಯನ ಕಷ್ಟ ಬಂದಾಗ ನೀನು ಹೊಯ್ಕೋ ನಂಗೆ ನಾನು ಧ್ಯಾನ ಮಾಡ್ತೀನಿ ಅಂತ ಕೊಡ್ಬಾರ್ದು. ಯಾರೋ ನದಿಯಲ್ಲಿ ಬಿದ್ದು ಹೊಡ್ಕೊಂಡು ಹೋಗ್ತಾ ಇರ್ತಾನೆ, ಮುಳಿ ಸಾಯ್ತಾ ಇರ್ತಾನೆ, ಇವನು ಅಲ್ಲೇ ಕೂತ್ಕೊಂಡು 9 ಬೋತ್ಸವ ಅಂತ ಜಪ ಮಾಡಿದರೆ ನಿಂಗೆ ಈಜು ಬರ್ತಿದ್ರೆ ಸಾಧ್ಯ ಇದ್ದರೆ ಅವನು ಮೊದಲು ಎಳೆದು ಹಾಕು ದಡಕ್ಕೆ, ಆಮೇಲೆ ಜಪ ಮಾಡಿ. ಯಾಕೆ ಅಂದರೆ ಒಂದು ಪ್ರಾಣಿಗೆ ಅಭಯ ಕೊಡ್ತಕ್ಕಂಥದ್ದು ಎಲ್ಲಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಪುಣ್ಯ. ನೀನು ಜಪ ಮಾಡೋದಲ್ಲ ಆ ಟೈಮಲ್ಲಿ, ಆಮೇಲೆ ಜಪ ಮಾಡಿ ಎಲ್ಲೋ ಹೋಗುತ್ತೆ ನೀನು ಜಪ. ಹಾಗೆ ಇಲ್ಲೂ ಕೂಡ ನೋಡಿ ಆ ರೀತಿಯಾಗಿರ್ತಕ್ಕಂತಹ ಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥವನು ಆವಾಗ ಆ ರೀತಿ ಶಾಪ ಕೊಟ್ಟಾಗ ಅವರು ಮಗನನ್ನು ಕೇಳಿ ಬೈತಾ ಇದ್ದಾರೆ, ಈ ಥರ ಎಲ್ಲ ನೀನು ಮಾಡಬಾರ್ದಾಗಿತ್ತು ಅಂತೇಳಿ. ಆದರೂ ಕೂಡ ಏನಾಗಿದೆ, ಅವರು ತುಂಬ ಮಾತುಗಳನ್ನು ಹೇಳ್ತಾರೆ. ನಮಗೆ ರಾಜ ಇಲ್ಲದೆ ಇದ್ದರೆ, ಒಬ್ಬ ಸೇನಾ ನಾಯಕ ಇಲ್ಲದೆ ಇದ್ದರೆ ಸೈನ್ಯ ಎಲ್ಲ ಹೇಗೆ ನಾಶವನ್ನು ಪಡಿತದೆ ಅಂದರೆ ನಮ್ಮ ಪರಿಸ್ಥಿತಿ ಅಂತ ಹೇಳ್ತಾರೆ. ವಿವರೂಥ ವಕ್ಷಣಾತ್ ಅಂತ ಭಾಗವತ ಹೇಳ್ತಾ ಇದೆ. ಯುದ್ಧ ಮಾಡುವಾಗ ಕಮಾಂಡರ್ ಇರ್ಬೇಕು, ಆ ಸೇನಾ ನಾಯಕ ಇದ್ದರೆ ಅವನ ಹಿಂದಿಂದ ಇವರು ಹೋಗ್ತಾ ಇರ್ತಾರೆ, ಅವನೇ ಓಡೋಬಿಟ್ರೆ ಅವನಿಂದ ಇವರು ಓಡೋಬಿಡ್ತಾರೆ ಅಷ್ಟೇ. ಅದರಂತೆ ರಾಜ ಇದ್ದರೆ ಪ್ರಜೆಗಳಿಗೆ ಒಳ್ಳೆ ಧರ್ಮ ಕಾರ್ಯ ಮಾಡ್ಲಿಕ್ಕೆ ಅನುಕೂಲ. ಅಂತ ರಾಜನನ್ನು ಕೊಂದು ಹಾಕ್ಬಿಟ್ಟಿಯಲ್ಲಪ್ಪ ಅಂತ ಮಗನನ್ನ ಬೈತಾ ಇದ್ದಾರೆ ಹೊರತಾಗಿ ಭಾರಿ ಚಲೋ ಮಾಡಿದೆಪ್ಪ ನೆಕ್ಸ್ಟ್ ಇನ್ಯಾರಿಗೆ ಶಾಪ್ ಕೊಡ್ತೀನಿ ಅಂತ ಕೇಳಿಲ್ಲ. ಯಾಕೆ ಅಂದರೆ ಒಬ್ಬ ಬ್ರಾಹ್ಮಣನಿಗೆ ಕ್ಷಮಾಗುಣ ಬಿರಬೇಕು. ಒಬ್ಬ ಕ್ಷತ್ರಿಯನಿಗೆ ಅವನಿಗೆ ಆತ್ಮಾಭಿಮಾನಕ್ಕೆ ಚ್ಯುತಿ ಬಂದರೆ ಹೊಡೆದು ಸಾಯಿಸ್ಬಿಡ್ತಾನೆ. ಆದರೆ ಬ್ರಾಹ್ಮಣ ಅವನು ಎಷ್ಟೇ ತನಗೆ ಅಪಚಾರಗಳು ಬೇರೆಯವರಿಂದ ಅಪಮಾನಗಳು ನಡೆದರೂ ಕೂಡ ಮಾನಾಪಮಾನಗಳು ದೇವರಿಗೆ ಅಂತ ಬಿಟ್ಟು ಅವನು ಸಿದ್ಧಿಯಲ್ಲಿ ತನ್ನ ಆ ಒಂದು ಕಾರ್ಯದಲ್ಲಿ ತೊಡಗಬೇಕು. ಆದರೆ ನೀನು ಮಾತ್ರ ಅಲಕ್ಷ್ಯಮಾಣೇ ನರದೇವನಾಮ್ನಿ ರಥಾಂಗಪಾಣೋ ಅಯಮಂಗಲೋಕಃ. ಆ ಶಮೀಕರು ಹೇಳ್ತಾ ಇದ್ದಾರೆ, ನಮಗೆ ರಾಜ ಅಂದರೆ ಅವನು ಪ್ರತ್ಯಕ್ಷ ದೇವರೇ ರಾಜನ ಒಳಗಡೆ ಕೂತ್ಕೊಂಡು ಎಲ್ಲ ಧರ್ಮ ಕಾರ್ಯಗಳನ್ನ ಅವನು ಮಾಡಿಸ್ತಾ ಇರ್ತಾನೆ. ಇವತ್ತು ನೀನು ಆ ರಾಜನನ್ನೇ ಸಾಯಿಸಬೇಕು ಅಂತ ಹೊರಟಿದೆ ಅಂದರೆ ಅದು ಆ ಋಷಿಗಳ ಆ ರಾಜನ ಒಳಗಡೆ ಇರುವ ಪರಮಾತ್ಮನಿಗೆ ಅಪಚಾರ ಮಾಡಿದಂತೆ. ಆದ್ರಿಂದ ನೀನು ಮಾಡಿದ್ದು ಬಹಳ ತಪ್ಪಾಗಿದೆ, ಆದರೂ ಕೂಡ ನೀನು ಇಂಥದ್ದು ಮಾಡಬಾರ್ದಾಗಿತ್ತು ಅಂತ ಅವರು ಬೈತಾರೆ. ಆದರೂ ಕೂಡ ಏನು ಶಾಪ ಕೊಟ್ಟಾಗಿ, ಶಾಪ ಕೊಟ್ಟ ಮೇಲೆ ಪವರ್ ಪಾಸ್ ಆಗ್ಬಿಡುತ್ತೆ, ಆಮೇಲೆ ವಾಪಸ್ ತಗೊಳ್ಳಿಕ್ಕೆ ಬರಲ್ಲ. ನೀವು ಫ್ಯಾನ್ ಹಾಕಿದ್ರಿಂದ ತಿರಗಕ್ಕೆ ಶುರುವಾಯಿತು, ವಾಪಸ್ ತಗೊಳ್ಳಿಕ್ಕಿಲ್ಲ. ಆಮೇಲೆ ನೀವು ಆಫ್ ಮಾಡಿದ್ರು ನಿಧಾನ ನಿಂತ್ಕೊಳ್ಳುತ್ತಷ್ಟೇ, ಪವರ್ ಪಾಸ್ ಆಗ್ಬಿಟ್ಟಿದೆ. ಹಾಗೆ ಅವನ ಪುಣ್ಯದ ಪವರ್ ಏನಿದೆ ಆಗಲೇ ಅವನಿಗೆ ಅದರ ಶಕ ಮೂಡಿಬಿಟ್ಟಿದ್ದಾಗಲೇ. ಯಾಕೆಂದ್ರೆ ಅವನಿಗೆ ಅದು ಅನುಭವ ಆಗ್ಲಿಕ್ಕೆ ಶುರುವಾಗ್ತಾ ಇದೆ. ಈ ರೀತಿಯಾಗಿ ಧರ್ಮಪಾಲಹ ನರಪತಿ ಸತ್ತು ಸಾಮ್ರಾಟ್ ಬೃಹಚ್ರವಾಹ ಅವ್ರು ಹೇಳ್ತಾರೆ, ಯಾರಿಗೆ ಶಾಪ ಕೊಟ್ಟಿದ್ದು ಗೊತ್ತೇನೋ ಶೃಂಗಿ ನೀನು, ಅವನು ಪಾಂಡವರ ವಂಶದ ಪುಡಿ, ಅವನು ಚಕ್ರವರ್ತಿ, ಸಾಕ್ಷಾತ್ ಮಹಾಭಾಗವತಃ ರಾಜರ್ಷಿ ಹಯಮೇಧರಾಟ್. ಏನು ಅಶ್ವಮೇಧ ಯಾಗಗಳನ್ನೆಲ್ಲ ಮಾಡಿ ದೇವರನ್ನು ಮೆಚ್ಚಿಸಿದವ, ಯಾರೋ ಒಬ್ಬ ಸಾಮಾನ್ಯ ಸಾಮಂತ ರಾಜ ಅನ್ಕೊಂಡಿದ್ಯಾ ನೀನು ಅಂತ ಹೇಳಿಬಿಟ್ಟು ಅವರು ಬೈತಾ ಇದ್ದಾರೆ. ಬಾಲೇನ ಅಪಕ್ವ ಬುದ್ಧಿನ ಪಾಪಂ ಕೃತಂ ತದ್ ಭಗವಾನ್ ಸರ್ವಾತ್ಮ ಚಂತುಮರ್ಹತಿ. ತಕ್ಷಣದಲ್ಲಿ ಶಮೀಕ ಋಷಿಗಳು ಆ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ವಾಮಿ ನನ್ನ ಮಗ ಬಾಲೇನ ಅಪಕ್ವ ಬುದ್ಧಿನ, ಇವನಿಗೆ ಸರಿಯಾದಂತಹ ಪಕ್ವತೆ ಇಲ್ಲ, ವಿವೇಚನಾ ಶಕ್ತಿ ಇಲ್ಲ, ಕಣ್ಕಂಡವ್ರಿಗೆ ಶಾಪ ಕೊಟ್ಬಿಡ್ತಾ ಇದ್ದಾರೆ. ಶಾಪ ಕೊಡಬೇಕಾದ್ರೆ ವಿಚಾರ ಮಾಡ್ಬೇಕು, ಎಂಥವನು ನೋಡಿ ಕೊಡಬೇಕು ಹೊರತು ಎಲ್ಲೋ ಇದಾನೆ ಸಾಯಿಲಿ ಅಂದ್ಬಿಟ್ರೆ ಅದರಿಂದ ಜಗತ್ತಿಗೆಲ್ಲ ಹಾನಿ ಆಗ್ಬಿಡ್ತಾ ಇದೆ. ಸ್ವಾಮಿ ಇವನನ್ನು ನೀನು ರಕ್ಷಣೆ ಮಾಡುವಂತ ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಆ ಶಾಪವನ್ನ ಅಲ್ಲೂ ಕೊಟ್ಟಿರತಕ್ಕಂಥ ಆ ಮಗನ ಪರವಾಗಿ ಅವರೇ ದೇವರ ಹತ್ರ ಕೇಳ್ಕೊತಾ ಇದ್ದಾರೆ. ಸ್ವಯಂ ವಿಪ್ರಕೃತ ರಾಜ್ಞ ನೈವಾಘಂ ತದಚಿಂತಯತು. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ನೋಡಿ ಆ ಸಂದರ್ಭದಲ್ಲಿ ಪರೀಕ್ಷಿತ ರಾಜ ಮಾತ್ರ ನನಗೇನ್ ಬೇಕಾದ್ರೂ ಬರಲಿ ನಾನು ಅದನ್ನು ಎದುರಿಸ್ತೇನೆ ಅನ್ನತಕ್ಕಂಥ ಧೈರ್ಯ ಅವನಲ್ಲಿದೆ.
ಅಂದರೆ ಮನುಷ್ಯನಿಗೆ ನೋಡಿ ತಾನು ತಪ್ಪು ಮಾಡಿದಾಗ ದೇವರೇ ತಪ್ಪು ಮಾಡಿಬಿಟ್ಟಿದ್ದೀನಿ ಅನ್ನೋ ಭಾವನೆ ಬಂದ್ರೆ ಅದೇ ಪಶ್ಚಾತ್ತಾಪ ಅದು ಅವನ ಪರಿಮಾರ್ಜನೆಗೆ ಕಾರಣ ಆಗುತ್ತೆ. ಕೆಲವರು ಹಾಗಲ್ಲ, ತಪ್ಪು ಮಾಡಿದ್ರು ನಾವೇನು ತಪ್ಪು ಮಾಡಿದ್ದೇವೆ ಅಂದರೆ ಅವನಿಗೆ ಯಾವತ್ತೂ ಕೂಡ ಬದಲಾವಣೆ ಆಗಲ್ಲ. ಅದರಿಂದ ಮತ್ತೆ ಮತ್ತೆ ಅವನಿಗೆ ಎದುರಾಗ್ತಾ ಇರುತ್ತೆ ಸಮಸ್ಯೆಗಳು. ತಿರಸ್ಕೃತ ವಿಪ್ರಶಬ್ದಾ ಶಬ್ದಾ ಚಿತಾ ಹತಾಹ ಪಿ, ಆವಾಗ ಅವರು ಬೈತಾ ಇದ್ದಾರೆ. ಆದರೂ ಕೂಡ ಏನು ಮಾಡ್ಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಗೌರಮುಖ ಅನ್ನತಕ್ಕಂಥ ಒಬ್ಬ ತಮ್ಮ ಶಿಷ್ಯರನ್ನ ಕರೆದು ಆ ಶಮೀಕರು ಹೇಳ್ತಾ ಇದ್ದ, ಅಪ್ಪ ನೀ ಬಾ, ಇನ್ನೊಂದಿಬ್ಬರನ್ನ ಕರ್ಕೊಂಡು ಹೋಗು. ತಕ್ಷಣದಲ್ಲಿ ಪರೀಕ್ಷಿತ ರಾಜನ ಮನೆಗೆ ಹೋಗಿ ಅವನ ಅರಮನೆಗೆ ಹೋಗಿ ಅವನು ತಿಳಿಸ್ಬಿಡಿ. ಯಾಕೆ ಅಂತ ಹೇಳಿದರೆ ಅವನಿಗೆ ಗೊತ್ತಿಲ್ಲ ಪಾಪ, ಶಾಪ ನಡೆದದ್ದು ಇಲ್ಲಿ, ಅವನ ಅರಮನೆಯಲ್ಲಿ ಹೋಗಿದ್ದಾನೆ. ಅವನು ಹೇಳ್ಬೇಕು ತಾನೆ, ಅವನು ಸಾಯೋ ವಿಷಯ ಗೊತ್ತಿಲ್ಲದೆ ಇದ್ರೆ ಅವ್ನು 106 ವರ್ಷ ಅನ್ಕೊಂಡು ಹಂಗೆ ಇದ್ಬಿಟ್ರೆ. ಆದ್ದರಿಂದ ತಕ್ಷಣದಲ್ಲಿ ಹೊಟ್ಟೋಗಿ ಲೇಟ್ ಮಾಡಬೇಡಿ. ಯಾಕೆ ಅಂದರೆ ಅವನು ಇವತ್ತಿನಿಂದ 7ನೇ ದಿನ ಅಂತ ಹೇಳಿಬಿಟ್ಟಿದ್ದಾನೆ. ಇವತ್ತಾಲೆ ಬೆಳಿಗ್ಗೆ 8 ಗಂಟೆ ಆಗಿದೆ, 9 ಗಂಟೆ ಒಳಗೆ ತಿಳಿಸ್ಬಿಡಿ ಅವನು. ಆದ್ರೆ ಅವನು ಕಳಿಸ್ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಗೌರಮುಖರು ಬರ್ತಾರೆ. ಬಂದಾಗ ಅವರೆಲ್ಲ ಸುದ್ದಿ ಹೇಳ್ತಾರೆ, ಮಹಾಸ್ವಾಮಿ ನಮ್ಮ ಗುರುಗಳು ಒಂದು ಮಾತು ಹೇಳಿದ್ದಾರೆ, ನೀವು ಅಲ್ಲಿ ಬಂದುಬಿಟ್ಟು ಹಾವಿನ ಹೆಣ ಹಾಕಿದ್ದಾರಂತೆ, ಅದಕ್ಕೋಸ್ಕರ ನಿಮಗೆ ಅವರ ಮಗ ಶಾಪ ಕೊಟ್ಟಿದ್ದಾನೆ, ಇನ್ನು ನಿಮಗೆ 106 ವರ್ಷ ಅಥವಾ 16 ವರ್ಷ ನಿಮಗೆ ಆಯುಸ್ಸಿಲ್ಲ. 7 ಹಗಲು 7 ಮಾತು ರಾತ್ರಿ ಮಾತು. ಆ 7 ಹಗಲಿನಲ್ಲಿ ಇವತ್ತಾಗಲೇ ಹಗಲು ಶುರುವಾಗ್ಬಿಟ್ಟಿದೆ ನಿಮಗೆ. ಆದ್ರಿಂದ ಇಷ್ಟರಲ್ಲಿ ನಿಮ್ಮ ಸಾಧನೆ ಏನು ನೀವೇ ಮಾಡ್ಕೊಂಡ್ಬಿಡಿ. ಯಾಕೆ ಅಂದರೆ ಸಜ್ಜನರಿಗೆ ಅವರ ಮರಣದ ವಿಷಯ ಏನಿದೆಯಲ್ಲ ಅದನ್ನು ತಿಳಿಸ್ಬೇಕು. ಈ ಡಾಕ್ಟರ್ ಕೆಲವೊಮ್ಮೆ ರೋಗಿ ಸಾಯೋದನ್ನು ಮುಚ್ಚಿಡ್ತಾರೆ. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಸಾವಿನ ಮುಚ್ಚಿಡಬಾರ್ದು. ಯಾಕೆ ಅಂದರೆ ಅವನು ಸಾಧನೆ ಮಾಡ್ಲಿಕ್ಕೆ ದಾರಿ ಆಗುತ್ತೆ. ಇಲ್ಲ ಅಂದ್ರೆ ಪಾಪ ಮೊದಲೇ ಹೇಳಬಾರ್ದಿತ್ತೇನ್ರಿ, ನಾನು ಇಲ್ಲಿ ಇರ್ತಾನೆ ಇದ್ದಿಲ್ಲ ಅನ್ಕೋತಾಯ್ತು. ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ, ದಿಕ್ಕನ ಸಿಂಹಾಸನದಿಂದ ಎದ್ಬಿಟ್ಟಿದ್ದಾನೆ ಪರೀಕ್ಷಿತ ರಾಜ, 4 ಮಡಿಯನ್ನು ಹುಟ್ಟಿದ್ದಾನೆ, ಅವನಿಗೆ 4 ಜನ ಮಕ್ಕಳಿದ್ರು. ಆ ದೊಡ್ಡ ಮಗನೇ ಅವನು ಜನಮೇಜಯರಾಯ್, ಅವನನ್ನು ಸಿಂಹಾಸನ ಕೂಡಿಸ್ಬಿಟ್ಟು, ಅಪ್ಪ ನೀನು ರಾಜ್ಯಭಾರ ಮಾಡು, ನನಗೆ ರಾಜ್ಯ ಬೇಡ, ಯಾವುದು ಬೇಡ, ನಾನು 7 ದಿನಗಳ ಒಳಗಾಗಿ ಪರಮಾತ್ಮನ ಮಹಿಮೆಯನ್ನು ಕೇಳಿಕೊಂಡು ಸಂಸಾರದಿಂದ ಬಿಡುಗಡೆ ಪಡಿಬೇಕು. ನಾನು ಭಗವಂತನ ಧ್ಯಾನ ನಾನು ಮಾಡಬೇಕು, ಅದರ ಮಹಿಮೆ ನಾನು ಕೇಳಬೇಕು. ಇಲ್ಲಿದ್ರೆ ಕೇಳಕ್ಕಾಗಲ್ಲ. ಯಾಕಂದ್ರೆ ಮಹಾತ್ಮರೆಲ್ಲ ಗಂಗಾ ನದಿಗೆ ಬರ್ತಾರೆ ಹೊರತು ಅರಮನೆಗೆ ಯಾರು ಬರೋದಿಲ್ಲ. ಅರಮನೆಗೆ ಬರೋರೆಲ್ಲ ಭೋಗ ಜೀವನ ನಡೆಸ್ತಕ್ಕಂಥವ್ರು. ಆದರೆ ಋಷಿಮುನಿಗಳೆಲ್ಲ ಅಲ್ಲಿ ಬರೋದಿಲ್ಲ. ಅವರು ಬರುವ ಗಂಗಾ ತೀರಕ್ಕೆ ನಾನು ಹೊಟ್ಟೋಗ್ತೇನೆ ಅಂತ ಹೇಳಿ, ಅಥೋ ವಿಹಾಯೇ ಮಮ ಮುಂಚ ಲೋಕಂ ವಿಮೃಶ್ಯ ತದ್ದೇಯತೆಯ ಪುರಸ್ತಾತ್ ಕೃಷ್ಣಾಂಗ್ರಿ ಪಂಗೆ ಅಂತ ಹೇಳ್ತಾ ಇದ್ದಾನೆ. ಎಲ್ಲವನ್ನು ತ್ಯಾಗ ಮಾಡಿ 4 ಮಡಿಯನ್ನು ಹುಟ್ಟು ಅವನು ಬಂದು ಬಿಡ್ತಾ ಇದ್ದಾನೆ. ಮುಂದೆ ಇಲ್ಲಿಗೆ ಶಿಖಾಚಾರ್ಯ ಬರ್ತಾರೆ ಅನ್ನತಕ್ಕಂಥದ್ದು. ಈಗ ಪರೀಕ್ಷಿತ ರಾಜ ಒಂದು ಸಣ್ಣ ಘಟನೆಯಿಂದ ಪರಿವರ್ತನೆಯನ್ನು ಪಡೆದು ಬಿಡ್ತಾ ಇದ್ದಾನೆ. ಅವನಿಗೆ ಮೊದಲು ವೈರಾಗ್ಯ ಬಂದಿದ್ದೇ ಇಲ್ಲ. ಯಾವಾಗ ಮರಣ ಬರುತ್ತೆ ಅಂತ ಎಲ್ಲ ಬಿಟ್ಬಿಟ್ಟ. ಅದಕ್ಕೆ ನಮಗೂ ಕೂಡ ಮರಣ ನಮ್ಮ ಹಿಂದೆನೇ ಇರಬೇಕು ಅನ್ಕೋಬೇಕಂತ. ಅದಕ್ಕೆ ಮಿಲಿಟರಿಯಲ್ಲಿ ಸೋಲ್ಜರ್ಸ್ಗಳೆಲ್ಲ ಅನ್ಕೋತಾ ಇರ್ತಾರೆ ನೋಡಿ, ನಿಮಗೆಲ್ಲ ಮರಣ ದೂರ ಇರ್ಬೋದು, ನಮಗೆ ಬೆನ್ನ ಹಿಂದೆನೇ ಇದೆ. ಆದ್ರಿಂದ ನಮ್ಮ ಜೀವನ ಅಶಾಶ್ವತ. ಯಾವ ಕ್ಷಣದಲ್ಲಿ ಯಾವನು ಶತ್ರು ಬಂದು ಢಮಾರ್ ಅಂತ ಹೊಡೆದ್ರೆ ಢಮಾರ್ ಅಂತ ಕೆಳಗೆ ಬಿದ್ದುಬಿಡ್ತೇವೆ ನಾವು. ನಮ್ಮ ಜೀವನವೂ ಹಾಗೆ, ಇವತ್ತಿದ್ದವು ನಾಳೆ ಇರಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಮ್ಮ ಬದುಕಿನಲ್ಲಿ ಅವನಿಗೆ 7 ದಿವಸ ನಿಗದಿ ಆದ್ರೂ ಇತ್ತು, ನಮ್ಗೆ ಆ 7 ದಿವಸನೂ ನಿಗದಿ ಇಲ್ಲ. ಯಾಕೆ ಅಂದ್ರೆ ಯಾವಾಗ ಯಾವ್ದು ಬೇಕಾದ್ರೂ ಸತ್ತು ಹೋಗ್ಬಿಡ್ಬೋದು. ಆದರೆ ಇದು ಭಯ ಹುಟ್ಟಿಸೋದಲ್ಲ, ನಮ್ಮ ಸಾಧನೆಗೆ ಒಂದು ಮುಂಚೂಣಿಯಾಗಿ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಅದು ಭಾಗವತ ಹೇಳ್ತಕ್ಕಂಥದ್ದು. ಈ ಥರ ಮುಂದಿನ ಘಟನೆಯನ್ನ ಮತ್ತೆ ಸಾಯಂಕಾಲ 5ವರೆಗೆ ನಾವು ಕೇಳ್ತಾ ಇದ್ದೇವೆ. ಅವಾಗೆಲ್ಲರೂ ಕೂಡ ಉಪಸ್ಥಿತರಾಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಂ.